ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಮೊದಲನೇದಾಗಿ ಮಹಾತಾಜ್ ಬಾಬಾಜಿಯವರಿಗೆ ನನ್ನ ನಮನಗಳು. ಎಲ್ಲರ ಪ್ರೀತಿಯ ಗುರುಗಳು ಆಗಿರತಕ್ಕಂತಹ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ನಮನಗಳು. ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ನಮಗೆಲ್ಲರಿಗೂ ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿರತಕ್ಕಂತಹ ಮಹಾತಾರ್ ಫೌಂಡೇಶನ್ನ ಫೌಂಡರ್ ಆಗಿರತಕ್ಕಂಥ ಡಾಕ್ಟರ್ ರಂಗನಾಥ್ ಸರ್ ಹಾಗೂ ಲಕ್ಷ್ಮೀ ರಂಗನಾಥ್ ಮೇಡಮ್ ಅವರಿಗೂ ಸಹ ನಮನಗಳು. ನನ್ನ ತಂದೆ ತಾಯಿಗೆ ಪ್ರಣಾಮವನ್ನು ಹೇಳುತ್ತಾ ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈ ದಿನ ಏಪ್ರಿಲ್ 21, 2026 ಮಹಾತಾರ್ ಫೌಂಡೇಶನ್ ನಡೆಸ್ತಾ ಇರತಕ್ಕಂತಹ 40 ಮಂಡಲ ಕಾರ್ಯಕ್ರಮದ 40ನೇ ದಿನ ಇದಾಗಿದೆ. ಇನ್ನು ಕೇವಲ ಒಂದು ದಿನ ಮಾತ್ರ ಉಳಿದಿದೆ, ನಾಳೆ. ಅಲ್ಲಿಗೆ ನಮ್ಮ 41 ದಿನದ ಮಂಡಲ ಕಾರ್ಯಕ್ರಮದ 5ನೆಯ ಬ್ಯಾಚ್ ಮುಕ್ತಾಯ ಆಗ್ತದೆ. ನಾವು ಈ ದಿನ ಎಂದಿನಂತೆ ಮೊದಲಿಗೆ ಸ್ವಾಧ್ಯಾಯವನ್ನು ಪಡ್ಕೊಳ್ಳೋಣ. ಮಂಗಳಾ ಮೇಡಮ್ ಅವರು ಇವತ್ತು ಆಗಮಿಸ್ತಿದ್ದಾರೆ. ಸ್ವಲ್ಪ ಹೊತ್ತು ನಾವು ಮೇಡಮ್ ಜಾಯಿನ್ ಆಗುವವರೆಗೆ ನಮ್ಮ ಬುದ್ಧ ಪೂರ್ಣಿಮಾ ಹಾಗೂ ತಿರುವಣ್ಣಾಮಲೈಗೆ ಸಂಬಂಧಪಟ್ಟ ಕಾರ್ಯಕ್ರಮದ ಬಗ್ಗೆ ಸೂಕ್ಷ್ಮವಾದ ವಿಷಯವನ್ನ ನನ್ನ ಗಮನಕ್ಕೆ ತರ್ತಾ ಇದ್ದೇನೆ. ನಾವು ಎಂದಿನಂತೆ ಅಥವಾ ಎಲ್ಲ ವರ್ಷಗಳಂತೆ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್, ಕನಕಪುರ ರೋಡ್, ಬೆಂಗಳೂರು, ಇಲ್ಲಿ ಎಲ್ರಿಗೂ ಗೊತ್ತಿದ್ದ ಹಾಗೆ ದೊಡ್ಡ ಪಿರಮಿಡ್ ವ್ಯಾಲಿ ಇದೆ. ಅಲ್ಲಿ ಬುದ್ಧ ಪೂರ್ಣಿಮನ್ನ ವಿಜೃಂಭಣೆಯಾಗಿ ನಡೆಸಲಾಗ್ತಿದೆ ವರ್ಷಕ್ಕೊಮ್ಮೆ. ಇದು ದಿನಾಂಕ ಏಪ್ರಿಲ್ 31ರಿಂದ ಮೇ 3ನೇ ತಾರೀಕಿಗೆವರೆಗೆ, ಅಂದ್ರೆ ಒಟ್ಟು 4 ದಿನಗಳು ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಲ್ಲಿ ಒಂದು ಇಡೀ ದಿನ ಹುಣ್ಣಿಮೆ ಧ್ಯಾನ ಮಾಡಲು ಅವಕಾಶ ಇದೆ. ಈ ಒಂದು ಎನರ್ಜಿ ಅಥವಾ ಈ ಒಂದು ಧ್ಯಾನದ ಶಕ್ತಿಯನ್ನ ನಾವು ಎಲ್ಲರೂ ಪಡ್ಕೊಳ್ಳತಕ್ಕಂತಹ ಅವಕಾಶ ಇದೆ. ಆದ ಕಾರಣ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ನಾನು ವಿನಂತಿಸ್ತೇನೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ನಾನು ವೇದಿಕೆಯಲ್ಲಿ ಹಲವು ಬಾರಿ ಹೇಳಿದ್ದೇನೆ, ಅನ್ನದಾನಕ್ಕೋಸ್ಕರ ನಾವು ಏನು ಡೊನೇಷನ್ ಅಥವಾ ಜನ ಸೇರತಕ್ಕಂಥದ್ದು, ಲಕ್ಷಾಂತರ ಜನಗಳು ಅಲ್ಲಿ ಸೇರ್ತಾರೆ 4 ದಿನ. ಇಲ್ಲಿ ಅನ್ನದಾನಕ್ಕೋಸ್ಕರ ಕೆಲವು ರಿಸಿಟ್ ಪುಸ್ತಕಗಳನ್ನು PMC ಅವರು ನೀಡಿದ್ದಾರೆ. ಈಗಾಗಲೇ ಸಾಕಷ್ಟು ಮಂದಿ ಡೊನೇಷನ್ ಅನ್ನು ಸಹ ಕಳಿಸಿದ್ದಾರೆ. ಇದರಲ್ಲಿ ಮಹಾತಾರ್ ಫೌಂಡೇಶನ್ ಪರವಾಗಿ ನಾವೆಲ್ಲರೂ ಸಹ ಕಾಂಟ್ರಿಬ್ಯೂಷನ್ ಅನ್ನು ಮಾಡಿ ಅಲ್ಲಿಗೆ ಒಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ. ಆದ್ದರಿಂದ ತಾವು ಮಹಾತಾರ್ ಫೌಂಡೇಶನ್ಗಾದ್ರೂ ಸಹ ದಾನವನ್ನ ಕೊಡಬಹುದಾಗಿದೆ. ನನ್ನ ನಂಬರಿಗೆ ಫೋನ್-ಪೇಲಿ ಮುಖಾಂತರ ಸಹ ಕಳಿಸಬಹುದಾಗಿದೆ. ನಾನು ತಮಗೆ ವಾಟ್ಸಪ್ ಮುಖಾಂತರ ರಿಸೀಟ್ ಅನ್ನ ಕಳಿಸಿಕೊಡ್ತೇನೆ. ಅಲ್ಲದೆ ಅರಸೀಕೆರೆ ನಮ್ಮ ಶಿವಗಂಗಾ ಮೇಡಮ್ ಹತ್ರನೂ ಒಂದು ರಿಸೀಟ್ ಪುಸ್ತಕ ಇದೆ. ಅವರ ಪರಿಚಯ ಇದ್ದಂಥ ಪಕ್ಷದಲ್ಲಿ ಅವರಿಗೂ ಸಹ ತಾವು ತಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಅದನ್ನು ಕಳಿಸ್ಬಹುದಾಗಿದೆ. ಅವರು ಸಹ ತಮಗೆ ರಿಸೀಟನ್ನು ಕಳಿಸ್ಕೊಡ್ತಾರೆ. ಸೊ ಈ ಒಂದು ಅಂಶ. ಎರಡನೇದಾಗಿ ಮೇ 16 ಮತ್ತು 17ರಂದು ತಿರುವಣ್ಣಾಮಲೈ ಅಂದರೆ ತಮಿಳುನಾಡು, ನಮ್ಮ ಮಹಾತಾರ್ ಫೌಂಡೇಶನ್ 5 ಭಾಷೆಯಲ್ಲಿ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ಇದರಲ್ಲಿ ತಮಿಳು ಭಾಷೆಯಲ್ಲಿ ನಡೆಯತಕ್ಕಂತಹ ಕಾರ್ಯಕ್ರಮ, ತಮಿಳುನಾಡಿನಲ್ಲಿ ತಿರುವಣ್ಣಾಮಲೈನಲ್ಲಿ ಅವರು ಸಹ ಮಹಾತಾರ್ ಫೌಂಡೇಶನ್ ವತಿಯಿಂದ ಕಾರ್ಯಕ್ರಮವನ್ನು 2 ದಿನದ ಧ್ಯಾನ ಯಜ್ಞವನ್ನು ಇಟ್ಕೊಂಡಿದ್ದಾರೆ. ಇದು ಓಕೆ ಮೇಡಮ್ ಅವರು ಹಾಜರಾದರು. ಇದು ಆಕ್ಚುಲಿ 2 ದಿನಗಳ ಕಾಲ ಅಲ್ಲಿ ನಡೀತಾ ಇದು 3 ಭಾಷೆಗಳಲ್ಲಿ ಇದು ಅಲ್ಲಿ ನಡೀತದೆ. ಆದ್ದರಿಂದ ಇಲ್ಲಿಗೂ ಸಹ ಹೆಚ್ಚಿನ ಜನ ಹೋಗೋ ಹಾಗೆ, ಜೊತೆಗೆ ಇದನ್ನ ನಮ್ಮ ವೇದಾವತಿ ಮೇಡಮ್ ಅವರು ಹಾಗೂ ಸಣ್ಣಗೌಡರು ಸರು ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ಅವರ ನಂಬರ್ ಇದ್ರೆ ತಾವು ಅವರಿಗೆ ಸಂಪರ್ಕಿಸಬಹುದಾಗಿದೆ.
ಬುದ್ಧ ಪೂರ್ಣಿಮಕ್ಕೆ ವಾಲಂಟಿಯರ್ ಆಗಿ ಆದ್ರೆ ಸ್ವಯಂ ಸೇವೆಯನ್ನ ಮಾಡ್ಲಿಕ್ಕೆ ಬರುವವರು ಸಹ ತಮ್ಮ ಹೆಸರನ್ನ ಕೊಟ್ಟಲ್ಲಿ ತಮಗೆ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಸೊ ನಮ್ಮ ಅತಿಥಿಗಳು ಹಾಜರಾಗಿದ್ದಾರೆ, ಉಪನ್ಯಾಸಕರು. ಸೊ ಈ ದಿನ ನಾವು ಮಂಗಳಾ ಮೇಡಮ್ ಅವರನ್ನ ನಮ್ಮ ಈ ವೇದಿಕೆ, ಮೇಡಮ್ ಪ್ಲೀಸ್ ಹ್ಯಾಂಡ್ ರೈಸ್ ಮಾಡ್ತೀರಾ? ಮಂಗಳಾ ಮ್ಯಾಮ್ ಹ್ಯಾಂಡ್ ರೈಸ್. ಓಕೆ, ಓಕೆ, ಥ್ಯಾಂಕ್ ಯು ಮ್ಯಾಮ್. ಈ ದಿನ ಶ್ರೀಮತಿ ಮಂಗಳಾ ಮೇಡಮ್ ದಾವಣಗೆರೆ ಈಗಾಗಲೇ ನಮ್ಮ ವೇದಿಕೆಯಲ್ಲಿ ಇವರು ಜ್ಞಾನವನ್ನ ಹಂಚಿಕೊಂಡಿದ್ದಾರೆ. ಈ ದಿನ ಸಹ ಕರ್ಮ ಸಿದ್ಧಾಂತದ ಬಗ್ಗೆ ಜ್ಞಾನವನ್ನ ಹಂಚಲಿಕ್ಕೆ ಬಂದಿದ್ದಾರೆ. ಮೇಡಮ್ ಅವರಿಗೆ ಈ ವೇದಿಕೆಯ ಪರವಾಗಿ, ಮಹಾವತಾರ್ ಫೌಂಡೇಶನ್ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಆತ್ಮಪೂರ್ವಕ ಸ್ವಾಗತವನ್ನ ಕೋರ್ತೇನೆ. ಓವರ್ ಟು ಯು ಮ್ಯಾಮ್. ವೆಲ್ಕಮ್ ಮ್ಯಾಮ್. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮತ್ತೆ ಮಹಾವತಾರ್ ವೇದಿಕೆಗೂ ನಾನು ಅನಂತ ಕೋಟಿ ಪ್ರಣಾಮಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಮನೆ ಗುರುಗಳಾದ ಪವಿತ್ರ ಸ್ವಾಮಿರ ಪಾದಗಳಿಗೆ ಅನಂತ ಕೋಟಿ ಪ್ರಣಾಮಗಳು ಸಲ್ಲಿಸುತ್ತಾ. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಮ್ಯಾಮ್, ಕರ ಆಗ್ತಾ ಇದೆ. ಹೌದಾ? ಓಕೆ, ಸೌಂಡ್ ಬರ್ತಾ ಇದೆ. ನಾನು ವಿಡಿಯೋ ಆಫ್ ಮಾಡ್ಲಾ? ಮಾತಾಡಿ ಮೇಡಮ್, ನೋಡುವ. ಜಾಸ್ತಿ ಡಿಸ್ಟರ್ಬೆನ್ಸ್ ಇದ್ರೆ ನಾನು ಹೇಳ್ತೇನೆ. ನಮ್ಮ ಡಿಸ್ಟರ್ಬೆನ್ಸ್ ಇದೆ. ಒಂದು ನಿಮಿಷ, ನಾನು ಬೇರೆಯವರಿಗೆ ಕೇಳಿ ನೋಡ್ತೇನೆ. ಅನ್ನಪೂರ್ಣ ಮೇಡಮ್, ನಿಮ್ಗೆ ಅನ್ಮ್ಯೂಟ್ ಕೊಟ್ಟಿದ್ದೇನೆ. ಮೇಡಮ್ ಮಾತಾಡ್ದು ಕೇಳ್ತಾ ಇದೆಯಾ? ಅನ್ನಪೂರ್ಣ ಶೆಟ್ಟರ್ ಮೇಡಮ್. ಹಲೋ, ನಮಸ್ತೆ. ಇಲ್ಲ ಮೇಡಮ್, ಕೇಳ್ತಾ ಇಲ್ಲ. ಒಂದ್ಸಲ ಮಾತಾಡ್ತಾರೆ. ಮಾತಾಡಿ ಮೇಡಮ್. ಮಂಗಳಾ ಮೇಡಮ್ ಒಂದ್ಸಲ ಮಾತಾಡಿ. ದಿವ್ಯಾತ್ರಿಯವರಿಗೂ ಬಸವಲಿಂಗ ಸ್ವಾಮಿಯವರಿಗೂ ಅನಂತ ಕೋಟಿ ಪ್ರಣಾಮಗಳು ಸಲ್ಲಿಸುತ್ತಾ, ನಮ್ಮ ನಿಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮಾತಾರ್ ವೇದಿಕೆಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ದಿನನಿತ್ಯ ನಮಗೆ ಜ್ಞಾನ ಕೊಡುತ್ತಿರುವಂತಹ ಎಲ್ಲಾ ಗ್ರೇಟ್ ಮಾಸ್ಟರ್ಸ್ಗೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಮಗೆ ಧ್ಯಾನಕ್ಕೆ ಬಂದ ನಂತರ ಜ್ಞಾನ ಕೊಡುತ್ತಿರುವಂತಹ ಹರಿಶಂಕರ್ ಸರ್ಗೂ, ಪುಷ್ಪಮಾನವರಿಗೂ, ವಿಶಾಲಾಕ್ಷಿ ಮೇಡಮ್ ಅವ್ರಿಗೂ, ರವಿಚಂದ್ರ ಸರ್ಗೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಕೇಳಿಸ್ತಾ ಇದೆ ಮ್ಯಾಮ್? ಎಸ್ ಮ್ಯಾಮ್. ಓಕೆ, ಇವತ್ತು ನಾವು ಕರ್ಮ ಸಿದ್ಧಾಂತದ ಬಗ್ಗೆ ಕೇಳ್ತಾ ಹೋಗೋಣ. ಸೃಷ್ಟಿ ಒಳಗೆ ಕೆಲವು ಸಿದ್ಧಾಂತಗಳಿವೆ. ಏನಪ್ಪಾ ಅಂದ್ರೆ ಅದ್ರ ಪ್ರಕಾರನೇ ನಾವು ನಡಿಲೇಬೇಕು. ಒಂದು ನಿಯಮ ಅಂತಿರುತ್ತೆ. ಸೃಷ್ಟಿ ಅಂದ್ರೆ ಆ ಭಗವಂತನ ಒಂದು ನಿಯಮಗಳಿಗೆ ನಾವು ಬದ್ಧರಾಗಿ ನಾವು ನಡಿಬೇಕಾಗತ್ತೆ. ಅದಕ್ಕೆ ಸೃಷ್ಟಿಯಲ್ಲಿ ಜೀವಿಸುತ್ತಿರುವಂತಹ ಒಂದು ಪ್ರತಿ ಜೀವಿ ಮಾನವನೊಂದಿಗೆ ಈ ಸೃಷ್ಟಿ ಸಿದ್ಧಾಂತಗಳಿಗೆ, ಆ ನಿಯಮಗಳಿಗೆ, ಆ ಧರ್ಮಕ್ಕೆ ನಾವು ಬದ್ಧರಾಗಿ ನಡ್ಕೊಳ್ಬೇಕು ಅನ್ನೋದು ಒಂದು ಸಿದ್ಧಾಂತ. ಪ್ರತಿಯೊಬ್ಬರು ಈ ಸೃಷ್ಟಿ ಸಿದ್ಧಾಂತಗಳಿಗೆ ಅನುಗುಣವಾಗಿ ನಾವು ಜೀವಿಸ್ಬೇಕಾಗತ್ತೆ. ಅದೇ ತರ ನಾವು ನಡಿಬೇಕಾಗತ್ತೆ. ಸೃಷ್ಟಿ ಧರ್ಮಗಳನ್ನ ನಾವು ಪಾಲಿಸ್ಬೇಕಾಗತ್ತೆ. ಅದಕ್ಕೆ ಯಾರು ಇದಕ್ಕೆ ವಿರುದ್ಧವಾಗಿ ಪ್ರವರ್ತಿಸ್ತಾರೋ, ಯಾರು ಈ ಸೃಷ್ಟಿ ವಿರುದ್ಧವಾಗಿ ಕೆಲಸಗಳನ್ನು ಮಾಡ್ತಾರೋ ಅವರಿಗೆ ಶಿಕ್ಷೆ ಏರ್ಪಾಡಾಗುತ್ತೆ. ಎಲ್ಲಿಂದ? ಒಂದು ಯೂನಿವರ್ಸ್ ಇಂದ. ಸೃಷ್ಟಿ ಮೂಲಕನೇ ನಮಗೆ ಏನು ಸೃಷ್ಟಿ ಯಾವ ತರ ಇರ್ಬೇಕು, ಹೇಗಿರ್ಬೇಕು, ಏನು ಅಂತ ಒಂದು ನಿಯಮ ಅಂತಿರುತ್ತೆ. ಅದ್ರ ವಿರುದ್ಧವಾಗಿ ನಾವೇನಾದ್ರೂ ನಡ್ಕೊಂಡಿದ್ದೇ ಆಗಿದ್ರೆ, ಅದೇ ತರ ನಾವು ಜೀವನ ಮಾಡಿದ್ದೆ ಆದ್ರೆ ಅದರಿಂದ ನಮಗೆ ಶಿಕ್ಷೆ ಅಂತೂ ಆಗುತ್ತೆ.
ಅದಕ್ಕೆ ಕಷ್ಟಗಳಿಗೆ ನಾವು ಗುರಿಯಾಗಬೇಕಾಗುತ್ತೆ. ಅದಕ್ಕೆ ಈ ಪುರಾಣದ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಎಷ್ಟೋ ಜ್ಞಾನಿಗಳು. ರಾಮಾಯಣದಲ್ಲಿ, ಭಾಗವತದಲ್ಲಿ, ಮಹಾಭಾರತದಲ್ಲಿ ಹೇಳಿರುವುದು ಎಲ್ಲ ಈ ವಿಷಯವನ್ನೇ ಏನಂತ ಬೋಧಿಸೋದು. ವಾಲ್ಮೀಕಿ ಮಹರ್ಷಿ, ವೇದವ್ಯಾಸ ಬ್ರಹ್ಮರ್ಷಿಗಳು ಈ ಪುರಾಣದ ವಿಷಯಗಳನ್ನೇ ನಮಗೆ ಲೋಕಕ್ಕೆ ತಿಳಿಸ್ಕೊಟ್ಟಿದ್ದಾರೆ. ಏನು ಹೇಗಿರ್ಬೇಕು, ದೊಡ್ಡ ದೊಡ್ಡ ಗ್ರೇಟ್ ಮಾಸ್ಟರ್ಸ್ ಈಗ್ಲೂ ನಮ್ಮ ಪತ್ರಿಜಿ ಏನ್ ತಿಳಿಸ್ಕೊಟ್ಟಿದ್ದಾರೆ ಅದೇ ಜ್ಞಾನವನ್ನ ನಾವು ತಗೊಂಡು, ಈಗ ಜ್ಞಾನ ತಗೊಂಡ್ರೆ ಅದೇ ತರ ನಾವು ಈಗ ಧ್ಯಾನಕ್ಕೆ ಬಂದ್ಮೇಲೆ ನಾವು ಜ್ಞಾನ ನಮಗೆ ಎರಡೂ ಸಿಗ್ತಾ ಇರೋದ್ರಿಂದಾನೇ ನಾವು ಈ ಒಂದು ಪ್ರಾಪಂಚಿಕ ಜೀವನದಲ್ಲಿ ಸಮತ್ವದಲ್ಲಿ, ಆಧ್ಯಾತ್ಮಿಕ ಜೀವನದಲ್ಲಿ ಸಮತ್ವದಲ್ಲಿ ನಾವು ನಡಿಲಿಕ್ಕೆ ಇರ್ಲಿಕ್ಕೆ ಸಾಧ್ಯವಾಗುತ್ತೆ ಮಾಸ್ಟರ್ಸ್. ಹಾಗೆ ಈಗ ರಾಮಾಯಣ, ಭಾಗವತ, ಮಹಾಭಾರತದಲ್ಲಿ ಈ ವಿಷಯವನ್ನೇ ಬೋಧಿಸ್ತಾ ಇರೋದು. ಅದನ್ನೇ ವಾಲ್ಮೀಕಿ ಮಹರ್ಷಿಗಳು ಮತ್ತೆ ವೇದವ್ಯಾಸ ಬ್ರಹ್ಮರ್ಷಿಗಳು ಈ ಪುರಾಣಗಳಿಂದ ಈ ವಿಷಯಗಳನ್ನ ಈ ಲೋಕಕ್ಕೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇವುಗಳ ಮೂಲಕ ನಾವೇನ್ ತಿಳ್ಕೊಬೇಕು, ಮಾನವನ ಜೀವನ ಅಂದ್ರೆ ಏನು, ಈ ಜೀವನ ಏತಕ್ಕಾಗಿ, ಈ ಹುಟ್ಟುವಿಕೆ ಅಂದ್ರೆ ಏನು, ಮರಣಿಸುವುದು ಅಂದ್ರೆ ಏನು, ಮಾನವನು ಎಲ್ಲಿಂದ ಬರುತ್ತಿದ್ದಾನೆ, ಎಲ್ಲಿಗೆ ಹೋಗ್ತಿದ್ದಾನೆ, ಸಾವಿನ ನಂತರ ಏನಾಗುತ್ತದೆ, ನಿಜವಾಗಿ ಮಾನವರು ಮಾಡಬೇಕಾದ ಕೆಲಸ ಏನು, ಎಂತ ಕೆಲಸ ಮಾಡ್ಬೇಕು, ಎಂತ ಕೆಲಸ ಮಾಡಬಾರ್ದು, ಎಂತ ಕೆಲಸ ಮಾಡಿದ್ರೆ ಅದರ ಫಲಿತಾಂಶ ಏನಾಗುತ್ತೆ ಎನ್ನುವ ವಿಷಯಗಳ ಇವೆಲ್ಲ ವಿಷಯಕ್ಕೆ ಪುರಾಣಗಳ ಮೂಲಕ ನಮಗೆ ಉತ್ತರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಮಹಾನ್ ಯೋಗೀಶ್ವರರಾದ ಋಷಿಗಳು ನೀಡಿದ ಈ ಗ್ರಂಥಗಳನ್ನ ಅಧ್ಯಯನ ಮಾಡಿ ಯಾರು ಆಚರಿಸುವರೋ ಅವರು ಆನಂದವಾಗಿ ಜೀವಿಸಬಲ್ಲವರು. ಯಾರು ಓದದೆ ಕೇಳದೆ ನಿರಾಕರಿಸುತ್ತಾರೋ ಅವರು ಕಷ್ಟಗಳನ್ನು ಅನುಭವಿಸಲೇಬೇಕು. ಏನ್ ಹೇಳ್ತಾರೆ, ಈಗ ಏನು ಈ ಜ್ಞಾನವನ್ನು ನಾವು ತಿಳ್ಕೊಂತಾ ಇದ್ದೀವಿ, ಎಲ್ಲಾ ಗ್ರೇಟ್ ಮಾಸ್ಟರ್ಸ್ ಏನು, ಈಗ ರಮಣ ಮಹರ್ಷಿಗಳಾಗಿರ್ಬೋದು, ನಮ್ಮ ಪತ್ರಿಜಿ ಗುರುಗಳಾಗಿರ್ಬೋದು, ರಾಮಕೃಷ್ಣ ಪರಮಹಂಸರಾಗಿರ್ಬೋದು, ಬುದ್ಧ ಭಗವಾನ್ ಆಗಿರ್ಬೋದು, ಇವರೆಲ್ಲ ತಮ್ಮ ಅನುಭವದ ಮೂಲಕ ನಮಗೆ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಆ ಜ್ಞಾನವನ್ನು ತಿಳ್ಕೊಂಡು ನಾವು ಅದೇ ತರ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಜೀವನ ಮಾಡಿದ್ರೆ ಒತ್ತಡಗಳಿಂದ, ದುಃಖಗಳಿಂದ ನಾವು ಜೀವನ ಮಾಡ್ಬೋದು. ಇಲ್ಲ ಅದನ್ನು ನಿರಾಕರಣೆ ಮಾಡಿ ಇದು ಸುಳ್ಳು, ಇಲ್ಲ ನಂದೇನೇ ಸರಿ, ನಾನು ಹಿಂಗೆ ಮಾಡ್ತೀನಿ ಅಂತ ಏನಾದ್ರೂ ನಾವು ನಮ್ ತರನೇ ಹೋಗಕ್ ಹೋದ್ರೆ ನಮಗೇನಾಗುತ್ತೆ, ಕಷ್ಟಕ್ಕೆ ನಾವು ಈಡಾಕ್ಬೇಕಾಗತ್ತೆ, ಕಷ್ಟಗಳ ಜೀವನವನ್ನ ನಾವು ಮಾಡ್ಬೇಕಾಗತ್ತೆ. ಅದಕ್ಕೆ ದೊಡ್ಡ ದೊಡ್ಡ ಜ್ಞಾನಿಗಳು ತಿಳಿಸ್ಕೊಟ್ಟ ಮಾರ್ಗದಲ್ಲಿ ಏನು ನಾವು ಯಾವ ತರ ಈ ಸೃಷ್ಟಿಗೆ ವಿರುದ್ಧವಾಗಿ ನಾವು ನಡೆದೇನೆ, ಏನು ನಾವು ನಡಿಬೇಕೋ ಅದೇ ತರ ನಾವು ನಡೆದ್ರೆ ನಮ್ಮ ಜೀವನದಲ್ಲಿ ಆನಂದವಾಗಿ ನಾವು ಜೀವಿಸ್ಬೋದು ಅಂತ. ಅದಕ್ಕೆ ಹೇಳ್ತಾರೆ, ಎಷ್ಟೋ ಮಂದಿ ನೀಡಿದ ಸಂದೇಶಗಳಿಂದ ಸೃಷ್ಟಿ ಸಿದ್ಧಾಂತದ ಅರಿವು ಕುರಿತು ನಾವು ತಿಳಿದುಕೊಳ್ಬಹುದು. ಅವರು ತಿಳಿಸಿದ ಎಲ್ಲಾ ಸಿದ್ಧಾಂತವು ಉನ್ನತವಾದದ್ದೇ. ಅವುಗಳಲ್ಲಿ ಮುಖ್ಯವಾದದ್ದು ಯಾವುದು, ಕರ್ಮ ಸಿದ್ಧಾಂತ. ಎಷ್ಟೋ ಗ್ರೇಟ್ ಮಾಸ್ಟರ್ಸ್ಗಳು ನಮಗೆ ನೀಡಿದ ಸಂದೇಶಗಳಿಂದ ನಮಗೆ ಈ ಸೃಷ್ಟಿ ಸಿದ್ಧಾಂತದ ಬಗ್ಗೆ ನಾವು ತಿಳ್ಕೋಬಹುದು ತುಂಬಾ. ಅದಕ್ಕೆ ಪತ್ರಿಜಿ ಏನ್ ಹೇಳಿದ್ದಾರೆ, ಎಲ್ಲರ ಹತ್ರನೂ ಜ್ಞಾನ ತಗೊಳ್ಬೇಕು. ಎಲ್ಲಾ ಗ್ರೇಟ್ ಮಾಸ್ಟರ್ಸ್ ಪ್ರತಿನಿತ್ಯ ನೀವು ಒಂದು ಸ್ವಲ್ಪ ಹೊತ್ತು ನಾವು ಸ್ವ ಅಧ್ಯಾಯ 2 ಬರುತ್ತೆ, ಸ್ವ ಅಧ್ಯಾಯ ಒಂದು ಬೇರೆ, ಸ್ವಾಧ್ಯಾಯ ಬೇರೆ ಆಗುತ್ತೆ. 2 ಒಂದು ನಮ್ಮನೆ ನಾವು ಅಧ್ಯಯನ ಮಾಡ್ಕೊಳ್ಳೋದು, ಇನ್ನೊಂದು ಒಂದು ಸ್ಪಿರಿಚುಯಾಲಿಟಿಗೆ ಸಂಬಂಧಪಟ್ಟ ಒಂದು ಪುಸ್ತಕಗಳನ್ನ ಓದಿ ಅದರ ಜ್ಞಾನವನ್ನು ತಗೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ದೊಡ್ಡ ದೊಡ್ಡ ಗ್ರೇಟ್ ಮಾಸ್ಟರ್ಗಳು ಕೊಡುವಂತ ಒಂದು ಸಂದೇಶಗಳಾಗಿರ್ಬೋದು, ಅವ್ರು ಕೊಡುವಂತ ಜ್ಞಾನಗಳನ್ನ ನಾವು ತಿಳ್ಕೊಂಡು ಅವನ್ನ ನಾವು ಅನುಷ್ಠಾನಕ್ಕೆ ತಗೊಂಡ್ಬಂದು ನಾವು ಬದಲಾವಣೆ ಮಾಡ್ಕೊಂಡಾಗ ಮಾತ್ರ ನಾವು ನಮ್ಮ ಜೀವನದಲ್ಲಿ ಮುಂದೆ ಸಾಗ್ಲಿಕ್ಕೆ ನಾವು ಈ ಭೂಮಿಗೆ ಬಂದಿದ್ದೇ ಸಾರ್ಥಕ ಆಗುತ್ತೆ. ನಮ್ಮ ಮೂಲ ಗುರಿ, ನಮ್ಮ ಮೂಲ ಸ್ಥಾನವನ್ನು ಸೇರ್ಲಿಕ್ಕೆ ಈ ಜ್ಞಾನವನ್ನು ನಾವು ತಗೊಳ್ಳೇಬೇಕು, ಅದನ್ನ ಅಳವಡಿಸ್ಕೊಳ್ಳೇಬೇಕು, ಅದನ್ನ ಅದೇ ತರ ನಾವು ನಡ್ಕೊಳ್ಬೇಕು. ಅದೇ ತರ ಆ ತಿಳಿಸಿದಂತಹ ಸಿದ್ಧಾಂತಗಳು ಎಲ್ಲ ಉನ್ನತವಾಗಿರೋದು. ಅದರಲ್ಲಿ ಮುಖ್ಯವಾದದ್ದು ಯಾವ್ದಪ್ಪ ಅಂದ್ರೆ ಒಂದು ಕರ್ಮ ಸಿದ್ಧಾಂತ ಅವರು ಹೇಳ್ತಾರೆ. ಈ ಸಿದ್ಧಾಂತದ ಸಾರವನ್ನು ನಾವು ತಿಳ್ಕೊಳ್ಳೋಣ. ಕರ್ಮ ಸಿದ್ಧಾಂತ ಪ್ರತಿಯೊಬ್ಬರ ಜೀವನಕ್ಕೆ ಸಂಬಂಧಪಟ್ಟಿದ್ದಂತೆ. ಕಾರಣ ಅಂದ್ರೆ ಕರ್ಮಗಳನ್ನು ಮಾಡದೆ ಯಾರೂ ಇರಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಲೋಕದಲ್ಲಿ ಕರ್ಮ ಸಿದ್ಧಾಂತದ ಮೇಲೆ ಅವಗಾಹನ ಇಲ್ಲದೆ ಕರ್ಮಗಳನ್ನು ಮಾಡುತ್ತಿದ್ರೆ ಕಷ್ಟಗಳನ್ನು ತಂದುಕೊಳ್ತಾರೆ. ಅಂದ್ರೆ ಯಾರು ಈ ಕರ್ಮ ಸಿದ್ಧಾಂತದ ಜೀವನಕ್ಕೆ ಸಂಬಂಧಪಟ್ಟಿರೋದೇ ನಮಗೆ. ಯಾಕಂದ್ರೆ ಆ ಕರ್ಮಗಳನ್ನ ಮಾಡ್ಲಿಲ್ಲ ಅಂತಂದ್ರೆ ನಾವು ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಕರ್ಮಗಳನ್ನ ಮಾಡ್ಬೇಕಾದ್ರೆ ಯಾವ ರೀತಿ ಕರ್ಮಗಳನ್ನ ನಾವು ಮಾಡ್ಬೇಕು, ಯಾವ ರೀತಿ ಮಾಡಬಾರ್ದು ಅಂತ ತಿಳ್ಕೊಂಡು ಮಾಡಿದಾಗೆ ಒಂದು ಎಚ್ಚರಿಕೆ, ಅವಗಾಹನೆ ಅಂದ್ರೆ ಒಂದು ಎಚ್ಚರಿಕೆಯಿಂದ ನಾವು ಇದ್ರೆ ಆ ಕರ್ಮಗಳಲ್ಲಿ ನಾವು ಕಷ್ಟಗಳನ್ನ ತಂದ್ಕೊಂಡಂಗೆ ನಮ್ಮ ಜೀವನದಲ್ಲಿ ನಾವು ನೆಮ್ಮದಿಯಾಗಿ ನಮ್ಮ ಜೀವನವನ್ನು ಸಾಗಿಸಬಹುದು ಅಂತ ಹೇಳ್ತಾರೆ. ಯಾವ ವಿಷಯ ತಿಳಿಯುವುದೇನೆಂದ್ರೆ ಕರ್ಮ ಸಿದ್ಧಾಂತಕ್ಕೆ ಯಾವುದು ಪ್ರಾಮುಖ್ಯತೆ ಕೊಡುತ್ತಿಲ್ಲ, ಗಮನಿಸುತ್ತಿಲ್ಲ. ಕರ್ಮ ಸಿದ್ಧಾಂತ ಎನ್ನುವ ಬಗ್ಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ.
ಈ ಕರ್ಮ ಸಿದ್ಧಾಂತದ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದನ್ನ ಹೇಗ್ ಬೇಕೋ ಹಾಗೆ ಜೀವನವನ್ನು ಮಾಡ್ಕೊಂತ, ಅದರ ವಿರುದ್ಧವಾಗಿ ನಡ್ಕೊಳ್ತಾ, ನಾವು ಕರ್ಮಗಳನ್ನ ಮಾಡ್ಕೊಳ್ತಾ, ಮತ್ತೆ ನಮ್ಮ ಜೀವನವನ್ನು ದುಃಖಮಯ ಮಾಡ್ಕೊಂಡು ಮತ್ತೆ ಮತ್ತೆ ನಾವು ಮರಣಿಸೋದು, ಹುಟ್ಟು ಸಾವುಗಳ ಮಧ್ಯೆ ಸಿಕ್ಕಾಕೊಂಡು ಮತ್ತೆ ಒತ್ತಡಕ್ಕೆ ಸಿಕ್ಕಾಕೊಳ್ತಾ ಇದ್ದೀವಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಪ್ರತಿದಿನ ಬೆಳಗ್ಗೆ ಎಚ್ಚರವಾದ್ಮೇಲೆ ರಾತ್ರಿ ಮಲಗುವವರೆಗೆ ಎಷ್ಟು ಕರ್ಮಗಳನ್ನು ಮಾಡ್ತಿದ್ದಾರೆ, ಆದ್ರೆ ಮಾಡುವ ಕರ್ಮಗಳ ಕುರಿತು ಯಾರೂ ಆಲೋಚನೆ ಮಾಡ್ತಾ ಇಲ್ಲ ಅಂತ. ಯಾವ ಕೆಲಸವನ್ನು ಯೋಚಿಸಿ ಮಾಡ್ತಾ ಇಲ್ಲ, ಯಾವ ಮಾತನ್ನು ಯೋಚಿಸಿ ಮಾತನಾಡ್ತಾ ಇಲ್ಲ, ತಮಗೆ ಇಷ್ಟ ಬಂದ ಹಾಗೆ ವರ್ತನೆ ಮಾಡ್ತಾ ಇದ್ದಾರೆ, ಇಷ್ಟ ಬಂದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ತಮ್ಮ ಇಷ್ಟಾನುಸಾರ ನಡೆದುಕೊಳ್ತಾ ಇದ್ದಾರೆ ಅಂತ. ಬೆಳಿಗ್ಗೆ ನಾವು ಎದ್ದಾಗಿಂದ ರಾತ್ರಿ ಮಲಗುವವರೆಗೂ ಎಷ್ಟು ಕರ್ಮಗಳನ್ನ ಮಾಡ್ತೀವಿ, ಮಾತುಗಳಿಂದ, ಯೋಚನೆಗಳಿಂದ, ಒಳಗಡೆಯಿಂದ, ಮತ್ತೆ ಕೈಗಳಿಂದ, ಕಿವಿಯಿಂದ, ನೋಡೋದ್ರಿಂದ ಎಷ್ಟೊಂದು ಕರ್ಮಗಳನ್ನ ನಾವು ಮಾಡ್ತಾ ಇರ್ತೀವಿ. ಆ ಕರ್ಮಗಳು ಯಾವ ತರ ಅಂತ ನಾವು ಒಂದು ಸರಿ ಆಲೋಚನೆ ಮಾಡ್ತಾ ಇಲ್ಲ, ಯಾವ ತರ ಕೆಲಸ ಮಾಡಿದೀವಿ ಅಂತ ನಾವು ಯೋಚಿಸ್ತಾ ಇಲ್ಲ, ಯಾವ ಮಾತುಗಳನ್ನ ಆಡ್ತಿದೀವಿ ಅಂತ ನಾವು ಯೋಚನೆ ಮಾಡ್ತಾ ಇಲ್ಲ. ನಮಗೆ ಇಷ್ಟ ಬಂದಾಗೆ ನಾವು ಪ್ರವರ್ತನೆ ಮಾಡ್ತಾ ಇದ್ದೀವಿ, ಇಷ್ಟ ಬಂದ ಹಾಗೆ ಕೆಲಸಗಳನ್ನ ಮಾಡ್ತಾ ಇದ್ದೀವಿ, ನಮ್ಮ ಇಷ್ಟಾನುಸಾರ ನಾವು ನಡೆದುಕೊಳ್ತಾ ಇದ್ವಿ. ಈ ಅನುಸಾರ ನಡ್ಕೊಂಡ್ರೆ ನಮ್ಮ ಜೀವನದಲ್ಲಿ, ನಿತ್ಯ ಜೀವನದಲ್ಲಿ ನಮಗೆ ಕಷ್ಟ ನಷ್ಟ ಆಗುತ್ತೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಯಾರು ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ. ತಮಗೆ ತೋಚಿದಂತೆ ಮಾಡ್ತಾ ಇದ್ವಿ. ಮಾತುಗಳು ಸಹ ಕರ್ಮಗಳೇ ಎನ್ನುವ ವಿಷಯ ತಿಳಿಯುತ್ತಲ್ಲ, ಬಾಯಿ ಇದೆ ಎಂದು ಇಷ್ಟ ಬಂದಂತೆ ಮಾತನಾಡುವುದು, ತಾನು ಮಾಡಿದ ಕೆಲಸಗಳು ಫಲಿತಗಳು ತಾನು ಅನುಭವಿಸಕ್ಕಾಗಿ ಬರುತ್ತದೆ ಎಂಬ ಕರ್ಮ ಸಿದ್ಧಾಂತದ ಕುರಿತು ಯಾವ ಆಲೋಚನೆ ಇಲ್ಲದೆ ಜೀವಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ನಾವು ನಿಜವಾಗ್ಲೂ ನಾವು ಈ ಧ್ಯಾನಕ್ಕೆ, ಈ ಜ್ಞಾನ ಬರೋಕ್ಕಿಂತ ಮುಂಚೆ ಬೇರೆಯವ್ರ ಬಗ್ಗೆ ಮಾತಾಡಿದ್ರೆ ಅವ್ರ ಬಗ್ಗೆ ಅವ್ರು ಮಾಡಿದ ಬಸವಣ್ಣವ್ರ ವಚನಗಳು ನೋಡ್ರಿ, ನಿನ್ನೆ ಬಸವಣ್ಣ ಅವ್ರದ್ದು ಒಂದು ಜಯಂತಿ ಆಯ್ತು. ನಿಜವಾಗ್ಲೂ ಅವರ ಒಂದೊಂದು ಮಾತುಗಳು ಎಷ್ಟು ಸತ್ಯಗಳು. ಎಲ್ಲಾ ಜ್ಞಾನಿಗಳು ಬರೆದಿರೋದು, ಎಲ್ಲಾ ಜ್ಞಾನಿಗಳು ಹಾಡಿನ ಮೂಲಕ ತಿಳಿಸಿದ್ದಾರೆ, ಒಂದು ವಾಕ್ಯದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ಆಳವಾಗಿ ತಿಳ್ಕೊಂಡು, ಗೊತ್ತಿಲ್ಲದ್ರೆ ದೊಡ್ಡ ಜ್ಞಾನಿಗಳ ಹತ್ರ ತಿಳ್ಕೊಂಡಾಗ ಅದರ ಅರ್ಥ ಗೊತ್ತಾದಾಗ ನಾವು ಮಾಡ್ತಿರೋದು ತಪ್ಪ ಸರಿನಾ ಅಂತ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಸುಮ್ನೆ ಏನೋ ಹೇಳಿ, ಮೊದಲಿಗೆ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಅದ ಅರ್ಥಗಳು ಈಗ ಕೇಳ್ತಾ ಇದ್ರೆ ಎಷ್ಟು ಅರ್ಥಗರ್ಭಿತ, ಎಷ್ಟೊಂದು ಇದೆ ನಮ್ಮ ಒಳಗೆ ಅಂತ ಹೇಳಿ. ಮೊನ್ನೆ ಇಲ್ಲಿ ವಿರೂಪಾಕ್ಷ ಸರ್ ನಾಗರತಮ್ಮ ಸರ್ ಕ್ಲಾಸ್ ಕೊಡ್ಲಿಕ್ಕೆ ಬಂದಿದ್ರು ದಾವಣಗೆರೆಗೆ. ಅವ್ರು ಹೇಳ್ತಾ ಇದ್ರು, ನಮ್ಮ ಶರೀರನೇ ಒಂದು ಪಿರಮಿಡ್ ಶೇಪ್ ಅಲ್ಲಿ ಇದೆ ಅಂತ. ಹೌದಲ್ವಾ ಅಂತ. ನಮ್ಮ ಮೂಗು ಸಹ ಒಂದು ಪಿರಮಿಡ್ ಶೇಪ್ ಅಲ್ಲಿ ಇದೆ ಅಂತ. ಅಯ್ಯೋ ಹೌದಲ್ಲ ಅಂತ. ಎಷ್ಟೊಂದು ನಮ್ಮೊಳಗಡೆ ಇದೆ. ಒಂದೊಂದು ಕಣ, ಒಂದೊಂದು ಒಳಗಡೆ ನಮ್ಮ ಒಂದು ಕಣನೂ ಸಹ ಪಿರಮಿಡ್ ಶೇಪ್ ಅಲ್ಲೇ ಇದೆಯಂತೆ. ಎಷ್ಟೊಂದು ಜ್ಞಾನ. ಒಂದೊಂದು ಒಬ್ಬೊಬ್ಬರ ಹತ್ರ ಮಾಸ್ಟರ್ ಹತ್ರ ಒಂದೊಂದು ಜ್ಞಾನ ತಗೊಂಡೋಗಿಲ್ಲ. ಇದು ಕೊನೆನೇ ಇಲ್ಲ. ಹೌದಲ್ಲ ಅನ್ಸುತ್ತೆ. ಅದು ಕೇಳ್ತಾ ಇದ್ರೆ ಅಲ್ಲಿ ಮೈಯೆಲ್ಲ ಜುಮ್ಮನತಿ. ಏನಪ್ಪಾ ಇಷ್ಟು ಜ್ಞಾನ, ಎಷ್ಟು ದಿನ, ಇಷ್ಟು ಕಾಲ ನಾವು ಇಂಥ ಒಂದು ಜ್ಞಾನ, ಇಂಥ ಒಂದು ಗುರುಗಳು ಸಿಗ್ಲಿಕ್ಕೆ ಎಷ್ಟು ತಪಸ್ ಮಾಡಿ, ಎಷ್ಟು ಜನ್ಮ ತಗೊಂಡು ಈಗ ಬಂದಿದೀವಿ. ಇಂಥ ಜ್ಞಾನ, ಇಂಥ ಗುರುಗಳು ಸಿಕ್ಕಿದ್ದಾರೆ ಅಂದ್ರೆ ಬಹಳ ಸಂತೋಷ ಆಗುತ್ತೆ. ಈ ಏನು ಎಲ್ಲ ತೃಣ. ಈಗ ಇಷ್ಟು ದಿನ ಎಲ್ಲ ನೋಡಿದೀವಿ, ಎಲ್ಲ ಒಂದು ಪ್ರಾಪಂಚಿಕ ಜೀವನದಲ್ಲಿ. ಅದ್ರ ಮುಂದೆ ಇದೆ ಅವುಗಳೆಲ್ಲ ಇದು ನಮಗೆ ಇಂಥ ನಮ್ಮ ಪತ್ರಿಜಿ ಗುರುಗಳು ಸಿಕ್ಕಿರೋದು, ಇಂಥ ಒಂದು ಜ್ಞಾನ ಸಿಗ್ತಾ ಇರೋದು, ಇವೆಲ್ಲ ಒಂದು ಚಿಕ್ಕ ಇದು ಇದ್ದಿದ್ದಂಗೆ. ಶಾಶ್ವತವಾದನ್ನ ಇಟ್ಕೊಂಡಾಗ್ಲೇ ನಾವು ನೆಮ್ಮದಿಯಾಗಿರ್ಕಾಗುತ್ತೆ. ನಾವು ಇಷ್ಟು ದಿನ ಮಾಡ್ತಿರೋದೇನು ಅಶಾಶ್ವತವಾದದ್ದೇ ಇಟ್ಕೊಂಡಿರೋದು. ಈ ರೋಗ ಬಂದಿರುತ್ತೆ, ಅದು ಯಾವಾಗ್ಲೂ ಕಾಲಾನುಕಾಲ ಯಾವ್ದೂ ಇರೋದಿಲ್ಲ. ಅದೆಲ್ಲ ಅನಿಚ್ಛ, ಅದು ಕ್ಷಣಿಕ. ಪ್ರತಿಯೊಂದು ದುಡ್ಡು ಬಂಗಾರ ಯಾವಾಗ ಯಾವ್ದಿರುತ್ತೋ ಗೊತ್ತಿಲ್ಲ. ಎಲ್ಲಾ ಮಾಡ್ಕೊಂಡ್ರು ನಾವು ಹಾಕೊಂತೀವೋ ಇಲ್ಲೋ ಗೊತ್ತಿಲ್ಲ. ಇವತ್ತಿಗೆ ರಾತ್ರಿ ಅನ್ಕೊಂಡ್ರೆ ಬಗ್ಗೆ ಅನ್ನೋದು ಗೊತ್ತಿಲ್ಲ. ಆದ್ರೆ ನಾವು ಮತ್ತು ಈ ಪ್ರಾಪಂಚಿಕದೊಳಗೆ ಒದ್ದಾಡ್ತಾ ಇದ್ದೀವಿ. ಪ್ರಾಪಂಚಿಕೋಸ್ಕರನೇ ದುಃಖ ಪಡ್ತಾ ಇದ್ದೀವಿ. ಭಗವಂತನಿಗೋಸ್ಕರ ಯಾರು ದುಃಖ ಪಡ್ತಾ ಇಲ್ಲ. ಭಗವಂತ ಬೇಕು ಅಂತ ಯಾರು ಅವನಿಗೋಸ್ಕರ ಯಾರು ಇದ್ ಮಾಡ್ತಿಲ್ಲ. ನಮ್ಮ ಪೂರೈಕೆಗೋಸ್ಕರ ನಾವು ದೇವಸ್ಥಾನಕ್ಕೆ ಹೋಗೋದು, ನಮ್ಮ ಬೇಡಿಕೆಗೋಸ್ಕರನೇ, ಭಗವಂತನ ಬೇಡಿಕೆ ಇಡೋಕೋಸ್ಕರನೇ ಭಗವಂತನ ಬಗ್ಗೆ ಇದ್ ಮಾಡ್ತೀವಿ ಹೊರತು, ಭಗವಂತ ನೀನೇ ಬೇಕು ಅಂತ ಹೋಗೋದು ಯಾವಾಗ ಈ ಒಂದು ಜ್ಞಾನ ಧ್ಯಾನವನ್ನು ಪಡ್ಕೊಂಡಾಗ್ಲೇ ಗೊತ್ತಾಗೋದು. ಆ ಒಂದು ಯಾವ್ದೋ ಮೂಲಕ, ಯಾರೋ ಮಾಸ್ಟರ್ ಮೂಲಕ, ಯಾರೋ ದೊಡ್ಡ ದೊಡ್ಡ ಜ್ಞಾನಿಗಳ ಮೂಲಕ ಅವಾಗ ಭಗವಂತ ಪ್ರತಿ ವರ್ಷಕ್ಕೆ 7 ವರ್ಷಕ್ಕೊಮ್ಮೆ ಒಂದು ಸರಿ ಒಂದೊಂದು ಘಟನೆ ಏರ್ಪಾಡೆ ಮಾಡ್ತಾನಂತೆ ಭಗವಂತ. ನೀನ್ ಈ ಭೂಮಿಗೆ ಬಂದಿರೋದೇ ಇದಕ್ಕೆಲ್ಲ ಬಂದಿರೋದು. ನೀನ್ ಈ ಧ್ಯಾನಕ್ ಬಾ, ಜ್ಞಾನಕ್ ಬಾ, ಇದನ್ ತಿಳ್ಕೊ, ಇದನ್ ಮಾಡು, ಇದನ್ ಮಾಡ್ಬಾರ್ದು ಅಂತ ಯಾರ್ಯಾರ ಮೂಲಕ ತಿಳಿಸ್ತಿರ್ತಾನೆ. ಆ ಪ್ರಜ್ಞೆಯಿಂದ, ಅರಿವಿನಿಂದ ನಾವೇನಾದ್ರೂ ಅದನ್ನ
ಕರೆಕ್ಟು, ಹೌದಲ್ಲ. ಒಂದು ಅರಿವಿನಿಂದ ಯಾಕೆ ಇದು ಹಿಂಗಾಗ್ತಾ ಇದೆ, ಯಾಕೆ ನಮಗೆ ಕಷ್ಟ ಬರ್ತಾ ಇದೆ, ನಾನು ಯಾಕೆ ಮತ್ತೆ ಮತ್ತೆ ಹುಡ್ತಾ ಇದ್ದೀನಿ, ನಾನು ಎಲ್ಲಿ ತಪ್ತಾ ಇದ್ದೀನಿ, ಅದನ್ನ ಅರಿವಿನಿಂದ ನಾವು ನೋಡ್ಕೊಂಡಾಗ ಅದು ಗೊತ್ತಾಗ್ತಾ ಹೋಗುತ್ತೆ ಮಾಸ್ಟರ್. ಇಲ್ಲ ಅಂದ್ರೆ ಮತ್ತು ಅದೇ ಏನು ನಾನ್ ಮಾಡಿದ್ದೇ ಸರಿ, ಹಂಗೆ ಹೇಳಿದ್ಬಿಟ್ರೆ ಹಂಗೆ ಏನಾದ್ರು ಆಗ್ಬಿಡುತ್ತಾ, ಬೇರೆ ಬಗ್ಗೆ ಮಾತಾಡಿದ ತಕ್ಷಣ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ಅವಾಗ ಹೇಳ್ತಿದ್ರು. ಏನ್ ಹೇಳ್ತಾರೆ ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂತ ಇರ್ಲಿಲ್ಲ. ಯಾವಾಗ ಈ ಒಂದು ಧ್ಯಾನಕ್ಕೆ ಬಂದ್ವಿ, ನಮ್ಮ ಪತ್ರಿಜಿ ಗುರುಗಳು ಏನ್ ಕೊಟ್ಟಿದ್ದಂತ ಧ್ಯಾನ, ಅವ್ರು ಕೊಡ್ತಿರುವಂತ ಪ್ರತಿದಿನ ಧಾರಾಕಾರವಾದ ಜ್ಞಾನ ತಿಳ್ಕೊಂಡ್ಮೇಲೆ ಗೊತ್ತಾಗ್ತಾ ಇತ್ತು ಯಾಕೆ ನಾವು ಆಗ್ಲೆಲ್ಲ ದುಃಖದಲ್ಲಿ ಇರ್ತಿದ್ವಿ ಅಂತ. ಈಗ 4 ವರ್ಷದಿಂದ ಈ ಜ್ಞಾನ ತಗೊಂಡ್ಮೇಲೆ ನಿಜವಾಗ್ಲೂ ಪ್ರತಿದಿನ ಖುಷಿ, ಪ್ರತಿದಿನ ಆನಂದ. ಕಷ್ಟ ಅಂತ ಬರ್ತಾ ಇದೆ ಅಂತ ಏನು ಅನಿಸ್ತಾ ಇಲ್ಲ, ಬರ್ತಾ ಇದೆ, ಅದು ಹೋಗ್ತಾ ಇರುತ್ತೆ. ನಾವ್ ಏನ್ ಮಾಡಿರ್ತೀವೋ ಅದು ಬರ್ತಾ ಇದೆ. ಈಗ ಅದರಿಂದ ಹೊರಗಡೆ ಬರಕ್ ಈಗ ಒಂದು ನಿಧಿ ಸಿಕ್ಬಿಟ್ಟಿದೆ, ಏನನ್ನೋ ಧ್ಯಾನ ಅನ್ನೋದು. ಅದನ್ನ ಇಟ್ಕೊಂಡಿದೀವಿ. ಈಗ ಮಾಡ್ತಾ ಮಾಡ್ತಾ ಹೋಗ್ತಾ ಹೋಗ್ತಾ ಏನಾಗ್ತಾ ಇದೀವಿ, ನಾವು ಶುದ್ಧ ಆಗ್ತಾ ಇದೀವಿ. ಶುದ್ಧ ಆದಂಗೆ ನಮಗೆ ನೆಕ್ಸ್ಟ್ ಅಮೂಲ್ಯವಾದದ್ದು ಇನ್ನು ಏನೇನು ಜ್ಞಾನ ತಗೋಬೇಕು ಅಂತ ಗ್ರೇಟ್ ಮಾಸ್ಟರ್ಸ್ ಗಳ ನಮ್ಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ನಾವು ಎಷ್ಟೆಷ್ಟು ಶುದ್ಧ ಆಗ್ತೀವೋ ಅಷ್ಟಷ್ಟು ಜ್ಞಾನ ಧಾರಾಕಾರವಾಗಿ ಹರಿತಾ ಹೋಗುತ್ತೆ. ದೊಡ್ಡ ದೊಡ್ಡ ಜ್ಞಾನಿಗಳ ಸಂಪರ್ಕದಲ್ಲಿ ನಾವ್ ಇರ್ತಾ ಹೋಗ್ತೀವಿ. ನಮಗೆ ಈ ಒಂದು ಇಲ್ಲಿ ನೋಡ್ರಿ, ಈ ಒಂದು ಪೃಥ್ವಿನಲ್ಲಿ ನಮಗೆಲ್ಲದೂ ಹಣದ ಅವಶ್ಯಕತೆ ಇರುತ್ತೆ. ಆದ್ರೆ ನಾವು ಈ ಒಂದು ಬಾಡಿ ವೆಕೆಟ್ ಆದ್ಮೇಲೆ ನಾವು ಆಧ್ಯಾತ್ಮ ಲೋಕ ಹೋದ್ಮೇಲೆ ಸೂಕ್ಷ್ಮ ಶರೀರದ ಮೂಲಕ ನಮ್ಮ ಪ್ರಯಾಣ ಮತ್ತೆ ಮುಂದುವರಿಯುತ್ತೆ. ಅವಾಗ ಇದೆಲ್ಲ ನಮಗ್ ಬೇಕಾಗಲ್ಲ. ಈ ಒಂದು ಫಾರಿನ್ಗೆ ಹೋಗ್ಬೇಕು ಅಂದ್ರೆ ವೀಸಾ ಪಾಸ್ಪೋರ್ಟ್ ಬೇಕು. ಆದ್ರೆ ಒಂದು ಆಧ್ಯಾತ್ಮ ಲೋಕದಲ್ಲಿ ಈ ಒಂದು ಜ್ಞಾನ ಧ್ಯಾನನ ನೀವು ಎಷ್ಟು ಮಟ್ಟಿಗೆ ಕರ್ಕೊಂಡು ಹೋಗ್ತಿರೋ, ನಿಮ್ಮ ಚೇತನಾ ಸ್ತರವನ್ನು ಎಷ್ಟು ಉನ್ನತವಾಗಿ ಇಟ್ಕೊಂತೀರೋ ಅವಾಗ ನೀವು ಉನ್ನತ ಲೋಕಕ್ಕೆ ಹೋಗಕ್ಕೆ ತುಂಬಾ ಈಸಿ ಆಗತ್ತೆ. ಇದೇ ನೀವು ಸಂಪಾದನೆ ಮಾಡ್ಕೊಂಡು ನಾವು ಹೋಗ್ಬೇಕಾಗಿರೋದು. ಅದಕ್ಕೆ ಎಷ್ಟು ಸಾಧ್ಯನೋ ಈ ಪೃಥ್ವಿಯಲ್ಲಿ ಇರುವಾಗ್ಲೇ ಧ್ಯಾನವನ್ನು ಹೆಚ್ಚಿಗೆ ಮಾಡ್ಕೊಂತ, ಕರ್ಮಗಳನ್ನ ಕಡಿಮೆ ಮಾಡ್ಕೊಂತ, ನಾವು ಶುದ್ಧವಾಗಿ ಎಷ್ಟು 100% ಮಾರ್ಕ್ಸ್ ತಗೊಂಡು ನಾವು ಹೋದ್ರೆ ದೊಡ್ಡ ದೊಡ್ಡ ಒಂದು ಬೇರೆ ಬೇರೆ ಒಂದು ಖಂಡಗಳಿಗೆ, ಬೇರೆ ಬೇರೆ ಲೋಕಗಳಿಗೆ ಹೋಗ್ಲಿಕ್ಕೆ ಈಸಿ ಆಗತ್ತಂತೆ. ಇಲ್ಲ ಅಂತಂದ್ರೆ ಮತ್ತೆ ಅಡೆತಡೆ ಹಾಕೋದಾಗದು. ಮತ್ತೆ ಮತ್ತೆ ನಮ್ಮ ಪೃಥ್ವಿ ಲೋಕದ ಜೀವನದಕ್ಕೆ ಎಷ್ಟು ಕರ್ಮಗಳನ್ನ ಕೆಟ್ಟದಾಗಿ ಒಳ್ಳೆದಾಗಿ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿ ಮತ್ತೆ ಮತ್ತೆ ಅದೇ ಇಲ್ಲಿ ಏನಿದೆಯೋ ಅಲ್ಲೂ ಆಸ್ಪತ್ರೆಗಳು ಇರುತ್ತೆ, ಅಲ್ಲೂ ಬೇರೆ ಬೇರೆ ಒಂದು ಕೊಳಚೆ ಪ್ರದೇಶಗಳಿರುತ್ತೆ, ಒಂದು ಕತ್ತಲು ಪ್ರದೇಶಗಳಿರುತ್ತೆ, ಸರೀಸೃಪಗಳು ಇರುವಂತ ಒಂದು ಪ್ರದೇಶದಲ್ಲಿ ಇರ್ಬೇಕಾಗತ್ತೆ. ಅಲ್ಲೂ ನಮಗೆ ಒಂದೊಂದು ಪನಿಷ್ಮೆಂಟ್ ಇರ್ಬೇಕಾಗುತ್ತೆ. ಅದಕ್ಕೆ ಸಾಧ್ಯವಾದಷ್ಟು ಯಾರ ಬಗ್ಗೆನೂ ಮಾತಾಡೋದಾಗ್ಲಿ, ಕೆಟ್ಟದಾಗ್ಲಿ, ಅವ್ರ ಬಗ್ಗೆ ಮಾತಾಡೋದಾಗ್ಲಿ ಅದನ್ನು ಬಿಟ್ಬಿಟ್ಟು ನಾವು ಜಾಸ್ತಿ ಧ್ಯಾನ ಮಾಡ್ತಾ ಹೋದಂಗೆಲ್ಲ ಏನಾಗುತ್ತೆ, ಮಾತುಗಳು ಕಡಿಮೆ ಆಗುತ್ತೆ. ಏನ್ ಮಾತಾಡ್ಬೇಕು, ಏನ್ ಮಾತಾಡ್ಬಾರ್ದು, ಏನ್ ಯೋಚಿಸ್ಬೇಕು, ಏನ್ ಯೋಚಿಸ್ಬಾರ್ದು, ಏನು ನಾವು ಮಾಡ್ಬೇಕಾದ ಗುರಿ ಏನು, ಎಲ್ಲವನ್ನು ನಾವು ಮಾಡಿಸ್ತಾ ಹೋಗುತ್ತೆ. ಒಳಗಡೆ ಒಂದು ಶಕ್ತಿ ಕೆಲಸ ಮಾಡ್ತಾ ಹೋಗುತ್ತೆ. ಹಾಗೆ ನಾವು ಈ ಸೃಷ್ಟಿಯಲ್ಲಿ ನಾವು ಜೀವಿಸ್ತಿದ್ದೇವೆ ಎಂಬ ಅವಗಾಹನೆನೇ ಇಲ್ಲದ ಹಾಗೆ ನಾವು ಈ ಸೃಷ್ಟಿಯಲ್ಲಿನ ಒಂದು ಕರ್ಮ ಸಿದ್ಧಾಂತದ ಕುರಿತು ಹೇಗೆ ಅವಗಾಹನೆಯನ್ನ ನಾವು ಮಾಡ್ಕೊಳ್ಬೇಕು, ಪ್ರತಿ ಕರ್ಮಕ್ಕೂ ಒಂದು ಫಲ ಇರುತ್ತೆ ಎಂಬ ವಿಷಯವನ್ನು ನಾವು ತಿಳ್ಕೊಬೇಕು ಮಾಸ್ಟರ್. ಯಾವಾಗ ಈ ರೀತಿ ಅವಗಾಹನೆ ಇಲ್ಲದೆ ಜೀವಿಸ್ತಾ ಕರ್ಮಗಳನ್ನು ಮಾಡುತ್ತಾ ಕಷ್ಟಗಳು ಬಂದ್ರೆ ಮಾತ್ರ ಬಾಧೆ ಪಡ್ತಿರ್ತಾರೆ. ಆದ್ರಿಂದ ಕರ್ಮ ಸಿದ್ಧಾಂತ ಬಗ್ಗೆ ನಾವು ತಿಳ್ಕೊಂತ ಹೋದ್ರೆ ಈ ಬಾಧೆಗಳಿಲ್ಲದೆ ನಾವು ಜೀವನವನ್ನ ತುಂಬಾ ಸುಂದರವಾಗಿ ಜೀವಿಸ್ಬೋದು ಅಂತ ಹೇಳ್ತಾರೆ. ಸಿದ್ಧಾಂತ ಎಂದರೆ ನಾವು ಮಾಡಿದ ಕರ್ಮ ಫಲವನ್ನು ನಾವು ಅನುಭವಿಸಬೇಕಾಗುತ್ತದೆ. ಅದು ಒಳ್ಳೆಯದಾದ್ರೂ ಸರಿ, ಕೆಟ್ಟದಾದ್ರೂ ಸರಿ. ಒಳ್ಳೆಯ ಕರ್ಮಗಳು ಮಾಡಿದ್ರೆ ಒಳ್ಳೆ ಫಲಿತಗಳು ಸಿಗುತ್ತೆ, ಕೆಟ್ಟ ಕರ್ಮಗಳನ್ನು ಮಾಡಿದ್ರೆ ಕೆಟ್ಟ ಫಲಿತಗಳು. ಎಂತ ಕರ್ಮಗಳು ಮಾಡಿದ್ರೆ ಅಂತ ಫಲಿತಾಂಶ ಅನುಭವಿಸ್ಬೇಕಾಗುತ್ತೆ ಅಂತ ಪತ್ರಿಜಿ ಗುರುಗಳು ನಮಗೆ ಹೇಳಿದ್ರು ಅಲ್ವಾ. ದೊಡ್ಡ ದೊಡ್ಡ ಪಾಪಗಳನ್ನು ಮಾಡಿದ್ರೆ ದೊಡ್ಡ ದೊಡ್ಡ ರೋಗ ಬರುತ್ತೆ ಅಂತ. ಅದೇ ತರ ಅವ್ರೇನ್ ಹೇಳ್ತಾರೆ, ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೆ ಫಲಿತಗಳು ಸಿಗುತ್ತೆ, ಕೆಟ್ಟ ಕರ್ಮಗಳನ್ನು ಮಾಡಿದ್ರೆ ಕೆಟ್ಟ ಫಲಿತಗಳು ಸಿಗುತ್ತೆ ಅಂತ. ಎಂತ ಕರ್ಮ ಮಾಡ್ತಿರೋ ಅಂತ ಫಲಿತಗಳನ್ನ ನಾವು ಅನುಭವಿಸ್ಬೇಕಾಗುತ್ತೆ. ಒಂದು ವಿಧವಾಗಿ ನಾವು ಜೀವನ ಮಾಡಿದ ಒಂದು ಕರ್ಮಗಳಿಗೆ ಅನುಸಾರ ನಾವು ಇರುತ್ತೆ. ಪ್ರಸ್ತುತ ನಮ್ಮ ಜೀವನ ಹೀಗಿದೆ ಎಂದರೆ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ ಕರ್ಮಗಳೇ ಈಗ ನಾವು ಅನುಭವಿಸ್ತಾ ಇರೋದು. ಒಂದು ರೋಗ ಆಗಿರ್ಬೋದು, ಒಂದು ಕಷ್ಟ ಆಗಿರ್ಬೋದು, ಇಂದಿನ ಜನದ ಪ್ರಕಾರನೇ ಈ ಒಂದು ಜನ್ಮದ ಒಂದು ನಮ್ಮ ಜೀವನ ರೆಡಿಯಾಗಿರುತ್ತೆ. ಎಷ್ಟೋ ಜನರು ತಮ್ಮ ಜೀವನ ಈಗಿರುವುದಕ್ಕೆ ಬೇರೆಯವರ ಕಾರಣವೆಂದುಕೊಳ್ಳುತ್ತಾರೆ. ಮಕ್ಕಳು ತಮ್ಮ ಜೀವನ ಸರಿಯಾಗಿ ಇಲ್ಲದಿರುವುದಕ್ಕೆ ಕಾರಣ ನಮ್ಮ ತಂದೆ ತಾಯಿ ಎಂದೇ ತಿಳಿದುಕೊಳ್ತಾರೆ. ಇಷ್ಟು ದಿನ ನಾವು ಸಹ ಹಂಗೆ ತಿಳ್ಕೊಂಡಿದ್ದು. ಏನಾದ್ರೂ ಕಷ್ಟ ಬಂದ್ರೆ, ಅಪ್ಪ ಭಗವಂತ ನಾನು ಏನ್ ಪಾಪ ಮಾಡಿದ್ದೆ ಅಂತ ನನಗಿಂತ ಶಿಕ್ಷೆ ಕೊಟ್ಟಿದೀಯಾ, ಏನ್ ಮಾಡಿದ್ದೆ ಅಂತ ಇಂಥ ಮಕ್ಳು ಕೊಟ್ಟಿದೀಯಾ ಅಂತ ಅನ್ಕೊಂತಿದ್ವಿ. ಪಾಪ ಅವನೇನು ಮಾಡಿಲ್ಲ, ನಾವು ಮಾಡಿದ್ದಕ್ಕೆ ನಾವೇ ರೆಡಿ ಮಾಡ್ಕೊಂಡು ಈಗ ಬಂದು ಈಗ್ಲೂ ನಮ್ದೆ ಅವಾಗೂ ನಮ್ದೇನೆ. ಅದಕ್ಕೆ ಎಷ್ಟು ಮಕ್ಳು ಅಂತಾರೆ ನಾವ್ ಹಿಂಗ್ ಅನ್ಭವಿಸ್ತಿರಕ್ಕೆ ನಮ್ಮ ತಂದೆ ತಾಯಿಗಳೇ ಕಾರಣ ಅಂತ ನಾವು ಅಂತಿದ್ವಿ. ನೆಕ್ಸ್ಟ್ ನಮ್ಮ ಮಕ್ಳುನು ಅಂತಿರ್ತಾರೆ. ಈಗ ಈ ಜ್ಞಾನ ತಗೊಂಡ್ಮೇಲೆ ಅಂತ ಇದೀವಿ, ಇದಕ್ಕೆ ನಾವು ಮಾಡಿದಂತ ಪಾಪಗಳಿಗೆ ಫಲಿತವಾಗಿ ಈ ಕಷ್ಟಗಳು ಬಂದಿದೆ, ಅದಕ್ಕೆ ಇದನ್ನ ನಾವು ಸ್ವೀಕಾರ ಮಾಡ್ಲೇಬೇಕು ಅನ್ನೋದು ಗೊತ್ತಾಗ್ತದೆ.
ಎಷ್ಟೋ ಜನ ಹೇಳ್ತಾರೆ, ಹೆಂಡತಿ ತನ್ನ ಕಷ್ಟಕ್ಕೆ ಗಂಡನೇ ಕಾರಣ ಅನ್ಕೊಂತಾಳೆ, ಗಂಡ ಅವನ ಹೆಂಡತಿ ಅವನತಿಗೆ ಕಾರಣ ಅಂತ ಅವಳು ಹೇಳ್ಕೊಂತಾಳೆ. ಹೀಗೆ ಒಬ್ಬೊಬ್ಬರು ಒಂದು ರೀತಿಯ ಕಾರಣನ ತಿಳ್ಕೊಂತಾ ಊಹಿಸ್ಕೊಳ್ತಾ ಹೋಗ್ತೀವಿ. ಆದ್ರೆ ಯಾರು ಜೀವನದ ಅವನತಿಗೆ ಯಾರು ಕಾರಣರಲ್ಲ, ಅವರವರ ಜೀವನಕ್ಕೆ ಅವರೇ ಕಾರಣ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಜೀವನ ಯಾರ ಕೈಯಲ್ಲೂ ಇಲ್ಲ, ನಮ್ಮ ಜೀವನ ನಮ್ಮ ಕೈಯಲ್ಲೇ, ಅಂದ್ರೆ ನಮ್ಮ ಅಂಗೈಯಲ್ಲ, ನಮ್ಮ ಕೈಗಳು ಮಾಡುವ ಚೇಷ್ಟೆಯಲ್ಲಿ ಅಂದ್ರೆ ಕರ್ಮಗಳು ಇದೆ. ತಮ್ಮ ಜೀವನಕ್ಕೆ ನಾವೇ ಕಾರಣಕರ್ತರು. ಕಾರಣ ಅಂತ ಜೀವನವನ್ನು ಅವರಾಗಿ ತಂದುಕೊಂಡಿರುವಂಥದ್ದು ಇಂದಿನ ಜನ್ಮದಲ್ಲಿ ಮಾಡಿದ ಅವರ ಕೆಲಸಗಳೇ ಕಾರಣ ಆಗಿರುತ್ತೆ. ಏನು ನಾವು ಇಂದಿನ ಜನ್ಮದಲ್ಲಿ ಮಾಡಿದಂತ ಒಂದು ಒಳ್ಳೆ ಕರ್ಮಗಳಾಗಿರ್ಬೋದು, ಕೆಟ್ಟ ಕರ್ಮಗಳಾಗಿರ್ಬೋದು, ಕೆಟ್ಟದಕ್ಕೆ ಕೆಟ್ಟ ಒಂದು ಫಲಿತಾಂಶ ಬಂದಿರುತ್ತೆ. ಅದು ಒಂದು ರೋಗದ ಮೂಲಕ ಆಗಿರ್ಬೋದು, ಅಥವಾ ಬೇರೆ ಒಂದು ನಮ್ಮ ಜೀವನದಲ್ಲಿ ಅಡೆತಡೆಗಳಾಗಿರ್ಬೋದು, ಅದನ್ನ ನಾವು ತಗೊಳ್ಳೇಬೇಕು. ಇಲ್ಲ ನಾವು ಒಳ್ಳೇದ್ ಮಾಡಿದ್ರೆ ಅದಕ್ಕೆ ಫಲಿತವಾಗಿ ನಮಗೇನೋ ಒಂದು ಒಳ್ಳೇದು ಭಗವಂತ ಯಾವ ರೀತಿಯಲ್ಲಿ ಒಂದು ಸುಖವನ್ನು ನಮ್ಗೆ ಕೊಡ್ತಾನೆ, ಸಂತೋಷದ ಒಂದು ಕ್ಷಣವನ್ನು ಕೊಡ್ತಾನೆ. ಏನೋ ಸಂತೋಷಕ್ಕೆ ಅನುಭವಿಸ್ಬೇಕಂತ ಒಂದು ದೊಡ್ಡದು ಏನೇನೋ ಒಂದು ಬರ್ತಾ ಇರುತ್ತೆ, ಮನೆ ಆಗಿರ್ಬೋದು, ಒಡವೆ ಆಗಿರ್ಬೋದು. ಅದನ್ನ ಹೆಂಗೆ ಸ್ವೀಕಾರ ಮಾಡ್ತೀವೋ ಇದನ್ನು ನಾವು ಹಂಗೆ ಸ್ವೀಕಾರ ಮಾಡ್ಬೇಕು. ಅದಕ್ಕೆ ಇಂದಿನ ಜನ್ಮದಲ್ಲಿ ಮಾಡಿದಂತ ಕೆಲಸಗಳೇ ಈ ಜನ್ಮಕ್ಕೆ ನಮಗೆ ಕಾರಣ ಆಗಿರುತ್ತೆ. ಕಷ್ಟ ನಷ್ಟಗಳು ಬರುತ್ತಿವೆ ಅಂದ್ರೆ ನಾನು ಆಲೋಚಿಸದೆ ಮಾಡಿದ ಕರ್ಮಗಳಿಂದ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಈಗ ಭೋಗಗಳು ಸುಖಗಳು ಇವೆ ಎಂದರೆ ಗತದಲ್ಲಿ ನಾನು ಆಲೋಚಿಸಿ ಮಾಡಿದ ಕರ್ಮಗಳಿಂದ ಎನ್ನುವುದನ್ನು ತಿಳಿಯಬೇಕು. ಕಷ್ಟ ನಷ್ಟ ಬರುತ್ತಿದ್ದೇವೆ ಅಂದ್ರೆ ನಾವು ಆಲೋಚಿಸದೆ ಮಾಡಿದಂತ ತಪ್ಪುಗಳಿಂದ ಅಂತ ತಿಳ್ಕೊಳ್ಬೇಕಂತೆ. ಈ ಭೋಗಗಳು ಸುಖಗಳು ಎಂದು ಗತದಲ್ಲಿ ನಾವು ಆಲೋಚನೆ ಮಾಡಿದ ಕರ್ಮಗಳಿಂದಲೇ ಎನ್ನುವುದನ್ನು ನಾವು ತಿಳ್ಕೊಬೇಕಂತೆ. ಎರಡನ್ನೂ ಸಹ ನಾವು ಮಾಡಿದಿಂದ ಒಳ್ಳೆ ಫಲಿತಗಳಿಂದ ಒಳ್ಳೆ ಫಲಿತಗಳು ಬರ್ತಾ ಇದೆ, ಕೆಟ್ಟ ಫಲಿತಗಳು ಮಾಡಿದ್ದಕ್ಕೆ ಕೆಟ್ಟದೊಂದು ಕಷ್ಟಗಳು ಬರ್ತಾ ಇದೆ ಅಂತ ನಾವು ತಿಳ್ಕೊಬೇಕು. ಇನ್ನೂ ಕೆಲವರು ತಮ್ಮ ಜೀವನ ನಾವು ಮಾಡಿದ ಭಜನೆಗಳು, ಪೂಜೆ ಪುನಸ್ಕಾರಗಳು ಎಂದು ಹೇಳ್ಕೊಳ್ತಾರೆ. ತಾವು ಮಾಡುವ ನಮಾಜಿನಲ್ಲಿ, ಆರಾಧನೆಯಲ್ಲಿ ನಮ್ಮ ಜೀವನ ಎಂದುಕೊಳ್ಳುತ್ತಾರೆ, ಅದನ್ನೇ ನಂಬುತ್ತಾರೆ. ಆದ್ದರಿಂದಲೇ ಅವರ ನಂಬಿಕೆಗೆ ಅನುಗುಣವಾಗಿ ಅವರು ಆರಾಧನೆ ಮಾಡ್ತಾರೆ. ಆದರೆ ಅವರು ಮಾಡುವ ಆರಾಧನೆಯಿಂದ, ಆಚರಣೆಯಿಂದ ಜೀವನ ಇರುವುದಿಲ್ಲ. ಅವರು ಮಾಡುವ ಕೆಲಸಗಳಿಂದ ಮಾತ್ರ ಅವರವರ ಜೀವನ ಇರುತ್ತದೆ. ನೋಡಿ ಎಷ್ಟು ಇದು ಇಂಪಾರ್ಟೆಂಟ್ ಪಾಯಿಂಟ್. ಅವ್ರೇನ್ ಹೇಳ್ತಾರೆ, ನಾವು ಮಾಡೋ ಭಜನೆಯಿಂದ, ಪೂಜೆ ಅನುಸಾರ ನಮಗೆ ಇದು ಸಿಕ್ಕಿದೆ. ಏನ್ ಸಿಕ್ಕಿದೆ? ತುಂಬ ನೆಮ್ಮದಿ ಸಿಕ್ಕಿದೆ ಅಂತ, ನಮಗೆ ಒಳ್ಳೇದಾಗಿದೆ, ನಾವು ಸಂತೋಷವಾಗಿದ್ದೀವಿ ಅಂತ. ಆದ್ರೆ ಆ ನಮಾಜಿನಲ್ಲಿ, ಆರಾಧನೆಯಲ್ಲಿ ಜೀವನ ಇದೆ ಅಂತ ಹೇಳ್ಕೊಳ್ತಿದ್ದೀರಾ, ಅದಲ್ಲ. ಅದನ್ನೇ ನಂಬ್ಕೊಂಡು ಜೀವನ ಮಾಡೋದಲ್ಲ, ಆರಾಧನೆಯಿಂದ ಇದರಿಂದ ಬರೋದಲ್ಲ. ನಾವು ಮಾಡುವ ಒಂದು ಒಳ್ಳೆ ಕೆಲಸಗಳಿಂದ ನಮಗೆ ಒಂದು ಒಳ್ಳೆ ಜೀವನ ಸಿಕ್ಕಿರುತ್ತೆ. ಆ ಒಳ್ಳೆ ಕೆಲಸದಿಂದ, ಒಳ್ಳೆ ಪುಣ್ಯದ ಕೆಲಸ ಮಾಡಿದ್ರೆ ಅದು ನಮಗೆ ಒಂದು ಒಳ್ಳೆ ಜೀವನ ಸಿಕ್ಕಿರುತ್ತೆ. ಪಾಪದ ಕೆಲಸ ಮಾಡಿದ್ರೆ ಅದಕ್ಕೂ ನಮಗೆ ಒಂದು ಕಷ್ಟಗಳದ ಜೀವನ ನಮಗೆ ಸಿಕ್ಕಿರುತ್ತೆ. ಅದಕ್ಕೆ ಇದು ಪೂಜೆ ಪುನಸ್ಕಾರದಿಂದ ಸಿಕ್ಕಿರೋದಂತಲ್ಲ. ನೀನ್ ಏನು ಪುಣ್ಯದ ಕೆಲಸ ಮಾಡ್ತೀಯ, ವಿಶ್ವ ಕಲ್ಯಾಣದ ಕೆಲಸಗಳು ಅಂದ್ರೆ ಒಂದು ಧ್ಯಾನ ಕೊಡುವುದಾಗಿರ್ಬೋದು, ಜ್ಞಾನ ಕೊಡೋದಾಗಿರ್ಬೋದು, ಯಾರಿಗೋ ಒಂದು ಕಷ್ಟದಲ್ಲಿರುವವರಿಗೆ ದುಡ್ಡಿನ ಸಹಾಯ ಮಾಡೋದಾಗಿರ್ಬೋದು, ಅಥವಾ ಯಾರೋ ಒಂದು ಹಸುವಿನಿಂದ ನರಳ್ತಾ ಇರ್ತಾರೆ, ಅವ್ರಿಗೆ ಒಂದು ಅನ್ನದ ಒಂದು ವ್ಯವಸ್ಥೆಯನ್ನ ಮಾಡಿದಾಗಿರ್ಬೋದು, ಯಾರಿಗೂ ಒಂದು ದುಡ್ಡಿನ ಅವಶ್ಯಕತೆ ಇರುತ್ತೆ, ತುಂಬಾ ಕಷ್ಟದಲ್ಲಿರ್ತಾರೆ, ಅವ್ರಿಗೆ ನೆರವಾಗಿರೋದಾಗಿರ್ಬೋದು, ಯಾರೋ ತುಂಬಾ ನೋವಲ್ಲಿ ಇರ್ತಾರೆ, ಅವ್ರಿಗೆ ಒಂದು ಒಳ್ಳೆ ಸಾಂತ್ವನ ಮಾಡಿರೋದಾಗಿರ್ಬೋದು. ಆದ್ರಿಂದ ನಿಮ್ಮ ಒಂದು ಜೀವನ ನಿಮಗೆ ಸಿಕ್ಕಿರುತ್ತೆ, ಒಂದು ಪೂಜೆ ಪುನಸ್ಕಾರದಿಂದ ಅಲ್ಲ ಅಂತ ಅವ್ರು ಹೇಳ್ತಾರೆ. ಅದನ್ನ ಮಾಡಿದಾಗ ಅದು ನಮಗೆ ಈ ಒಂದು ಮುಂದಕ್ಕೆ ಈ ಒಂದು ಕೆಲಸಗಳನ್ನ ಮಾಡ್ಲಿಕ್ಕೆ, ಈ ಭಜನೆ, ಪೂಜೆ ಮತ್ತೆ ನಮ್ಮ ಒಂದು ಶುದ್ಧತೆಯನ್ನು ಮಾಡ್ಕೊಳ್ಳಿಕ್ಕೆ, ಈ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಇವೆಲ್ಲ ಮೆಟ್ಟಲುಗಳಾಗಿ ನಾವೀಗ ಧ್ಯಾನಕ್ಕೆ ಬಂದಿದ್ದೀವಿ. ಧ್ಯಾನ ಮಾಡ್ತಾ, ಜ್ಞಾನ ತಗೊಳ್ತಾ, ಇನ್ನೂ ಶುದ್ಧತೆಯನ್ನು ಮಾಡ್ತಾ, ಇನ್ನೂ ಹೆಚ್ಚೆಚ್ಚು ನಾವು ಭಗವಂತನ ಒಳಗಡೆನೆ ನಾವು ನಿತ್ಯ ಅವನ ಒಂದು ಈ ಶಕ್ತಿಯ ಮೂಲಕ ಎಲ್ಲ ನಡಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಪ್ರತಿ ಹೆಜ್ಜೆಯಲ್ಲೂ ಭಗವಂತ, ಪ್ರತಿ ದಿನ ನನ್ನ ನಡೆಯಲು, ನುಡಿಯಲು, ಪ್ರತಿ ಒಂದು ಮಾತಿನಲ್ಲೂ ನೀನೇ ಇರ್ಬೇಕು, ನಿಂದೇ ಆಗಿರ್ಬೇಕು ಅಂತ ನಾವ್ ಯಾವಾಗ ಹೇಳ್ಕೊಂಡು ಬಿಟ್ಟಾಗ ನಮ್ಮ ಕೆಲಸಗಳೆಲ್ಲ ಅದೇ ತರ ಸಕ್ಸಸ್ ಆಗಿ ನಡೆಯುತ್ತೆ. ನಾವು ಪ್ರತಿದಿನ ಹಾಗೆ ಹೇಳೋದು, ನನ್ನ ಜೀವನದಲ್ಲಿ ಆಗಿರ್ಬೋದು, ನಮ್ಮ ಕುಟುಂಬದವರ ಜೀವನದಲ್ಲಿ ಆಗಿರ್ಬೋದು, ಅಪ್ಪ ಅವ್ರ ನಡೆ ನುಡಿಯಲ್ಲೂ ಪ್ರತಿ ಕ್ಷಣದಲ್ಲೂ ನೀನೇ ನಡೆಸ್ಬೇಕು ಅಂತ. ಯಾಕಂದ್ರೆ ಒಂದು ಕ್ಷಣ ಮೈ ಮರೆದ್ರು ನಾವು ಎಷ್ಟೊಂದು ಕೆಟ್ಟ ಕೆಲಸಗಳು ಆಗೋಗ್ಬಿಡುತ್ತೆ. ಆದ್ರೆ ಈ ಧ್ಯಾನಕ್ಕೆ ಬಂದ್ಮೇಲೆ ಜ್ಞಾನ ತಗೊಳ್ತಾ ಅದು ಹೆಚ್ಚಿಸ್ತಾ ಇರುತ್ತೆ. ಒಳಗಡೆ ಒಂದು ಶಕ್ತಿಯಿಂದ ನಮ್ಮ ಒಂದು ನಡೆಯುವಂತ ದಾರಿ, ಏನ್ ಮಾಡ್ಬಾರ್ದು, ಏನ್ ಮಾಡ್ಬೇಕು ಅನ್ನೋದು ಅದು ನಮಗೆ ತಿಳಿಸ್ತಾ ಹೋಗುತ್ತೆ. ಮಾಸ್ಟರ್ಸ್, ಆರಾಧನೆಗಳಿಂದ ನೆಮ್ಮದಿಯ ಜೀವನವು ಇರುವಂತಿದ್ದರೆ ಎಲ್ಲರ ಜೀವನ ಚೆನ್ನಾಗಿರ್ತಿತ್ತು. ಕಾರಣ ಎಲ್ಲರೂ ಯಾವುದೇ ಒಂದು ದೇವರನ್ನು ತಾವು ನಂಬಿದ ರೀತಿಯಲ್ಲಿ ಆರಾಧಿಸುವವರೇ ಅಲ್ಲವೇ? ಹಾಗಾದ್ರೆ ಯಾರ ಜೀವನ ಚೆನ್ನಾಗಿದೆ, ಸರಿ ಇದೆ? ಪ್ರತಿಯೊಬ್ಬರಿಗೂ ಏನೋ ಒಂದು ಸಮಸ್ಯೆ ಇದೆ, ಕಷ್ಟವಿದೆ, ದಿಢೀರಾಗಿ ಅನಾರೋಗ್ಯ ಬರುತ್ತದೆ,
ನೋವುಗಳು, ಕಷ್ಟಗಳು, ಅಶಾಂತಿ ಇರುತ್ತದೆ. ಒಂದು ವೇಳೆ ಕಷ್ಟಗಳು ಹೋದಂತೆ ಕಾಣಿಸಿದ್ರು ಮರಳಿ ಬರ್ತಾ ಇರುತ್ತೆ. ಹಾಗೆ ನೋಡಿದ್ರೆ ಯಾರ ಜೀವನವು ಚೆನ್ನಾಗಿಲ್ಲ ಎಂದೇ ಹೇಳಬೇಕು. ಅದ ಕಾರಣ ಆರಾಧನೆಗಳಿಂದ ಜೀವನ ಇರುವುದಿಲ್ಲ ಎಂದು ಸ್ಪಷ್ಟವಾಗುತ್ತೆ. ಕರೆಕ್ಟ್ ಅಲ್ವಾ? ಅವ್ರೇನ್ ಹೇಳ್ತಾರೆ, ಯಾರ ಜೀವನ ಚೆನ್ನಾಗಿದೆ, ಸರಿ ಇದೆ, ಪ್ರತಿಯೊಬ್ಬರಿಗೂ ಒಂದು ಸಮಸ್ಯೆ ಇರುತ್ತೆ ಅಲ್ವಾ? ನಾವು ನಮ್ಮ ಬಾಡಿ ವೆಕೆಟ್ ಆಗೋವರೆಗೂ ಈ ಧ್ಯಾನಕ್ಕೆ ಬಂದಿದೀವಿ, ಜ್ಞಾನ ತಗೊಳ್ತಿದೀವಿ ಅಂತಂದ್ರೆ ನಮಗೆ ಕಷ್ಟಗಳೇ ಬರೋದಿಲ್ಲ ಅಂತಲ್ಲ, ಅದು ಬರ್ತಾನೆ ಇರುತ್ತೆ. ಯಾಕಂದ್ರೆ ಓದ ಜನ್ಮದ್ದು ಏನಿರುತ್ತೋ ಇದ್ರ ಮೇಲೆ ಬರ್ತಾ ಇರುತ್ತೆ. ಆದ್ರೆ ಆ ಕಷ್ಟಗಳಿಂದ ಹೊರ ಬರಕ್ಕೆ ನಮ್ಗೊಂದು ದಾರಿ ಸಿಗ್ತಾ ಇರುತ್ತೆ. ಆ ಬಂದ್ರು ಅದಕ್ಕೆ ನಾವು ಕುಗ್ಗೋದಿಲ್ಲ. ಈ ಜಾಸ್ತಿ ಬಂತು ಅಂದ್ರೂ ನಾವು ಹಿಗ್ಗೋದಿಲ್ಲ, ಕಷ್ಟ ಬಂತು ಅಂದ್ರೂ ನಾವು ಕುಗ್ಗೋದಿಲ್ಲ ಅಂತ ಒಂದು ಸ್ಥಿತಿನ ನಾವು ಏರ್ಪಾಡಾಗುತ್ತೆ ಆವಾಗ ಈ ಧ್ಯಾನ ಮಾಡ್ತಾ ಮಾಡ್ತಾ ಹೋದಾಗ. ಅದಕ್ಕಿಂತ ಮುಂಚೆ ಏನೇ ಬರ್ಲಿ, ಅಯ್ಯೋ ಬಂತು ಅಂತೇಳಿ ಕುತ್ಕೊಳ್ಳೋದು, ಹೊಳೋದು, ಕರಿಯೋದು, ಅವ್ರಿವ್ರ ಹತ್ರ ಹೇಳ್ಕೊಳೋದು, ಅದನ್ನೇ ತಲೆ ಒಳಗೆ ಇಟ್ಕೊಂಡು ಆ ಕ್ಷಣವನ್ನು ನಾವು ಹಾಳು ಮಾಡ್ಕೊಳ್ಳೋದಾಗಿರುತ್ತೆ. ಆದ್ರೆ ಈಗ ಆಗಲ್ಲ. ಈಗೇನು ಬಂದಿದ್ಯಾ ಬರ್ಲಿ, ಅದೇನ್ ಬಂದ್ರು ಭಗವಂತ ನನ್ ಜೊತೆಗಿದ್ದಾರೆ, ನನ್ ಸಾಥ್ ಕೊಡ್ತಾರೆ. ಅದೇನೋ ಬಂದಿದ್ರು ನಾವ್ ಮಾಡ್ಕೊಳ್ತೀವಿ. ಯಾಕಂದ್ರೆ ನಾವ್ ಮಾಡಿದೀನಿ, ಅದಕ್ಕೆ ನನಗೆ ಬಂದಿದೆ. ಈಗ ಒಳ್ಳೇದನ್ನ ಹೆಂಗೆ ಸ್ವೀಕಾರ ಮಾಡ್ತೀವಿ, ಇದು ನಂಗೆ ಸ್ವೀಕಾರ ಮಾಡ್ತಾಗ ಒಂದು ಅದ್ಭುತವಾದ ಬಾಗಿಲುಗಳು ಓಪನ್ ಆಗುತ್ತೆ ಅಂತ. ಸ್ವೀಕಾರ ಜಾದು, ನೀನ್ ಏನ್ ಓಪನ್ ತಗೊಂತೀಯೋ ಇದನ್ನ ದಾಟಿದ್ರೆ ನಿಂಗೆ ಅದ್ಭುತವಾದ ಒಂದು ಬಾಗಿಲು ಓಪನ್ ಆಗುತ್ತೆ. ಅದನ್ನು ಸ್ವೀಕಾರ ಮಾಡ್ಕೋ, ಒಪ್ಕೋ ಅಂತ ಹೇಳಿ ಎಷ್ಟೋ ಗ್ರೇಟ್ ಮಾಸ್ಟರ್ಸ್ ಎಲ್ಲ ಹೇಳೋದೆ ಇದನ್ನ. ಈ ಕಷ್ಟ ದಾಟಿದ್ರೆ ಮುಂದೆ ನಿನಗೆ ಅದ್ಭುತವಾದ ಸಿಗುತ್ತೆ. ಅದನ್ನ ತಗೊಳಕ್ಕೆ ರೆಡಿ ಇರಲ್ಲ ನಾವು. ಅಯ್ಯಪ್ಪ ಇದನ್ ಮಾತ್ರ ಬೇಡ, ಸುಖ ಬಂದ್ರೆ ಹೇಗ್ ತಗೋತೀವೋ ಇದನ್ನು ಹಾಗೆ ತಗೋಬೇಕು. ತಗೊಂಡಾಗ್ಲೇ ನಾವು ಹೋದ ಜನ್ಮದಲ್ಲಿ ಮಾಡಿದಂತ ಒಂದೊಂದನ್ನೇ ಯಾರ ಮನೆಯಲ್ಲಿ ಹಿರಿಯರ ಸೇವೆ ಮಾಡೋದಾಗಿರ್ಬೋದು, ಮಾಡಿಸ್ಕೊಂಡಿರ್ತೀವಿ ಓದ ಜನ್ಮದಲ್ಲಿ. ಅದಕ್ಕೆ ಅವರೇ ಬರ್ಬೇಕು ಅಂತಿಲ್ಲ ನಮಗೆ ಕಷ್ಟ ಕೊಡಕ್ಕೆ. ಯಾರಾದ್ರೂ ಭಗವಂತ ಏರ್ಪಾಡು ಮಾಡ್ತಾರೆ. ಯಾಕಂದ್ರೆ ನಮಗೆ ಗೊತ್ತಾಗ್ಬೇಕಲ್ಲ, ಇನ್ನೊಬ್ರಿಗೆ ನಾವು ನೋವು ಕೊಡ್ಬಾರ್ದು, ಇನ್ನೊಬ್ಬರ ಹತ್ರ ನಾವು ಜಾಸ್ತಿ ಬೇಕು ಅಂತಾನೆ ಅವ್ರ ಹತ್ರ ಸೇವೆ ಮಾಡಿಸ್ಕೊಳ್ಳೋದಾಗಿರ್ಬೋದು. ಎಲ್ಲಾ ಮಾಡಿದ್ರೆ ನೀನು ಇದನ್ನ ಮಾಡ್ಬೇಕಾಗತ್ತೆ ಅನ್ನೋದು ಒಂದು ಟೀಚರ್ನ ರೆಡಿ ಮಾಡ್ತಾರೆ. ಈಗ ಯಾರಿಗೋ ನಾವು ಕ್ಷಮೆ ಕೇಳ್ಬೇಕು ಅಂದ್ರೆ ನಾನ್ ಮಾತ್ರ ಕೇಳಲ್ಲ. ಯಾಕೆ ಕೇಳಲ್ಲ? ಅವ್ರು ಅಷ್ಟೊಂದು ಮಾಡಿದ್ದಾರೆ, ನಾನು ಯಾಕೆ ಕೇಳ್ಬೇಕು? ಅವರು ನಮ್ಮ ಜೀವನದ ಒಂದು ಬಾಗ್ಲ ಓಪನ್ ಮಾಡಕ್ಕೆ ಅವ್ರು ಬಂದಿರ್ತಾರೆ. ಅವರು ನಾನು ಅಷ್ಟೊಂದು ಮಾಡಿದೀನಿ, ಅವ್ರನ್ನ ಮಾತ್ರ ನಂಗೆ ಕ್ಷಮಿಸಲ್ಲ ಅಂದ್ರೆ ಅವರು ಒಂದು ಹಿಂದಿನ ಜನ್ಮದಲ್ಲಿ ಮಾಡಿದ್ದಕ್ಕೆ ಭಗವಂತ ಅವ್ರನ್ನ ನಿಮ್ಮನ್ನ ಟೀಚರ್ ಆಗಿ ಕಳ್ಸಿಕೊಟ್ಟಿರ್ತಾರೆ. ನೀವು ಅದ್ರ ಕ್ಷಮೆ ಕೇಳ್ಕೊಂಡಿದ್ದೆ ಆದ್ರೆ ನಿಮಗೆ ಮುಂದೆ ದೊಡ್ಡದಾದ ಒಂದು ಬಾಗಿಲು ಓಪನ್ ಆಗತ್ತೆ. ಇದರಿಂದ ಹೊರಗಡೆ ಬರ್ತಾ ಹೋಗ್ತೀರಾ. ನಮ್ಮ ಮೂಲ ಜಾಗವನ್ನು ಸೇರ್ಬೇಕು. ನಾವು ಯಾವಾಗ್ಲೂ ಆನಂದವಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು. ನಾವೇನು ಕೆಲಸ ಮಾಡೋದು ಸಕ್ಸಸ್ ಆಗ್ಬೇಕು ಅಂದ್ರೆ ಏನಿದು ಈ ಗ್ರೇಟ್ ಮಾಸ್ಟರ್ಸ್ಗಳು ಹೇಳ್ತಾ ಹೋಗ್ತಾರ, ಜ್ಞಾನ ಪಡ್ಕೊಂಡು ನಾವು ಅದೇ ರೀತಿ ನಡ್ಕೊಂಡು ಶುದ್ಧವಾಗಿದ್ದಾಗ ಒಳಗಡೆನೂ ಶುದ್ಧ, ಹೊರಗಡೆನೂ ಶುದ್ಧ, ಮಾತು ಹೇಳ್ದಂತೆ ನುಡಿಬೇಕು, ನುಡಿದಂತೆ ನಡಿಬೇಕು, ಇಲ್ಲದ್ರೆ ನುಡಿಬಾರ್ದು. ಆ ತರ ಇದ್ದಾಗ ನಿಮ್ಮ ಎಲ್ಲವೂ ಕೆಲಸಗಳು ಸಕ್ಸಸ್ ಆಗುತ್ತೆ. ಯಾರನ್ನೂ ಕೇಳೋದೇ ಬೇಡ. ನಾವು ಕರೆಕ್ಟಾಗಿ ನಮ್ಮ ಆತ್ಮ ಸಾಕ್ಷಿಯಾಗಿ ಒಪ್ಪಾಗಿ ನಡೆದ್ರೆ ಭಗವಂತನಿಗೂ ನಾವು ಕೇಳೋದೇ ಬಿಡಂತೆ. ಅಷ್ಟು ಚೆನ್ನಾಗಿ ಜೀವನ ನಮ್ಮ ಸುಂದರವಾಗಿ ಆಗಿಸ್ಕೊಂತ ನಮ್ಮ ಸಮತ್ವದಲ್ಲಿ ನಮ್ಮ ಗುರಿಯನ್ನು ನಾವು ಮುಟ್ಬೋದು ಮಾಸ್ಟರ್. ಅದಕ್ಕೆ ಅವ್ರು ಹೇಳ್ತಾರೆ, ಅಷ್ಟೇ ಅಲ್ಲದೆ ಪೂಜೆ ಮಾಡುವವರನ್ನು, ಪ್ರಾರ್ಥನೆ ಮಾಡುವವರನ್ನು ನೀವು ಚಿಕ್ಕಂದಿನಿಂದ ಪೂಜೆಗಳು ಪ್ರಾರ್ಥನೆಗಳು ಮಾಡುತ್ತೀವಿ ಅಲ್ಲ, ಮತ್ತೆ ನಿನಗೇಕೆ ಈ ಕಷ್ಟಗಳು ಬಂದಿವೆ ಎಂದರೆ ಅವರು ಕೂಡಲೇ ಮಾಡಿದ ಕರ್ಮಗಳು ಎಲ್ಲಿಗೆ ಹೋಗುತ್ತವೆ, ಮಾಡಿದ್ದನ್ನು ಅನುಭವಿಸಬೇಕು ಎನ್ನುತ್ತಾರೆ. ಹಾಗಿದ್ರೆ ಮಾಡಿದ ಕರ್ಮಗಳನ್ನು ಅಂಗೀಕರಿಸಿದಂತೆಯೇ ಅಲ್ಲವೇ? ಅದಕ್ಕೆ ಹೇಳುವುದು, ಯಾರೊಬ್ಬರ ಜೀವನ ಮತ್ತೊಬ್ಬರ ಕೈಯಲ್ಲಿ ಇಲ್ಲ, ಅವ್ರು ಮಾಡುವ ಕರ್ಮಗಳಲ್ಲಿ ಇದೆ ಎಂದು ತಿಳಿದುಕೊಳ್ಬೇಕು. ಎಲ್ಲ ಪೂಜೆ ಮಾಡೋದು ಮತ್ತೆ ಕೆಟ್ಟದಾಗಿ ಅವ್ರ ಬಗ್ಗೆ ಮಾತಾಡೋದು, ಎಲ್ಲ ಪೂಜೆ ಮಾಡ್ತಿರೋದು, ಇನ್ನೊಬ್ಬರನ್ನ ಮನ್ಸೊಳಗ್ ಬೈಕಂತ ಇರೋದು, ದ್ವೇಷಿಸ್ತಾ ಇರೋದು. ಏನ್ ಬಂತು ಅಲ್ಲಿ? ಯಾವ ಪೂಜೆಯಿಂದ ನೀವು ಶುದ್ಧವಾಗ್ಬೇಕು? ಆ ಪೂಜೆಯಿಂದ ಶುದ್ಧನೂ ಆಗೋದಿಲ್ಲ. ಏನೋ ಒಂದು ಜ್ಞಾನ ಪಡ್ಕೊಂಡ್ಮೇಲೆ ನಾವು ಅದನ್ನ ಅಳವಡಿಸ್ಕೊಂಡು ಆ ರೀತಿ ಇದ್ದು ನೀವು ಏನೇ ಪೂಜೆ ಮಾಡಿದ್ರು ನಿಮ್ಮ ಮನಸ್ಸು ಶುದ್ಧವಾಗಿ ಇನ್ನು ಒಳ್ಳೆದನ್ನ ಮಾಡಕ್ಕೆ ಅದು ಪ್ರೇರೇಪಣೆಯನ್ನು ಕೊಡ್ತಾ ಹೋಗುತ್ತೆ. ನಮ್ಮ ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಳೋದು ಈ ಭಜನೆಯಿಂದ, ಒಂದು ಜಪದಿಂದ. ಹೇಳ್ತಾರೆ, ಜಪ ಮಾಡ್ತಾ ಮಾಡ್ತಾ ಮೂತ್ರಪಿಂಡ ಹೋಗಿ ಮಂತ್ರಪಿಂಡ ಆಗ್ಬೇಕಂತೆ. ಆ ತರ ಜಪಗಳನ್ನ ನಾವು ಮಾಡ್ಬೇಕು. ಹಂಗೆ ನಮ್ಮ ಒಂದು ಜೀವನ ಹೇಗಿರ್ಬೇಕಪ್ಪ ಅಂತಂದ್ರೆ, ಒಂದು ಮಾತಿನಿಂದ ಇನ್ನೊಬ್ಬರಿಗೆ ನೋವು ಕೊಡ್ದಂಗಿರೋದೇ ದೊಡ್ಡ ಪೂಜೆ. ಯಾರು ಹಸಿದಾಗ ಬಂದು ನೀವು ಅವರಿಗೆ ಅನ್ನ ಕೊಡ್ತೀರೋ ಅದೇ ಭಗವಂತನಿಗೆ ನೈವೇದ್ಯ. ಅವಾಗ ನೀವು ಸಾಕ್ಷಾತ್ ಶಿವನಿಗೆ ನೈವೇದ್ಯ ಮಾಡ್ತೀವಿ. ಯಾರ ಕಷ್ಟದಲ್ಲಿರುವವರಿಗೆ ಅವ್ರಿಗೆ ನೆರವಾಗ್ತಿರೋ ಅದು ಭಗವಂತನಿಗೆ ನೀವು ಮಾಡದಂತ ಒಂದು ಪೂಜೆ. ಇದೇ ನಮ್ಮ ಪೂಜೆ ಆಗಿರ್ಬೇಕು. ನಾವು ದೇವಸ್ಥಾನಕ್ಕೆ ಹೋಗ್ಬೇಕು, ಅಲ್ಲಿ ಪೂಜೆ ಮಾಡ್ಬೇಕು. ನಮ್ಮ ಭಕ್ತಿ ಶ್ರದ್ಧೆ ಎಲ್ಲವನ್ನು ನಾವು ಮಾಡ್ಕೊಂತ ನಾವು ಒಳ್ಳೊಳ್ಳೆ ಕೆಲ್ಸಗಳನ್ನ, ಒಳ್ಳೊಳ್ಳೆ ಮಾತುಗಳನ್ನ, ಒಳ್ಳೊಳ್ಳೆ ನೋಟಗಳನ್ನ ನೋಡ್ತಾ ನಮ್ಮ ಜೀವನವನ್ನ ನಾವು ಬದಲಾವಣೆ ಮಾಡ್ತಾ ಹೋಗ್ಬೇಕು. ಕೆಲವರು ದೇವರು ದಯೆ ತೋರಲಿಲ್ಲ, ಅನುಗ್ರಹಿಸಲಿಲ್ಲ, ಆದ್ದರಿಂದಲೇ ನನ್ನ ಜೀವನ ಹೀಗೆ ಇದೆ ಎಂದುಕೊಳ್ತಾರೆ. ಚೆನ್ನಾಗಿದ್ದರೆ ದೇವರ ದಯೆ, ಅವನ ಅನುಗ್ರಹದಿಂದ ನಾನು ಹೀಗೆ ಇದ್ದೇನೆ ಎಂಬುದು ಅವರ ಅಭಿಪ್ರಾಯ. ಹಾಗಾದ್ರೆ
ದೇವರ ಅನುಗ್ರಹದಿಂದ ಎಲ್ಲರ ಜೀವನ ಚೆನ್ನಾಗಿರ್ತದೆ ಎಂದಾದರೆ ದೇವರ ಕೆಲವರನ್ನು ಮಾತ್ರ ಅನುಗ್ರಹಿಸುವುದಿಲ್ಲ. ಅನುಗ್ರಹಿಸಿದರೆ ಎಲ್ಲವನ್ನೂ ಸಮಾನವಾಗಿ ಅನುಗ್ರಹಿಸುತ್ತಾನೆ. ಅವನಿಗೆ ಎಲ್ಲರೂ ಸಮಾನರೇ. ಆದ್ರಿಂದ ಯಾರೂ ಜೀವನವಾದರೂ ತಾವು ಮಾಡುವ ಕೆಲಸಕ್ಕೆ ಅನುಗುಣವಾಗಿ ಇರುತ್ತದೆ ಎಂದು ತಿಳಿದುಕೊಳ್ಳಬೇಕು. ಸೃಷ್ಟಿಯಲ್ಲಿ ಕರ್ಮ ಸಿದ್ಧಾಂತ ಇದೆ ಎಂದು ತಿಳಿದುಕೊಳ್ಳಬೇಕು. ತುಂಬಾ ಚೆನ್ನಾಗಾದ್ರೆ ದೇವರ ದಯೆ ಅಂತ ಹೇಳೋದು, ಚೆನ್ನಾಗಾಗ್ಲಿಲ್ಲ ಅಂದ್ರೆ ದೇವರು ನಮಗೆ ಅನುಗ್ರಹಿಸ್ಲಿಲ್ಲ ಅಂತ ಹೇಳೋದು. ಹೀಗೆ ಎಲ್ಲ ಚೆನ್ನಾಗಿದ್ರೆ ದೇವರ ದಯೆ, ದೇವರ ಅನುಗ್ರಹದಿಂದ ಚೆನ್ನಾಗಿದ್ದೀನಿ ಅಂತ ಹೇಳೋದು. ಇಲ್ಲ ಅಂದ್ರೆ ದೇವರ ಅನುಗ್ರಹದಿಂದ ನಮಗೆ ನಾವು ತೆಮ್ತೆಗಿದ್ದೀವಿ, ಚೆನ್ನಾಗಿದ್ದೀವಿ ಅಂತ ನಾವು ಕೊಂಡಾಡ್ತೀವಿ. ಆದ್ರೆ ಕೆಲವರಿಗೆ ಅನುಗ್ರಹಿಸ್ತಾನೆ, ಕೆಲವರಿಗೆ ಅನುಗ್ರಹಿಸಲ್ಲ. ಆತರ ಅಲ್ವಲ್ಲ ಭಗವಂತ, ಎಲ್ಲರನ್ನು ಸಮಾನವಾಗಿ ನೋಡ್ತಾರೆ. ಯಾರನ್ನು ಆತರ ಒಬ್ರಿಗೊಂದು ಕೊಡೋದಿಲ್ಲ. ಅವನು ಎಲ್ಲರಿಗೂ ಒಂದೇ ರೀತಿ ಕೊಡ್ತಾನೆ, ಎಲ್ಲರನ್ನೂ ಸಮಾನವಾಗಿ ನೋಡ್ತಾನೆ. ಆದ್ರಿಂದ ಯಾರ ಜೀವನವಾದ್ರೂ ತಾವು ಮಾಡುವ ಕೆಲಸಕ್ಕೆ ಅನುಗುಣವಾಗಿ ನಮ್ಮ ಜೀವನ ಏರ್ಪಾಡಾಗಿರುತ್ತೆ. ಅದಕ್ಕೆ ಭಗವಂತನ ಕಾರಣ ಇಲ್ಲ. ಅದನ್ನ ನಾವು ತಿಳ್ಕೋಬೇಕು. ಈ ಸೃಷ್ಟಿಯಲ್ಲಿ ಇದು ಕರ್ಮ ಸಿದ್ಧಾಂತ ಇದೆ, ಅದ್ರ ಪ್ರಕಾರ ನಮಗೆ ಅದು ಸಿಕ್ಕೇ ಸಿಗುತ್ತೆ ಅಂತ. ಅದಕ್ಕೆ ವಶಿಷ್ಠ ಮಹರ್ಷಿಗಳು ಯೋಗ ವಶಿಷ್ಠದಲ್ಲಿ ತಾನು ಮಾಡಿದ ಕರ್ಮಕ್ಕಿಂತ ಬೇರೆ ದೈವವಾಗಲಿ ಪ್ರಾರಬ್ಧವಾಗಲಿ ಯಾವುದು ಇಲ್ಲ ಎಂದಿದ್ದಾರೆ. ಅದಕ್ಕೆ ವಶಿಷ್ಠ ಮಹರ್ಷಿಗಳು ಯೋಗ ಶಿಷ್ಟದಲ್ಲಿ ಏನ್ ಹೇಳಿದ್ದಾರೆ, ತಾವು ಮಾಡಿದ ಕರ್ಮಕ್ಕಿಂತ ಬೇರೆ ದೈವವಾಗಲಿ ಪ್ರಾರಬ್ಧವೇ ಆಗಲಿ ಯಾವುದು ಇಲ್ಲ ಅಂತ ಹೇಳಿದಾರಂತೆ. ಪೂರ್ವ ಕಾಲದಲ್ಲಿನ ಜಾನಪದ ಸಿನಿಮಾಗಳನ್ನು ನೋಡಿದರೆ ಮಾಂತ್ರಿಕನ ಪ್ರಾಣ ಎಲ್ಲೋ ಯಾರೋ ಗಿಣಿಯಲ್ಲಿ ಇರುತ್ತದೆ, ಆದರೆ ಆ ಗಿಣಿ ಚೆನ್ನಾಗಿದ್ದರೆ ಮಾಂತ್ರಿಕನ ಪ್ರಾಣ ಚೆನ್ನಾಗಿರುತ್ತದೆ. ಅದಕ್ಕೆ ಏನಾದರೂ ಆದ್ರೆ ಮಾಂತ್ರಿಕನ ಜೀವ ಅಪಾಯದಲ್ಲಿ ಸಿಲುಕುತ್ತದೆ. ಗಿಣಿ ಸತ್ತರೆ ಮಾಂತ್ರಿಕ ಸಾಯುತ್ತಾನೆ. ಮಾಂತ್ರಿಕ ಜೀವನ ರಹಸ್ಯ ಗಿಣಿಯಲ್ಲಿರುವಂತೆ ಮಾನವನ ಜೀವನ ರಹಸ್ಯ ಮಾಡುವ ಕಾರ್ಯದಲ್ಲಿ ಅಂದ್ರೆ ಕರ್ಮದಲ್ಲಿ ಇದೆ ಅಂತ ನಾವು ಎಷ್ಟೋ ಹಿಂದೆ ಕನ್ನಡ ಫಿಲಮ್ ಅಲ್ಲೆಲ್ಲ ನೋಡಿದೀವಲ್ವಾ. ಒಂದು ದೊಡ್ಡ ಮಾಂತ್ರಿಕಗಾರ ಇರ್ತಾನೆ, ಅವನನ್ನ ಧ್ವಂಸ ಮಾಡ್ಬೇಕು, ಅವನ ನಾಶ ಮಾಡ್ಬೇಕು ಅಂದ್ರೆ 7 ಬಟ್ಟದಾಚೆ ಒಂದು ಗಿಣಿ ಒಳಗೆ ಅವನ ಜೀವ ಇದೆ. ಅದನ್ನ ಹೋಗಿ ಆ ಗಿಣಿನ ನೀವು ಸಾಯಿಸಿದ್ರೆ ಇವನು ಮರಣ ಹೊಂತಾನೆ ಅಂತ ಒಂದು ಎಷ್ಟೋ ಫಿಲಂಗಳೆಲ್ಲ ನೋಡಿದೀವಿ. ಆ ತರ ಒಂದು ಇದನ್ನ ಉದಾಹರಣೆ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಜೀವನ ರಹಸ್ಯ ಎಲ್ಲಿದೆ ಅಂತ ಹೇಳ್ತಾರೆ. ಮಾನವನ ಜೀವನ ರಹಸ್ಯ ಎಲ್ಲಿದೆ ಅಂದ್ರೆ ನಾವು ಮಾಡುವ ಒಂದು ಕಾರ್ಯದಲ್ಲಿ ಇದೆ, ಕರ್ಮದಲ್ಲಿ ಇದೆ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ನಮ್ಮ ಜೀವನ ರಹಸ್ಯ ನಾವು ಮಾಡುವ ಒಂದು ಕೆಲಸದಲ್ಲಿ, ಕರ್ಮದಲ್ಲಿ, ಕಾರ್ಯದಲ್ಲಿ ಇದೆ. ಅದನ್ನ ನಾವು ಸರಿ ಮಾಡ್ಕೊಳ್ಬೇಕು ಅಂತ. ಕರ್ಮಗಳು ಚೆನ್ನಾಗಿದ್ರೆ ಮಾನವನ ಜೀವನ ಚೆನ್ನಾಗಿರುತ್ತೆ. ಕರ್ಮಗಳು ಚೆನ್ನಾಗಿರ್ದಿದ್ರೆ ಮಾನವನ ಜೀವನ ಚೆನ್ನಾಗಿರುವುದಿಲ್ಲ. ಆದ್ರಿಂದ ಯಾರ ಜೀವನವಾದ್ರೂ ಅವರು ಅಂದುಕೊಂಡಂತೆ ಇರುವುದಿಲ್ಲ. ಅವರು ಮಾಡುವ ಕೆಲಸಗಳಿಂದ ಆ ಜೀವನ ಏರ್ಪಾಡಾಗುತ್ತೆ. ಅವ್ರು ಮಾನವನ ಜೀವನದಲ್ಲಿ ಯಾವಾಗ್ಲೂ ಅಂದುಕೊಂಡಂತೆ ನಡೆಯುವುದಿಲ್ಲ. ಅದಕ್ಕೆ ಕಾರಣ ಏನು? ಅವನು ಚೆನ್ನಾಗಿರ್ಬೇಕು ಎಂದುಕೊಳ್ತಾರೆ, ಆದ್ರೆ ಅವನ ಕೆಲಸ ಮಾತ್ರ ಏನಾಗಿರುತ್ತೆ? ಸೃಷ್ಟಿ ವಿರುದ್ಧವಾಗಿರುತ್ತೆ. ಹೆಂಗೆ ಚೆನ್ನಾಗಿರುತ್ತೆ ಅವರ ಜೀವನ? ಸಾಧ್ಯವಿಲ್ಲ. ಹಾಗಾಗಿ ಅವ್ರು ಮಾಡುವ ಕೆಲಸ ವಿರುದ್ಧವಾಗಿ ಮಾಡ್ತಾರೆ. ಹಾಗಾಗಿ ಅವರು ಅಂದ್ಕೊಂಡಂತೆ ಯಾವ ಕೆಲಸ ನಡೆಯುವುದಿಲ್ಲ. ಪ್ರಕೃತಿ ವಿರುದ್ಧವಾಗಿ ನಡೆದ್ರೆ ನಮ್ಮ ಕೆಲಸ ನಾವು ಸಕ್ಸಸ್ ಆಗಲ್ಲ. ಪ್ರಕೃತಿ ಸೃಷ್ಟಿ ನಿಯಮ ಏನಿದೆಯೋ ಆ ತರ ನಾವು ನಡ್ಕೊಂಡಾಗ ನೀವು ಅನ್ಕೊಂಡಂತ ಕೆಲ್ಸಗಳಾಗಿರ್ಬೋದು, ಅನ್ಕೊಂಡಂತ ನಿಮ್ಮ ಜೀವನ ಆಗಿರ್ಬೋದು, ಎಲ್ಲದೂ ನಿಮಗೆ ಅನ್ಕೊಂಡಂತೆ ಸಿಗ್ತಾ ಹೋಗುತ್ತೆ. ನಾವ್ ಹೆಂಗೆ ನಡ್ಕೊಳ್ತೀವಿ ಅದ್ರ ಮೇಲೆ ನಮ್ಮ ಜೀವನ ನೆಮ್ಮದಿಯಾಗಿರುತ್ತೆ. ಇವತ್ತು ನೋಡ್ರಿ, ನೀವು ಬೆಳಗಿಂದ ಯಾರ ಮನ್ಸಿಗೂ ನೋಯಿಸ್ತಂಗೆ ಯಾರೇ ಬರ್ಲಿ ಅವ್ರಿಗೆ ನಗ್ನಗ್ತಾ ಇದ್ ಮಾಡೋದು, ಅವ್ರಿಗೆ ಒಳ್ಳೇದೇ ಒಂದು ಬ್ಲೆಸ್ಸಿಂಗ್ ಮಾಡೋದು, ಅವ್ರಿಗೆ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡೋದೇ ಆಗ್ಲಿ, ಯಾರೋ ಮನೆಗೆ ಬಂದಿದ್ದೇ ಆಗ್ಲಿ, ಅವ್ರ ಭಿಕ್ಷುಕರಾಗ್ಲಿ, ಯಾರಿಗೂ ಅವ್ರಿಗೆ ನೋವು ಮಾಡ್ದಂಗೆ ನೀವು ಇವತ್ತು ಮಾಡಿ ನೋಡಿ ನಿಮ್ಮ ಅವತ್ತಿಂದ ದಿನ ಜೀವನ ಹೇಗಿರುತ್ತೆ ಅಂತ. ಇವನ್ನೆಲ್ಲ ಪ್ರಾಕ್ಟಿಕಲ್ ಮಾಡ್ದಾಗ್ಲೇನೆ ಇದ್ರದ್ದು ಏನು ಅಂತ ಗೊತ್ತಾಗ್ತಾ ಹೋಗುತ್ತೆ. ಅವಾಗ ನಮ್ಮ ಜೀವನದಲ್ಲಿ ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ಎಲ್ಲಿ ತಪ್ಪು ಮಾಡಬಾರ್ದು ಅನ್ನೋದು ನಾವು ದಿನನಿತ್ಯ ತಿಳ್ಕೊಬಹುದು ಮಾಸ್ಟರ್ಸ್. ಆಮೇಲೆ ಅದನ್ನ ಮುಂದೆ ಅದೇ ತರ ನಾವು ನಡೆಸ್ಕೊಂತ ಹೋದಂಗೆಲ್ಲ ನಮಗೆ ಅದು ಒಂದು ಇದಾಗ್ಬಿಡುತ್ತೆ. ಅಂದ್ರೆ ನಮಗೆ ಆ ಒಂದು ಯೋಚನೆಗಳೇ ಬರಲ್ಲ. ಒಂದು ಪಾಸಿಟಿವ್ ಆಗಿ ಮಾತುಗಳು ಬರ್ತವೆ, ನೆಗೆಟಿವ್ ಮಾತುಗಳು ಬರಲ್ಲ. ಅಕಸ್ಮಾತ್ ಬಂದ್ರು ಅದು ಅಲ್ಲೇ ಡಿಲೀಟ್ ಅಂತ ಹೇಳುವಂತ ಒಂದು ಏರ್ಪಾಡಾಗುತ್ತೆ. ಆಮೇಲೆ ಏನೇನು ಮನಸ್ಸಿನಲ್ಲಿ ಬೈಕೊಳ್ಳೋದಾಗಿ ಅವ್ರ ಬಗ್ಗೆ ಮಾತಾಡ್ತಾರೆ, ಅದು ಎಚ್ಚರಿಸುತ್ತೆ ನಮ್ಮನ್ನ. ನೀನ್ ಏನ್ ಮಾಡ್ತಾ ಇದೀಯ, ಮತ್ತೆ ನೀನ್ ಎಲ್ಲಿಗೆ ಬರ್ತಾ ಇದೀಯ ಅಂತ ಅದು ಒಳಗಡೆಯಿಂದ ನಮಗೆ ಎಚ್ಚರ ಕೊಡ್ತಾ ಹೋಗುತ್ತೆ. ಇನ್ನರ್ ವಾಯ್ಸ್ ಅಂತ ಏನಿದೆಯೋ ಅದು ನಮಗೆ, ನನ್ನ ಜೀವನದಲ್ಲಂತೂ ಆಗಿದೆ. ಏನಾದ್ರೂ ಒಂದ್ಸತಿ ಜೋರಾಗಿ ಮಾತಾಡಿದ್ರೆ ಏನ್ ಮಾಡ್ತಾ ಇದೀಯಾ ನೀನು ಅಂತ ಒಳಗಡೆಯಿಂದ ವಾಯಿಸ್ತಾನೆ, ಟಕ್ಕಂತ ಹೆಸರಾಗ್ಬಿಡುತ್ತೆ, ಅಯ್ಯೋ ಹೌದಲ್ಲ ಅಂತೇಳಿ. ಹಾಗೆ ನಾವು ಅದೇ ರೀತಿ ಒಂದು ಈ ಜ್ಞಾನದಿಂದ ಹೆಚ್ಚೆಚ್ಚು ಮಾಡ್ತಾ ಹೋದಂಗೆ ನಮ್ಗೆ ಅಲರ್ಟ್ನೆಸ್ ಬರ್ತಾ ಹೋಗುತ್ತೆ. ನಾವು ನೆಗೆಟಿವ್ ಆಗಿ ಮಾತಾಡೋದು, ಇನ್ನೊಬ್ರು ಹೋಗಿ ಮಾತಾಡೋದು ಎಲ್ಲದನ್ನು ನಾವು ಬಿಡ್ತಾ ಹೋಗ್ತೀವಿ. ಏನು ಅಳವಡಿಸ್ಕೋಬೇಕು ಅದನ್ನ ಅಳವಡಿಸ್ಕೊಂತೀವಿ, ಏನು ಬಿಡ್ಬೇಕು ಅದನ್ನ ಬಿಡ್ತಾ ಹೋಗ್ತೀವಿ ನಾವು. ಅದಕ್ಕೆ ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತದೆ ಎಂದು ಹೇಳುತ್ತಾರೆ. ದೇವರು ತಾನು ಅಂದುಕೊಟ್ಟಿದ್ದನ್ನು ಏಕೆ ಮಾಡುವುದಿಲ್ಲ ಅಂದ್ರೆ ಭಗವಂತನು ಸೃಷ್ಟಿಯಲ್ಲಿ ಯೋಚಿಸಿದ್ದನ್ನು ಹೊಂದುವ ಏರ್ಪಾಡು ಇಲ್ಲ. ಅವರು ಮಾಡಿದ ಕರ್ಮಗಳಿಗೆ
ಅನುಗುಣವಾಗಿ ಹೊಂದುವ ಏರ್ಪಾಡು ಇದೆ. ಅದನ್ನೇ ಕರ್ಮ ಸಿದ್ಧಾಂತ ಎನ್ನುವುದು. ತಾನೊಂದು ಅನ್ಕೊಂಡ್ರೆ ದೈವ ಒಂದು ಬಗೆಯುತ್ತೆ ಅಂತ, ಹೌದಲ್ವಾ? ಯಾಕಂದ್ರೆ ನಾವು ಮಾಡಿರೋದೇ ಹಂಗೆ. ಅದು ವಿರುದ್ಧವಾಗಿ ಮಾಡಿದಾಗ ಅದು ವಿರುದ್ಧವಾಗಿ ಕೊಡುತ್ತೆ, ನಾವು ಕರೆಕ್ಟಾಗಿ ಮಾಡೋದ್ವಾಗ ಕರೆಕ್ಟಾಗಿ ಕೊಡುತ್ತೆ ಅದು. ಅದಕ್ಕೆ ದೇವರು ತಾನು ಅಂದುಕೊಂಡಿದ್ದನ್ನು ಏಕೆ ಮಾಡುವುದಿಲ್ಲ ಅಂದ್ರೆ, ಭಗವಂತನು ಸೃಷ್ಟಿಯಲ್ಲಿ ಯೋಚಿಸಿದ್ದನ್ನು ಹೊಂದುವ ಏರ್ಪಾಡು ಇಲ್ಲ ಅಲ್ಲಿ. ಅವರು ಮಾಡಿದಂತ ಕರ್ಮಗಳಿಗೆ ಅನುಗುಣವಾಗಿ ಏರ್ಪಾಡಾಗಿರುತ್ತಲ್ಲಿ. ಅದಕ್ಕೆ ಕರ್ಮ ಸಿದ್ಧಾಂತ ಅಂತ ತಿಳ್ಕೋಬೇಕು. ಇದನ್ನು ತಿಳಿಯದೆ ತಾನೊಂದು ಬಗೆದರೆ ದೈವವೆಂದು ಬಗೆಯುವುದು ಎನ್ನುತ್ತಾರೆ. ತಾನು ಏನು ಮಾಡಿದ್ರೂ ದೈವ ಒಳ್ಳೆದೇ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರ್ತದೆ. ಆದ್ರೆ ತಪ್ಪು ಮಾಡಿ ಅದನ್ನ ನನಗ ಒಳ್ಳೆದೇನೆ ಮಾಡು ಅಂದ್ರೆ ಅದು ಸಾಧ್ಯ ಇಲ್ಲ. ದೈವ ಏನ್ ಕೊಡ್ತಾನೆ? ನೀನ್ ಏನ್ ಮಾಡ್ತೀಯ ಅದನ್ನ ದೈವ ಕೊಡ್ತಾನೆ. ನೀನ್ ಒಳ್ಳೇದ್ ಮಾಡಿದ್ರೆ ಒಳ್ಳೇದನ್ನ ಕೊಡ್ತಾನೆ, ಕೆಟ್ಟದನ್ನ ಮಾಡಿದ್ರೆ ಕೆಟ್ಟದನ್ನೇ ನಿನಗೆ ಕೊಡ್ತಾನೆ. ಶ್ರೀಕೃಷ್ಣ ಹೇಳಿರೋದು ಅದನ್ನೇ, ಪ್ರೀತಿ ಕೊಟ್ರೆ ಪ್ರೀತಿ, ದ್ವೇಷ ಕೊಟ್ರೆ ದ್ವೇಷ. ನೀನೇನ್ ಕೊಡ್ತೀಯ ಅದು ನಿನಗೆ ವಾಪಸ್ ಬರುತ್ತೆ ಅಂತ ಅಷ್ಟೊಂದು ಹೇಳಿದ್ರು ಅದನ್ನ ಒಂದು ಬಾಯ್ಪಾಠ ಮಾಡ್ಕೊಂಡು ಸುಮ್ಮನೆ ಇರೋದಲ್ಲ. ಅದನ್ನೇ ಮೊನ್ನೆ ಯಾರೋ ಹೇಳ್ತಾ ಇದ್ರು, ರಾಮಾಯಣ ಭಗವದ್ಗೀತೆಗಳನ್ನೆಲ್ಲ ಬಾಯ್ಪಾಠ ಮಾಡ್ಕೊಂಡು ಹೇಳ್ಕೊಳ್ಳೋದಲ್ಲ, ಅದನ್ನ ನಾವು ಅಳವಡಿಸ್ಕೋಬೇಕು. ಆ ರೀತಿ ನಾವು ಬದಲಾವಣೆಗೆ ತರಬೇಕು. ಏನು ಬೀಜ ಹಾಕ್ತಿವೋ ಅದೇ ಬರೋದು ಅಲ್ವಾ? ಒಳ್ಳೊಳ್ಳೆದನ್ನ ಒಳಗಡೆ ಹಾಕಿದ್ರೆ ಇಲ್ಲಿ ಬಾಯಿಂದನೂ ಒಳಗಡೆ ಒಳ್ಳೊಳ್ಳೆದೇ ಬರುತ್ತೆ. ಹಾಕೋದೊಂದು, ಏನ್ ಹಾಕ್ತಿವೋ ಅದೇ ಬರುತ್ತೆ, ಬೇರೆದಂತೂ ಬರೋದಿಲ್ವಲ್ಲ. ಅದಕ್ಕೆ ಗಾದೆ ಮಾತಿನಲ್ಲಿ ಮಾಡಿದ್ದನ್ನೋ ಮರಾಯ ಎಂದು ಹೇಳಲಾಗಿದೆ. ಅಷ್ಟೇ ಹೊರತು ಕೇಳಿದವನಿಗೆ ಕೇಳಿದಷ್ಟು ಮಹಾದೇವ ಎಂದು ಎಲ್ಲೂ ಹೇಳಿಲ್ಲ. ಇದು ಅರ್ಥವಾಗದೆ ತುಂಬಾ ಜನರು ಸರಿಯಾದ ಕೆಲಸ ಮಾಡುವುದನ್ನು ಬಿಟ್ಟು ಕುಳಿತುಕೊಂಡಿದ್ದಾರೆ, ಸಂಕಲ್ಪಗಳನ್ನು ಇಟ್ಟುಕೊಳ್ತಿದ್ದಾರೆ. ಕಾರಣ, ಸರಿಯಾದ ಕೆಲಸ ಮಾಡುವುದು ಕಷ್ಟ, ಕೋರಿಕೊಳ್ಳುವುದು ಸುಲಭ. ಮಾನವನು ಯಾವಾಗಲೂ ಸುಲಭವಾದ ಮಾರ್ಗಗಳನ್ನು ಮಾಡುತ್ತಾ ಹುಡುಕುತ್ತಾ ಇರ್ತಾನೆ. ಕಷ್ಟಪಡದೆ ಎಲ್ಲಾ ಬರಬೇಕೆಂದುಕೊಳ್ಳುತ್ತಾನೆ. ಆದ್ರೆ ಸೃಷ್ಟಿಯಲ್ಲಿ ಮಾತ್ರ ಕಷ್ಟಪಡದೆ ಬರುವ ಏರ್ಪಾಡುಗಳು ಇಲ್ಲವೇ ಇಲ್ಲ. ಕಷ್ಟಪಟ್ರೇನೆ ಬರುತ್ತದೆ, ಲಭಿಸುತ್ತದೆ. ಕೈ ಕೆಸರಾದ್ರೆ ಬಾಯಿ ಮೊಸರು. ಕಷ್ಟಪಟ್ರೆ ತಾನೇ ನಾವು ಹೊಟ್ಟೆ ತುಂಬಾ ಊಟ ಮಾಡಕ್ ಸಾಧ್ಯ ಆಗೋದು. ಅದಕ್ಕೆ ಬಸವಣ್ಣರ ವಚನಗಳಾಗಿರ್ಬೋದು, ಅಕ್ಕಮಹಾದೇವರ ವಚನಗಳಾಗಿರ್ಬೋದು, ಎಲ್ಲ ಒಂದು ಅರ್ಥಪೂರ್ಣವಾಗಿರುತ್ತೆ. ಅದನ್ನು ಬಿಡಿಸಿದಾಗ ಅದು ಗೊತ್ತಾಗುತ್ತೆ ನಾವು ಜೀವನದಲ್ಲಿ ಏನ್ ಅಳವಡಿಸ್ಕೋಬೇಕು, ಏನು ಬಿಡ್ಬೇಕು, ಏನ್ ಮಾಡ್ಬೇಕು ಅನ್ನೋದು. ಅದಕ್ಕೆ ಹೇಳ್ತಾರೆ, ಮಾಡಿದ್ದನ್ನು ಮಾರಾಯ, ನೀನ್ ಏನ್ ಮಾಡ್ತೀಯೋ ಅದನ್ನ ನೀನ್ ಊಟ ಮಾಡ್ತೀಯ. ಆದ್ರೆ ಕೇಳಿದವನಿಗೆ ಕೇಳಿದಷ್ಟು ಮಹಾದೇವ ಅಂತ ಎಲ್ಲೂ ಹೇಳಿಲ್ಲ. ಅದನ್ನ ತಪ್ಪಾಗಿ ಜನರು ಅರ್ಥ ಮಾಡ್ಕೊಂಡು ಸರಿಯಾದ ಕೆಲಸವನ್ನು ಮಾಡದೆ ಸೋಂಬೇರಿಗಳ ತರ ಕೆಲಸ ಮಾಡ್ಕೊಂಡು ಎಲ್ಲದೂ ನಮಗ್ ಬರ್ಬೇಕು ಅಂದ್ರೆ ಅದು ಸಾಧ್ಯ ಇಲ್ಲ. ಅದಕ್ಕೆ ಬರೀ ಕೋರ್ಕೊಳ್ಳೋದು, ಸಂಕಲ್ಪ ಮಾಡ್ಕೊಂಡು ಮಾಡೋದು ಎಲ್ಲ ಮಾಡೋದು ಬೇಡ. ಕಷ್ಟಪಡ್ಬೇಕು. ಧ್ಯಾನ ಎಷ್ಟು ನೀವು ಸತತವಾಗಿ ಒಂದು ಪ್ರಯತ್ನ ಪ್ರತಿ ದಿನ ನಾವು 2 ಗಂಟೆ 3 ಗಂಟೆ ಸಾಧ್ಯವಾಗುತ್ತೆ. ಯಾವ್ಯಾವಾಗ ಸಾಧ್ಯವಾಗುತ್ತೋ ಇಲ್ಲಿ ಇಂಥ ಟೈಮಿಗೆ ಮಾಡ್ಬೇಕು ಅಂದ್ರೆ ಎಲ್ಲರಿಗೂ ಸಾಧ್ಯ ಇಲ್ಲ. ಕೆಲವರಿಗೆ ಸಾಧ್ಯ ಆಗುತ್ತೆ, ಕೆಲವರಿಗೆ ಸಾಧ್ಯ ಆಗಲ್ಲ. ಯಾವ ಟೈಮಲ್ಲಿ ನಿಮಗೆ ಆಗುತ್ತೋ ಆ ಟೈಮಲ್ಲಿ ಹೆಚ್ಚಿಗೆ ಮಾಡ್ಕೊಂತ ನಾವು ಮತ್ತೆ ಒಂದು ಸತ್ಸಂಗ ಮಾರ್ಗದಲ್ಲಿ ಇರ್ಬೇಕು. ಮತ್ತೆ ಒಂದು ಒಳ್ಳೆ ಪುಸ್ತಕಗಳನ್ನು ಓದ್ತಾ ಇದ್ರೆ ನಾವು ನಮ್ಮ ಜೀವನವನ್ನು ಸುಂದರವಾಗಿಸ್ಕೋಬಹುದು. ನಮ್ಮ ಮೂಲ ಒಂದು ಗುರಿಯನ್ನು ನಾವು ಸೇರ್ಬೋದು ಮಾಸ್ಟರ್ಸ್. ಅದಕ್ಕೆ ಅವ್ರು ಹೇಳ್ತಾರೆ, ಸೃಷ್ಟಿಯಲ್ಲಿ ಮಾತ್ರ ಕಷ್ಟಪಡದೆ ಯಾವುದು ನಿಮಗೆ ಸಿಗೋದಿಲ್ಲ. ಒಂದು ನೆಮ್ಮದಿ ಜೀವನ ಆಗಿರ್ಬೋದು, ಒಂದು ಆನಂದ ಆಗಿರ್ಬೋದು, ನಮ್ಮ ಒಂದು ಆಧ್ಯಾತ್ಮಿಕ ಜೀವನ ಆಗಿರ್ಬೋದು. ನಾವು ಕಷ್ಟಪಟ್ಟಾಗ್ಲೇ ಅದನ್ನ ಸಾಧನೆ ಮಾಡ್ದಾಗ್ಲೇ ನಮ್ಮ ಗುರಿಯನ್ನು ತಲುಪಕ್ಕೆ ಸಾಧ್ಯ ಆಗುತ್ತೆ ಅಂತ. ಕಷ್ಟಪಟ್ಟು ಎಂತ ಕೆಲಸ ಮಾಡಿದ್ರೆ ಅಂತ ಫಲಿತ ನಮಗೆ ಸಿಗುತ್ತೆ. ಕಷ್ಟಪಡದೆ ಯಾವುದು ಬರುವುದಿಲ್ಲ. ಕಷ್ಟ ಫಲಿ ಎಂದರೆ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತ ಹೇಳಿದ್ದಾರೆ. ಅಂದ್ರೆ ಕೃಷಿಯಿಂದ ಅಂದ್ರೆ ಶ್ರಮದಿಂದ ದುಃಖ ಹೋಗುತ್ತದೆ, ಕಷ್ಟಗಳು ಹೋಗುತ್ತದೆ, ದುರ್ಬರ ಪರಿಸ್ಥಿತಿಗಳು ಹೋಗುತ್ತೆ. ಅದುವೇ ಈ ಸೃಷ್ಟಿಯಲ್ಲಿ ಇರುವ ಏರ್ಪಾಡುಗಳನ್ನು. ಅದನ್ನೇ ಹಿರಿಯರು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಏನಂತ? ಕೃಷಿತೋ ನಾಸ್ತಿ ದುರ್ಭಿಕ್ಷಂ. ಯಾವಾಗ ಕಷ್ಟ ಪಡ್ತೀವೋ ಆವಾಗ ನೀನು ದುಃಖದಿಂದ ಹೊರಗಡೆ ಬರ್ತೀಯ, ನೀನು ಆನಂದವಾಗಿ ಜೀವನ ಮಾಡ್ತೀಯ. ಕಷ್ಟಗಳು ಹೋಗ್ತವೆ, ದುರ್ಬರ ಪರಿಸ್ಥಿತಿಗಳಿಂದ ಹೊರಗಡೆ ಬರ್ತೀಯ. ಇದು ಸೃಷ್ಟಿಯ ನಿಯಮ ಆಗಿರುತ್ತೆ. ಇದೇ ಸೃಷ್ಟಿಯ ಏರ್ಪಾಡು ಅಂತ. ಮೇಡಮ್, ಟೈಮ್ ಆಗ್ತಾ ಇದೆಯಾ? ಮೇಡಮ್, ಓಕೆ, ಎಷ್ಟಿದೆ? ಇನ್ನೊಂದು 10 ಮಿನಿಟ್ಸ್ ಆಗುತ್ತೆ ನೋಡಿ. ಓಕೆ. ನೆಕ್ಸ್ಟ್, ಯಾರ್ಯಾರು ಗ್ರೇಟ್ ಮಾಸ್ಟರ್ಸ್ಗಳು ಈ ಕರ್ಮಗಳನ್ನ ಮಾಡಿದ್ರೆ ಏನೇನಾಗುತ್ತೆ ಅಂತ ಬುದ್ಧ ಭಗವಾನರು, ಪತ್ರಿಜೀವಿಗಳು, ರಮಣ ಮಹರ್ಷಿಗಳು, ಮತ್ತೆ ಯೇಸು ಕ್ರಿಸ್ತ ಅವರು, ಏನೇನು ಗ್ರೇಟ್ ಮಾಸ್ಟರ್ಸ್ಗಳು ಈ ಕರ್ಮಗಳನ್ನ ಮಾಡಿದ್ರೆ ಏನೇನು ಫಲಿತಗಳನ್ನ ನೀವು ಪಡಿತೀರಾ ಅಂತ ಒಂದು 5 ವಾಕ್ಯಗಳಲ್ಲಿ ಹೇಳ್ತಾ ಹೋಗಿದ್ದಾರೆ. ಅದನ್ನ ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಹೇಳಕ್ಕೆ ನಮ್ಗೆ ಅವಕಾಶ ಕೊಟ್ಟಾಗ ನಾನು ಹೇಳ್ತೀನಿ. ಸಂಕ್ಷಿಪ್ತವಾಗಿ ಹೇಳಿ ಮ್ಯಾಮ್. ನಮ್ಮ ಜೀವನ ನಮ್ಮ ಕೈಯಲ್ಲಿ ಇದೆ ಅಂದ್ರೆ
ಏನಂತ ತಿಳ್ಕೊಬೇಕು, ಹಿಂದೆ ಮಾಡಿದ ಒಂದು ಕರ್ಮಗಳ ಅನುಸರಿಸ ಪ್ರಸ್ತುತ ನಮ್ಮ ಜೀವನ ನಡೀತಾ ಇದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಮತ್ತೆ ಜೀವನದಲ್ಲಿ ಕಷ್ಟಗಳಿಗೆ ಬೇರೆ ಯಾವುದೂ ಕಾರಣವಲ್ಲ, ಸೃಷ್ಟಿಯಲ್ಲಿರುವ ಒಂದು ಕರ್ಮ ಸಿದ್ಧಾಂತನೇ ಅನುಸಾರನೇ ನಮ್ಮ ಜೀವನ ನಡೀತಾ ಇರುತ್ತೆ ಅಂತ ನಾವು ತಿಳ್ಕೊಬೇಕು. ಇದನ್ನು ತಿಳಿಯದೆ ತುಂಬಾ ಜನ ತಮ್ಮ ಜೀವನ ಸರಿ ಇಲ್ಲದಿದ್ರೆ ಜಾತಕದಲ್ಲಿ ಏನೋ ತೊಂದರೆ ಇದೆ ಅಂತ ಜಾತಕ ತೋರ್ಸೋದು, ವಾಸ್ತು ದೋಷ ಮಾಡ್ಕೊಳ್ಳೋದು, ಇವನ್ನೆಲ್ಲ ರಿಪೇರಿ ಮಾಡಿಸ್ಕೊಂಡು ಪೂಜಾ ಶನಿ ದೋಷಗಳು ಅನ್ಕೊಂತ ಪೂಜೆ ಮಾಡ್ಕೊಂತ ಮುಹೂರ್ತ ಇದ್ ಮಾಡೋದು, ಶಕುನಗಳನ್ನು ನಂಬುತ್ತಾ ಜೀವನವನ್ನು ಮಾಡ್ತಾ ಹೋಗ್ತಾರೆ. ಇದು ತಪ್ಪು ಅಂತ ತಿಳಿಸ್ತಾ ಇದ್ದಾರೆ. ಒಮ್ಮೆ ಆಲೋಚಿಸಿ, ಒಳ್ಳೆಯ ಮುಹೂರ್ತಕ್ಕೆ ಮದುವೆಗಳು ನಡೆಯುತ್ತವೆ, ಎಷ್ಟು ವಿವಾಹಗಳು ವಿಜಯವಾಗಿದೆ, ಎಷ್ಟು ಸಂಸಾರಗಳು ಸಂತೋಷವಾಗಿದೆ, ಸರಿಯಾಗಿ ಸಾಗುತ್ತಿದೆ, ಎಷ್ಟು ಜನ ಗಂಡ ಹೆಂಡತಿ ಪರಸ್ಪರ ಅರ್ಥ ಮಾಡ್ಕೊಂಡು ಆನಂದವಾಗಿ ಅನೋನ್ಯವಾಗಿ ಜೀವಿಸ್ತಾ ಇದ್ದಾರೆ. ನಾವು ಮಾಡಿರೋ ಕರ್ಮಗಳು ಒಂದೇ ರೀತಿ ಇದ್ದರೆ ಈ ಮುಹೂರ್ತ ಸಮಯ ಏನು ಮಾಡುತ್ತದೆ ಅಲ್ಲವೇ? ನಿಜ ಅಲ್ವಾ ಮಾಸ್ಟರ್ಸ್? ಕರೆಕ್ಟ್ ಅಲ್ಲ? ಎಲ್ಲಾ ಒಳ್ಳೆ ಮುಹೂರ್ತ ಇಟ್ಟು ಎಲ್ಲಾ ಜಾತಕ ತೋರಿಸಿ ದೊಡ್ಡ ದೊಡ್ಡ 20,000 30,000 ಕೊಟ್ಟು ಇಬ್ಬಿಬ್ರು 4 ಜನ ಸ್ವಾಮೀಜಿ ಇಟ್ಟು ನೀಟಾಗಿ ಎಲ್ಲಾ ಮಾಡ್ಸಿರ್ತಾರೆ. ಒಂದು ವಾರ, ಒಂದೇ ದಿನ, ಒಂದು ತಿಂಗಳಲ್ಲಿ ಎಷ್ಟೊಂದು ಡೈವರ್ಸ್ ಆಗ್ತಾ ಇದೆ. ಒಂದು ಸತಿ ಎಷ್ಟೊಂದು ಮೂಢನಂಬಿಕೆಯಲ್ಲಿದ್ದೀವಿ ನಾವು ಅಲ್ವಾ? ಅದು ಒಂದು ದಿನ ಆಲೋಚನೆನೇ ಮಾಡಲ್ಲ. ಅದಕ್ಕೆ ಒಂದು ಒಳ್ಳೆ ಕರೆಕ್ಟ್ ಅದು ಇಡ್ಲೇಬೇಕು. ಆದ್ರೆ ಅದು ಮುಂದೆ ಏನಾಗೋದಿದೆಯಲ್ಲ ಅದೆಲ್ಲ ನಮ್ಮ ಕರ್ಮಗಳ ಅನುಸಾರವಾಗಿ ನಮಗೆ ಅದು ಬರ್ತಾ ಇರುತ್ತೆ. ಅದನ್ನ ಸ್ವೀಕಾರ ಮಾಡ್ಕೊಳ್ಳೇಬೇಕು ನಾವು. ಅದಕ್ಕೆ ಅವ್ರು ಹೇಳ್ತಾರೆ, ನೀವೊಂದ್ಸತಿ ಯೋಚನೆ ಮಾಡಿ, ಎಲ್ಲ ಸರಿಯಾಗಿ ಮಾಡಿದ್ರು ಯಾಕೆ ಡೈವರ್ಸ್ ಆಗ್ತಿದೆ? ಎಷ್ಟು ಜನ ಅನೋನ್ಯವಾಗಿದ್ದಾರೆ? ಯಾಕೆ ಇದು? ಅವರು ನಾವು ಮಾಡಿರೋ ಒಂದು ಕರ್ಮಗಳ ರೀತಿ ಇದ್ರೆ ಒಳ್ಳೆ ಕರ್ಮಗಳನ್ನ ನಾವು ಮಾಡಿದ್ರೆ ನಮ್ಮ ಮುಹೂರ್ತ ಆಗಿರ್ಬೋದು, ನೀವೇನೇ ಮಾಡಿದ್ರು ಅದು ಸಕ್ಸಸ್ ಆಗಿ ಆಗುತ್ತೆ. ಕರ್ಮ ಸಿದ್ಧಾಂತ ಅರ್ಥವಾಗದೆ ನಾವು ತಿಳಿಯದೆ ಮಾಡಿದ ಒಂದು ಕರ್ಮಗಳು ಏನಾಗತ್ತೆ, ಮರೆತು ಚೆನ್ನಾಗಿಲ್ಲ. ರುದ್ರಾಕ್ಷಿ ಧರಿಸಿದ್ರೆ ಬದಲಾಗ್ತೀವಿ, ಉಂಗುರಗಳನ್ನು ತಾಯ್ತಗಳನ್ನು ರಕ್ಷಾ ಕವಚಗಳನ್ನು ಧರಿಸಿದ್ರೆ ಜೀವನ ಬದಲಾಗುತ್ತೆ, ಕಷ್ಟಗಳು ಹೋಗುವುದು. ಧನಲಕ್ಷ್ಮಿ ಯಂತ್ರಗಳು ಕುಬೇರ ಯಂತ್ರಗಳನ್ನು ನಾವು ಇಟ್ಕೊಂಡ್ರೆ ನಮಗೆ ಧನಲಕ್ಷ್ಮಿ ಬರುತ್ತೆ. ನಮ್ಮ ಮನೆಯಲ್ಲಿ ಲಕ್ಷ್ಮಿ ಯಾವಾಗೂ ನೆಲೆಸ್ತಾಳೆ. ಸುಮ್ನೆ ಕುತ್ಕೊಂಡ್ರೆ ಲಕ್ಷ್ಮಿ ಬರ್ತಾಳ? ಇಚ್ಛಾ ಬರೋದಿಲ್ಲ. ಈ ಪೂಜೆ ಮಾಡಿದ ತಕ್ಷಣ ಲಕ್ಷ್ಮಿ ಬರಕ್ಕೆ ಕುತ್ಕೊಂಡು ಸುಮ್ನೆ ದಿನ ಲಕ್ಷ್ಮಿ ಪೂಜೆ ಮಾಡಿದ್ರೆ ದುಡ್ಡು ಬರೋದಿಲ್ಲ. ಅದು ತಕ್ಕನಾಗಿ ನಾವು ನಮ್ಮ ಕೆಲ್ಸಗಳನ್ನ ನಾವು ಮಾಡ್ಬೇಕು, ಕಷ್ಟ ಪಡ್ಬೇಕು. ಅದಕ್ಕೆ ಯೋಚನೆ ಮಾಡಿ ನಾವು ಈ ದುಡಿಲಿಕ್ಕೆ ಏನ್ ಮಾಡಿದ್ರೆ ನಾವು ಒಂದು ಕರೆಕ್ಟ್ ಆಗಿ ನಮ್ದು ಒಂದು ಆಯಿಲ್ ಬಿಸ್ನೆಸ್, ಅದಕ್ಕೆ ಏನ್ ಮಾಡ್ಬೇಕು, ಅದು ತಗೊಳ್ಬೇಕು, ಅದಕ್ಕೆ ಹೇಗೆ ನಾವು ಅಮೌಂಟ್ ಇದ್ ಮಾಡ್ಬೇಕು, ಜನಗಳಿಗೆ ಒಳ್ಳೇದನ್ನ ತಲುಪಿಸ್ಬೇಕು, ಯಾವ ರೀತಿ ಅಂತ ನಾವು ಮಾಡ್ಕೊಂಡು ಯಾವ್ದೇ ಒಂದು ಸ್ಯಾರಿ ಬಿಸ್ನೆಸ್ ಆಗಿರ್ಬೋದು, ಬೇರೆ ಏನೇ ಒಂದು ತೋಟ ಆಗಿರ್ಬೋದು, ಅದಕ್ಕೆ ಏನ್ ಗೊಬ್ಬರ ಹಾಕ್ಬೇಕು, ಅದಕ್ಕೆ ಎಷ್ಟು ಕಷ್ಟ ಪಡ್ಬೇಕು, ಬಿಸಿಲು ಹಗಲು ಇರುಳು ನೀರ್ ಬಿಡ್ಬೇಕು, ಬೆಳೆಗಳಿಗೆ ರೋಗ ಆಗದಂತೆ ತಡಿಬೇಕು, ಎಲ್ಲ ಮಾಡ್ದಾಗ್ಲೇ ತಾನೇ ನಮಗೆ ಫಲ ಸಿಗ್ತದೆ. ಹಾಗೆ ಅವ್ರು ಹೇಳ್ತಾರೆ, ಕಷ್ಟಪಟ್ರೆ ಮಾತ್ರ ನಮಗೆ ಸುಖ ಸಿಗುತ್ತೆ. ಅದೇ ತರ ಅವ್ರು ಹೇಳ್ತಾರೆ, ಏನೇನೋ ನೀವು ಆ ಪೂಜೆ ಈ ಪೂಜೆ ಮಾಡಿಸೋದ್ರಿಂದ, ಒಂದು ದೋಷ ಪರಿಹಾರ ಅಂತ ಯಂತ್ರಗಳನ್ನು ಧರಿಸ್ಕೊಳ್ಳೋದ್ರಿಂದ ಅದರಿಂದ ಏನು ಲಾಭ ಇಲ್ಲ. ನಿಮ್ಮ ಜೀವನ ಏನ್ ಮಾಡಿರ್ತೀರೋ ಅದ್ರ ಪ್ರಕಾರ ನಿಮಗೆ ಸಿಕ್ಕಿರುತ್ತೆ. ಅದ್ರ ಜೊತೆಗೆ ನಾವು ಒಂದು ಶುದ್ಧವಾಗಿ ಕಷ್ಟಪಟ್ಟು ನಾವು ಕೆಲಸ ಮಾಡ್ಬೇಕು, ಅವಾಗ ನಮಗೆ ಎಲ್ಲದು ಲಭಿಸ್ತಾ ಹೋಗುತ್ತೆ ಅಂತ. ಹೋಗಲಿ, ಎಷ್ಟು ಬದಲಾಯಿಸಿಕೊಳ್ಳುತ್ತಿದ್ದಾರೆ, ಅವರ ಪ್ರವರ್ತನೆಯನ್ನು ಬದಲಾಯಿಸಿಕೊಳ್ಳುವರೆ. ಕೆಟ್ಟ ಕರ್ಮಗಳಿಂದ ಗೊತ್ತಿದ್ರೂ ಅದನ್ನು ಬದಲಾಯಿಸಿಕೊಳ್ಳುವವರು ತಾನು ಮಾಡುವ ಕೆಲಸಗಳು ಸರಿಯಾಗಿ ಇರಬೇಕೆಂದು ಆಲೋಚಿಸುವರೆ. ಸೃಷ್ಟಿಯಲ್ಲಿನ ಕರ್ಮ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳುವರೆ. ಸೃಷ್ಟಿಯ ನಿಯಮಗಳನ್ನು ಧರ್ಮಗಳನ್ನು ಅನುಸರಿಸಬೇಕೆಂದು ತಿಳಿದುಕೊಳ್ಳುವರೆ. ನೀತಿಯಿಂದ ಇರಬೇಕು, ಧರ್ಮಯುತವಾಗಿ ಜೀವಿಸಬೇಕು ಎಂದು ತಿಳಿಯುತ್ತಿಲ್ಲ. ಇವುಗಳನ್ನು ಆಲೋಚಿಸುವುದನ್ನು ಬಿಟ್ಟು ಎಷ್ಟು ಪ್ರಯತ್ನಗಳು ಮಾಡಿದ್ರು ಪ್ರಯೋಜನವೇನು? ಮೊದಲು ಪ್ರವರ್ತನೆಯ ಬದಲಾಗಬೇಕು, ಕೆಲಸಗಳು ಬದಲಾಗಬೇಕು. ನಾವು ಮಾಡುವ ಕೆಲಸಗಳು ಸೃಷ್ಟಿಗೆ ಅನುಗುಣವಾಗಿ ನಾವು ಮಾಡಬೇಕು. ಅಂದ್ರೆ ಸತ್ಯವನ್ನು ನುಡಿಬೇಕು, ಧರ್ಮವನ್ನು ಆಚರಿಸಬೇಕು. ಇದೇ ವೇದಗಳಲ್ಲಿ ಇರುವ ಒಂದು ಸಂದೇಹ ಅಂತ ಹೇಳ್ತಾರೆ. ನಾವು ನಿಜವಾಗ್ಲು ಸತ್ಯ ಪ್ರತಿನಿತ್ಯ ನಾವು ನುಡಿಬೇಕಾದ್ರೆ ಸತ್ಯವನ್ನು ನುಡಿಬೇಕು. ಏನ್ ಹೇಳ್ತೀವೋ ಅದನ್ನ ಹಾಗೆ ನಡ್ಬೇಕು. ಯಾರಿಗಾರ ಕೊಡ್ತೀನಿ ಅಂದ್ರೆ ಕೊಡ್ಬೇಕು, ಇಲ್ಲದ್ರೆ ಹೇಳ್ಬಾರ್ದು. ಬರ್ತೀನಿ ಅಂದ್ರೆ ಬರ್ಬೇಕು, ಮಾಡ್ತೀನಿ ಅಂದ್ರೆ ಮಾಡ್ಬೇಕು. ಯಾವಾಗ ಈ ಶುದ್ಧತೆಯನ್ನು ಇಟ್ಕೊಳ್ತೀರೋ, ಯಾವಾಗ ಒಳಗೆ ಹೊರಗೆ ಹೇಳೋದೊಂದು ಮಾಡೋದು, ಆಮೇಲೆ ಅವ್ರ ಹತ್ರ ಒಂದ್ ಮಾತಾಡೋದು, ಇವ್ರ ಹತ್ರ ಒಂದ್ ಮಾತಾಡೋದು, ಬೇರೆಯವ್ರ ಬಗ್ಗೆ ಇವರಿಗೆ ಚಾಡಿ ಹಚ್ಚೋದು, ಇಂಥವೆಲ್ಲ ಮಾಡಿ ನೀವು ಏನೇ ಧ್ಯಾನ ಮಾಡಿದ್ರು ನೋ ಸಕ್ಸಸ್. ಅದಕ್ಕೆ ಅವ್ರು ಹೇಳ್ತಾರೆ, ನಮ್ಮ ಕೆಲಸಗಳು ಯಾವಾಗೂ ಸೃಷ್ಟಿಗೆ ಅನುಗುಣವಾಗಿರ್ಬೇಕು, ಸತ್ಯವನ್ನೇ ನುಡಿಬೇಕು, ಧರ್ಮವನ್ನು ಅನುಸರಿಸ್ಬೇಕು. ಇದು ವೇದಗಳಲ್ಲಿ ಇರುವಂತ ಒಂದು ಸಂದೇಶ. ಸತ್ಯಂವದ ಧರ್ಮಂಚರ. ಈ ವಾಕ್ಯವನ್ನು ಎಷ್ಟು ಜನ ಅರ್ಥ ಮಾಡ್ಕೊಂಡಿದ್ದೀರಾ? ಸತ್ಯದ ಕುರಿತು ಎಷ್ಟು ಜನರಿಗೆ ತಿಳಿದಿದೆ? ಸತ್ಯ ಅಂದ್ರೆ ಏನು? ಯಾವುದು ಸತ್ಯ? ಸತ್ಯ ಎನ್ನುವರು ಸತ್ಯವನ್ನು ಏಕೆ ನುಡಿಯಬೇಕು? ಸತ್ಯದ ಇರುವೆ ಅನ್ನೋ ಒಂದು ಸತ್ಯ ಅಂದ್ರೆ ಏನು? ಸತ್ಯವನ್ನು ತಿಳಿದಿದ್ರೆ ಬರುವ ನಷ್ಟ ಏನು? ಇದನ್ನು ತಿಳಿಯಲು ಯಾರು ಪ್ರಯತ್ನ ಮಾಡ್ತಿದ್ದೀರಾ? ನಾನು ಸತ್ಯದಲ್ಲಿ ಜೀವಿಸ್ತಿದ್ದೀನಿ, ಆ ಸತ್ಯದಲ್ಲಿ ಜೀವಿಸ್ತಿದ್ದೀನ? ಸತ್ಯವನ್ನು ಆಶ್ರಯ ಮಾಡ್ಕೊಂಡಿದ್ದೀನ?
ಅಸತ್ಯವನ್ನು ಆಶ್ರಯಿಸಿದಿನ ಅದನ್ನ ತಿಳಿಬೇಕಲ್ವಾ ನಾವು. ಇವನ್ನೆಲ್ಲ ತಿಳ್ಕೊಳ್ರಿ, ಅವಾಗ ನಮ್ಮ ಜೀವನವನ್ನು ನಾವು ಯಾವುದು ಸರಿ ತಪ್ಪು, ನಾನು ಸತ್ಯದಲ್ಲಿದ್ದೀನ ಅಸತ್ಯದಲ್ಲಿದ್ದೀನ, ಯಾವ್ದನ್ನ ಆಶ್ರಯ ಮಾಡ್ಕೊಂಡಿದ್ದೀನಿ ನಾನು, ಇವತ್ತು ಸತ್ಯ ಅಂದ್ರೆ ಏನು, ಇವುಗಳನ್ನೆಲ್ಲ ನಾವು ತಿಳ್ಕೊಂತ ಹೋದಂಗಿಲ್ಲ ನಮ್ಮ ಜೀವನದಲ್ಲಿ ನಾವು ಬದಲಾವಣೆನ ಮಾಡ್ಕೋಬಹುದು. ಯಾವಾಗ ನಾವು ಸತ್ಯದಲ್ಲಿ ನಡೆದ್ರೆ ಸತ್ಯಮೇವ ಜಯತೆ ಅಂತ ಹೇಳಲಾಗಿದೆ. ಅದೇ ಸತ್ಯವೇ ಜಯಿಸುತ್ತದೆ ಎಂದು ಜೀವನದಲ್ಲಿ ಜಯ ಸಿಗ್ಬೇಕಾದ್ರೆ ಸತ್ಯವನ್ನೇ ಆಶ್ರಯಿಸ್ಬೇಕು, ಎಷ್ಟೇ ಕಷ್ಟ ಬರ್ಲಿ. ಹರಿಶ್ಚಂದ್ರ ಸತ್ಯದಿಂದನೇ ಜಯಿಸಿ ಕೊನೆಗೆ ಜಯಿಸಿದ್ರಲ್ವಾ ಅವರು. ಎಷ್ಟೇ ಕಷ್ಟ ಬಂದ್ರು ಅವ್ರು ಸತ್ಯನ ಅವ್ರು ಬಿಡ್ಲಿಲ್ಲ, ಅದೇ ತರ ನಡ್ಕೊಂಡ್ರು. ಅವೆಲ್ಲ ನಮಗೆ ಉದಾಹರಣೆಗಳು. ಸತ್ಯದಲ್ಲಿ ಜೀವಿಸಲೇಬೇಕು, ಸತ್ಯವಾದ ಕೆಲಸಗಳನ್ನು ನಾವು ಕರ್ಮಗಳನ್ನು ಮಾಡ್ಬೇಕು, ಆಗ್ಲೇ ನಮಗೆ ಜಯ ಸಿಗ್ಬೋದು. ಮತ್ಯಾವುದರಿಂದ ಜಯ ಸಿಗಲ್ಲ. ಆದ್ರಿಂದ ಮೊದಲು ಸತ್ಯದ ಕುರಿತು ತಿಳಿದುಕೊಳ್ಳಿ, ನಿಮ್ಮ ಕರ್ಮಗಳ ಸತ್ಯಯುತವಾಗಿ ಇರುವಂತೆ ನೋಡ್ಕೊಳ್ಳಿ. ಹಾಗೆ ಧರ್ಮದ ಕುರಿತು ಎಷ್ಟು ಜನರಿಗೆ ತಿಳಿದಿದ್ಯೋ, ಧರ್ಮ ಎಷ್ಟು ಜನ ಆಚರಿಸ್ತಾರೋ, ಧರ್ಮ ಅಂದ್ರೆ ಏನು, ಯಾವುದು ಧರ್ಮ, ಧರ್ಮ ಏಕೆ ಆಚರಿಸ್ಕೋಬೇಕು, ಧರ್ಮವನ್ನು ಆಚರಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಧರ್ಮದ ಒಂದು ಔನ್ನತ್ಯವೇನು, ಧರ್ಮವನ್ನು ಆಚರಿಸ್ತಿದ್ರೆ ಏನಾಗತ್ತೆ, ಇವನ್ನೆಲ್ಲ ನಾವು ತಿಳ್ಕೋಬೇಕು ಮಾಸ್ಟರ್ಸ್. ಧರ್ಮೋ ರಕ್ಷತಿ ರಕ್ಷಿತ ಎಂದಿದ್ದಾರೆ. ನೀನು ರಕ್ಷಿಸಲ್ಪಟ್ಟ ಧರ್ಮವೇ ನಿನ್ನನ್ನು ರಕ್ಷಿಸುತ್ತದೆ. ಅಂದ್ರೆ ನೀನು ಧರ್ಮವನ್ನ ರಕ್ಷಣೆ ಮಾಡಿದ್ದೆ ಆದ್ರೆ ನಿನ್ನನ್ನ ಧರ್ಮ ರಕ್ಷಣೆ ಮಾಡ್ತತೆ ಎಂದು. ಅದಕ್ಕೆ ಧರ್ಮೋ ರಕ್ಷತೆ ರಕ್ಷಿತ. ನೀನ್ ಧರ್ಮನ ರಕ್ಷಣೆ ಮಾಡಿದ್ದೆ ಆಗಿದ್ರೆ, ಅದೇ ರೀತಿ ನಡ್ಕೊಂಡಿದ್ದೇ ಆಗಿದ್ರೆ, ಸತ್ಯದಲ್ಲಿ ಇದ್ದಿದ್ದೇ ಆಗಿದ್ರೆ ನಿಜವಾಗ್ಲೂ ನಿನ್ನನ್ನ ರಕ್ಷಣೆ ಮಾಡೇ ಮಾಡುತ್ತೆ. ಕೊನೆವರೆಗೂ ನೀವು ನಂಬಿದ್ದೆ ಆದ್ರೆ ಅಂತ ನಿಜವಾಗ್ಲೂ ನಮ್ಮನ್ನ ಕೈ ಬಿಡೋದಿಲ್ಲ. ನನಗಂತೂ ಅದ 100% ಅನುಭವ ಆಗಿದೆ. ರಕ್ಷಿಸು ಅಂತ ಪ್ರಾರ್ಥನೆ ಮಾಡ್ತೀರಾ? ಜಾಸ್ತಿ ಇದೆ ಮ್ಯಾಮ್. ಮುಗಿತ ಮೇಡಮ್, 2 ಲೈನ್, ಇನ್ನ 2 ಪ್ಯಾರಾ. ರಕ್ಷಿಸು ಅಂತ ಪ್ರಾರ್ಥನೆ ಮಾಡ್ತೀರಾ ಹೊರತು ಧರ್ಮವನ್ನು ರಕ್ಷಿಸಕ್ಕೆ ಏಕೆ ನೀವು ಪ್ರಯತ್ನ ಪಡಲ್ಲ? ಕರೆಕ್ಟ್ ಅಲ್ವಾ? ನಾವು ಬರೀ ರಕ್ಷಿಸು ಅಂತ ಕೇಳ್ತೀವಿ, ಆದ್ರೆ ನೀವು ಧರ್ಮವನ್ನು ಏಕೆ ರಕ್ಷಣೆ ಮಾಡ್ತಾ ಇಲ್ಲ? ಸ್ಟಿಲ್ ಆಯ್ತಾ ಮಂಗಳ ಮ್ಯಾಮ್? ಕರ್ಮಗಳನ್ನು ಮಾಡಿದ್ರೆ ಕಷ್ಟಗಳು ಬರದೇ ಇರುತ್ತಾ? ಖಂಡಿತ ಬರುತ್ತೆ. ಆದ್ರಿಂದ ಕರ್ಮ ಸಿದ್ಧಾಂತವನ್ನು ತಿಳ್ಕೊಳ್ಳಬೇಕು, ಧರ್ಮಯುಕ್ತವಾದ ಕೆಲಸಗಳನ್ನ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಋಷಿಗಳು, ಮಹರ್ಷಿಗಳು, ಬ್ರಹ್ಮರ್ಷಿಗಳು. ಸುಮ್ಮನೆ ಬೋಧಿಸ್ತಾರ? ಅವೆಲ್ಲವನ್ನು ಬಿಟ್ಟು ಏನು ಮಾಡುತ್ತಿರುವವರಲ್ಲ. ಅವರೆಲ್ಲ ಬೋಧಿಸಿದ ಧರ್ಮ ಮಾರ್ಗವನ್ನು ಬಿಟ್ಟು ಸಂಕಲ್ಪಗಳನ್ನು ಇಟ್ಕೊಂಡ್ರೆ, ಬೇಡಿಕೆ ಸಲ್ಲಿಸಿದರೆ ಕಷ್ಟಗಳು ಹೋಗೋದಿಲ್ಲ, ಜಾಸ್ತಿ ಆಗುತ್ತೆ. ಮಹರ್ಷಿಗಳು ಬೋಧಿಸಿದ ಧರ್ಮ ಮಾರ್ಗವನ್ನು ಅನುಸರಿಸಿದರೆ ಕಷ್ಟಗಳು ಬರುವುದಿಲ್ಲ. ಅವ್ರು ಹೇಳಿದಂತೆ ಜೀವಿಸಿದರೆ, ಕರ್ಮಗಳನ್ನು ಮಾಡಿದರೆ ಕಷ್ಟಗಳೇಕೆ ಇರುತ್ತವೆ. ಆದ್ರಿಂದ ಈಗಲಾದ್ರೂ ಕರ್ಮ ಸಿದ್ಧಾಂತ ಬಗ್ಗೆ ನಾವು ತಿಳ್ಕೊಳ್ಳೋಣ, ಸರಿಯಾದ ಕರ್ಮಗಳನ್ನು ನಾವು ಮಾಡೋಣ, ಜೀವನವನ್ನು ಸರಿ ಮಾಡ್ಕೊಳ್ಳೋಣ. ಕರ್ಮ ಸಿದ್ಧಾಂತದ ಕುರಿತು ನಾವು ತಿಳಿದುಕೊಂಡು ದೇವದೂತರು ಎನಿಸಿಕೊಂಡಿರುವಂತಹ ಮಹರ್ಷಿಗಳು, ಮಹಾತ್ಮರು, ಮಹಾನುಭಾವರು ಕರ್ಮ ಸಿದ್ಧಾಂತದ ಕುರಿತು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಮುಂದಿನ ಒಂದು ಭಾಗದಲ್ಲಿ ಮುಂದಿನ ಒಂದು ಸೆಷನ್ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಇಷ್ಟೊತ್ತು ಸಾನೆಯಿಂದ ತಾವೆಲ್ಲ ಕುಳಿತು ಕೇಳಿದ್ದಕ್ಕೆ ನಾನು ಪತ್ರಿಜೀವರುಗಳು ತಮ್ಮ ವೇದಿಕೆಗೂ ಅನಂತ ಕೋಟಿ ಪ್ರಾಣಗಳನ್ನ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ತಪ್ಪಾದಲ್ಲಿ ಕ್ಷಮೆ ಇರಲಿ ಮಾಸ್ಟರ್ಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಆಕ್ಚುಲಿ ನಮ್ಮ ಜ್ಞಾನ ಹಂಚಿಕೆಯ 41 ದಿನದ ಕಡೆಯ ದಿನ, ಅಂದ್ರೆ 40ನೇ ದಿನ. ಆದ್ರೆ ಬಹಳ ಚೆನ್ನಾಗಿ ನಾವೇನ್ ತಿಳ್ಕೊಬೇಕು ಅಂತ ಹೇಳತಕ್ಕಂತ ಬಹಳ ಚೆನ್ನಾಗಿ ಹೇಳಿದ್ರಿ. ವಿಶೇಷತೆ ಏನಂತಂದ್ರೆ, ಈ ಕರ್ಮ ಅಂತ ಹೇಳಿದ್ರು, ಈ ಕರ್ಮ ಸಿದ್ಧಾಂತಗಳು ನಮ್ಮ ಸೃಷ್ಟಿಯಲ್ಲೇ ಇದೆ ಅಂತ ಹೇಳ್ಕೊಂಡು, ಬಹುಶಃ ಇದು ಯಾರಿಗೂ ಅರ್ಥ ಆಗಲ್ಲ, ಯಾಕೆ ನನಗೆ ಈ ಕರ್ಮ ಬಂತು ಆ ಕರ್ಮ ಬಂತು. ಆದ್ರೆ ಸೃಷ್ಟಿಯಲ್ಲೇ ಈ ಸಿದ್ಧಾಂತ ಇದ್ದೇ ಇದೆ. ಆ ಸಿದ್ಧಾಂತವನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಾವು ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯ ಇದೆ. ಎಲ್ಲವೂ ಬಂತು. ಜನರಲ್ಲಿ ಎಷ್ಟೊಂದು ನಾವು ಕೆಲವು ಜನರನ್ನು ನೋಡಿದ ಗೋಮುಖ ವ್ಯಾಘ್ರಗಳು ಅಂತ ಹೇಳ್ತೇವೆ. ಅಂದ್ರೆ ಒಳಗೆ ಒಂದಿರ್ತದೆ, ಹೊರಗೊಂದಿರುತ್ತೆ. ಆಮೇಲೆ ತಾವು ಹೇಳಿದ್ರಿ, ಆ ಕಡೆ ಈ ಕಡೆ ಏನು ಗಾಸಿಪ್ ಮಾಡತಕ್ಕಂಥದ್ದು, ಅಥವಾ ಒಬ್ಬರನ್ನು ಕಂಡಾಗ ಒಬ್ರಿಗೆ ಮೆಚ್ಚಿಸತಕ್ಕಂಥ ಮಾತಾಡೋದು, ಮತ್ತೆ ಹಿಂದ್ಗಡೆಯಿಂದ ಬೈಕ್ ಕೊಡತಕ್ಕಂಥದ್ದು, ಇಂತಹ ಸುಮಾರು ಒಂದು ತರದ ವ್ಯಕ್ತಿತ್ವವನ್ನು ನಾವು ಕಾಣ್ತೇವೆ. ಅದಕ್ಕೆ ನಿಜವಾಗ್ಲೂ ಅದಕ್ಕೆಲ್ಲ ಸುಧಾರಿಸ್ಕೊಳ್ಳತಕ್ಕಂಥ ಒಂದು ಅರ್ಥಪೂರ್ಣವಾದ ಒಂದು ಜ್ಞಾನವನ್ನ ತಾವು ಹಂಚಿದ್ರಿ ಮೇಡಮ್. ನಿಜವಾಗ್ಲೂ ನಾವು ನಮ್ಮೊಳಗೆ ನೋಡ್ಕೊಂಡು ಇದನ್ನೆಲ್ಲ ನಾವು ಸುಧಾರಿಸ್ಕೊಂಡು ಬಂದ್ರೆ ನಮ್ಮ ಜೀವನಕ್ಕೆ ಖಂಡಿತವಾದ್ರೂ ಒಳ್ಳೇದಿಲ್ಲ. ಇಲ್ಲ ಅಂದ್ರೆ ನಮ್ಮ ಕರ್ಮ ಹೀಗೆ ಮುಂದುವರ್ಸ್ಕೊಂಡು ಹೋಗುತ್ತೆ ಅಂತ ಹೇಳತಕ್ಕಂಥದ್ದು ಬಹಳ ಚೆನ್ನಾಗಿ ಹೇಳಿದ್ರಿ. ನಾನು ಜಾಸ್ತಿ ಮಾತಾಡೋದಿಲ್ಲ, ಯಾಕಂದ್ರೆ ನಮ್ಮ ಮಾಸ್ಟರ್ಗಳು ಏನ್ ತಿಳ್ಕೊಂಡಿದ್ದಾರೆ, ಜೊತೆಗೆ ಏನಾದ್ರು ಡೌಟ್ಸ್ ಇದೆಯಾ, ಏನಾದ್ರು ಪ್ರಶ್ನೆ ಇದೆಯಾ
ಕೇಳಲಿಕ್ಕೆ ಅವಕಾಶ ಮಾಡಿಕೊಡೋಣ. ಏನೇ ಆಗಲಿ ಬಹಳ ಒಳ್ಳೆಯ ಒಂದು, ಬಹುಶಃ ನಮಗಿನ್ನು 1 ವಾರ 15 ದಿನ ಗ್ಯಾಪ್ ಇರಬಹುದು ಮುಂದಿನ ಮಂಡಲಕ್ಕೆ. ಅಲ್ಲಿಗೆ ಆಲೋಚನೆ ಮಾಡುವಷ್ಟು ಒಂದು ಜ್ಞಾನವನ್ನ ತುಂಬಿದ್ದೀರಾ. ಈ ವೇದಿಕೆಯ ಪರವಾಗಿ ಅನಂತ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಓಕೆ ಮಾಸ್ಟರ್ಸ್, ಮಂಗಳಾ ಮೇಡಮ್ ಅವರು ಬಹಳ ಒಳ್ಳೆಯ ಜ್ಞಾನ ಹಂಚಿಕೆಯನ್ನ ಮಾಡಿದ್ದಾರೆ. ತಮಗೆ ಈ ಬಗ್ಗೆ ಏನು ಅನ್ಸಿತು ಬಹಳ ಸಂಕ್ಷಿಪ್ತವಾಗಿ ಹೇಳಿ, ಜೊತೆಗೆ ಏನಾದರೂ ಪ್ರಶ್ನೆ ಇದ್ರೆ ನೇರವಾದ ಪ್ರಶ್ನೆಗಳನ್ನ ಕೇಳಿ ಅಂತ ಈ ಮೂಲಕ ನಾನು ವಿನಂತಿಯನ್ನ ಮಾಡ್ತೇನೆ. ಯಾರಿಗೂ ಪ್ರಶ್ನೆಗಳಿಲ್ವಾ? ಯಾರು ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ. ಬಹುಶಃ ಏನು ಪ್ರಶ್ನೆಗಳು ಇಲ್ಲ, ಅಥವಾ ತಾವೇನು ಒಂದು ಸ್ವಾಧ್ಯಾಯನ ಕೊಟ್ಟಿದ್ದೀರಾ ಇದು ಬಹಳ ಕ್ಲಿಯರ್ ಇದೆ ಅಂತ ಹೇಳ್ಕೊಂಡು ನಾವು ಅಂದ್ಕೊಳ್ಳೋಣ. ನನ್ನಲ್ಲಿ ಒಂದು ಪ್ರಶ್ನೆ ಇದೆ ಮ್ಯಾಮ್. ಏನಂತಂದ್ರೆ, ನಾವ್ ಈ ಕರ್ಮ ಸಿದ್ಧಾಂತ ಅಂತ ಹೇಳ್ತೇವಲ್ಲ, ಈಗ ಕೆಲವರು ಏನಾದ್ರೂ ಪ್ರಾಬ್ಲಮ್ ಅಂತಾವ ಅದನ್ನ ಹೇಳಿದ್ರೆ, ಏನಾದ್ರೂ ಪ್ರಾಬ್ಲಮ್ ಬಂದಾಗ ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ ಹೇಳ್ಕೊಂಡು, ಬಹುಶಃ ಇಂಥ ಜ್ಞಾನವನ್ನ, ಈ ಸ್ವಾಧ್ಯಾಯವನ್ನ ಪಡ್ಕೊಂಡ ಮೇಲೆ ಅವ್ರು ಅದನ್ನ ಮುಂದುವರಿಸ್ಲಿಕ್ಕಿಲ್ಲ. ಅಂದ್ರೆ ನನ್ನೊಳಗೆ ಏನಿದೆ, ಯಾಕೆ ಬಂದಿದೆ, ಇದು ದೇವಸ್ಥಾನಕ್ಕೆ ಹೋಗಿ ಆರಾಧನೆಯನ್ನು ಮಾಡಿ ಅಥವಾ ಪೂಜೆ ಮಾಡೋದ್ರಿಂದ ಸರಿ ಆಗುದಿಲ್ಲ, ನಾನು ಸುಧಾರಣೆ ನನ್ನಷ್ಟಕ್ಕೆ ನಾನು ಸುಧಾರಿಸ್ಕೊಂಡ್ರೆ ಇದರಲ್ಲಿ ಫಲ ಸಿಗ್ತದೆ ಅಂತ ಹೇಳತಕ್ಕಂಥದ್ದನ್ನ ಅರ್ಥ ಮಾಡ್ಕೊಂಡ್ರೆ ಖಂಡಿತ ಅವರಿಗೆ ಫಲ ಇದೆ ಅಂತ ಹೇಳತಕ್ಕಂಥದ್ದು. ಬಹುಶಃ ಇದು ಹೌದಾ ಅಂತ ಹೇಳ್ಕೊಂಡು, ರಮಣ ಮಹರ್ಷಿಗಳು ಹತ್ರ ದೊಡ್ಡ ದೊಡ್ಡ ಜ್ಞಾನಿಗಳು ಸಾಧಕರು ಹೋಗ್ತಾ ಇದ್ರಂತ. ಅವ್ರ ಹತ್ರ ಅರ್ಧ ಗಂಟೆ ಕುತ್ಕೊಂಡ್ ಅವ್ರಿಗೆ ಪ್ರಶ್ನೆಗೆ ಉತ್ತರ ಸಿಗ್ತಿರ್ತಂತೆ. ಹಂಗೆ ನಾವು ನಿಜವಾಗ್ಲೂ ನಮ್ಮ ಒಂದು ಕಷ್ಟಗಳಿಗೆ ನಾವು ಏನು, ನಮಗೆ ಯಾಕೆ ಕಷ್ಟ ಬರ್ತಾ ಇದೆ, ನಾನು ಏನ್ ಮಾಡಿದ್ದೆ ಅಂತ ಒಂದು ಅರ್ಧ ಗಂಟೆ ನೀವು ಧ್ಯಾನ ಮಾಡಿ ಹೊರಗಡೆ ಬಂದ್ರೆ ಅದಕ್ಕೆ ಉತ್ತರ ಸಿಗುತ್ತೆ. ನನ್ನ ಜೀವನದಲ್ಲಂತೂ ನನಗ್ ಸಿಗುತ್ತೆ. ನಾನು ಎಲ್ಲೂ ಯಾರಿಗೂ ಏನು ಕೇಳಕ್ ಹೋಗಲ್ಲ. ನಾನು ಮೊದ್ಲಿಗೆ ಈ ಒಂದು ಧ್ಯಾನಕ್ಕೆ ಬಂದ್ಮೇಲೆ ಪ್ರತಿಯೊಬ್ರು ಮಾಸ್ಟರ್ಸಿಗೆ ಯಾರು ಮೊದ್ಲು ಏನಾದ್ರು ಕೇಳಿದ್ರೆ ಅವ್ರು ಏನ್ ಹೇಳ್ತಿದ್ರು, ನೀನ್ ಜಾಸ್ತಿ ಧ್ಯಾನ ಮಾಡುವಂತ ಅಷ್ಟೇ ಉತ್ತರ ಹೇಳ್ತಿದ್ರು ಹೊರತು ಏನು ಹೇಳ್ತಾ ಇರ್ಲಿಲ್ಲ. ಯಾವಾಗ ಹೆಚ್ಚೆಚ್ಚು ಧ್ಯಾನ ಮಾಡ್ಕೊಂತ ಹೋದಂಗೆಲ್ಲ, ಈ ಜ್ಞಾನವನ್ನು ತಿಳ್ಕೊಂತ ಹೋದಂಗೆಲ್ಲ ಗೊತ್ತಾಗ್ತಾ ಹೋಯ್ತು. ನಾವು ಪ್ರತಿನಿತ್ಯ ಜ್ಞಾನ ಪಡ್ಕೊಂಡ್ಮೇಲೆ ಏನು ಇವತ್ತು ಕೇಳ್ಕೊಂಡ್ವಿ, ಏನು ನಾವು ಮಾಡ್ತಾ ಇದೀವಿ ತಪ್ಪು, ಅದನ್ನ ನಾವು ಬಿಡ್ತಾ ಹೋಗ್ಬೇಕು. ನೆಕ್ಸ್ಟ್ ಏನೇನ್ ಪುಸ್ತಕ ಓದಿದಾಗ ಜ್ಞಾನಿಗಳು ದೊಡ್ಡ ದೊಡ್ಡ ಮಾಸ್ಟರ್ಸ್ ಏನ್ ಸಾಧನೆ ಮಾಡಿದ್ರು, ಅವ್ರು ಹೆಂಗ್ ಮಾಡಿದ್ರು, ಎಷ್ಟು ಕಷ್ಟಪಟ್ರು, ನಾವೇನ್ ಮಾಡ್ತಾ ಇದೀವಿ, ಎಲ್ಲಿ ಎಡುತ್ತಾ ಎಲ್ಲಿ ನಾವು ತಪ್ಪು ಮಾಡ್ತಾ ಇದೀವಿ, ಎಲ್ಲಿ ಬೇರೆಯವ್ರ ಬಗ್ಗೆ ಮಾತಾಡ್ತಿದೀವಿ, ಇವತ್ ಏನ್ ಮಾಡ್ದೆ, ನನಗೆ ಅದಕ್ಕೆ ಇವತ್ ಸಾಯಂಕಾಲ ಇಷ್ಟೊಂದು ಹಿಂಸೆ ಆಯ್ತು, ಇವತ್ ಯಾರ ಬಗ್ಗೆ ನಾನು ಏನೋ ಅವ್ರ ಬಗ್ಗೆ ನಾನು ಒಂದ್ ಸ್ವಲ್ಪ ಏನೋ ಮಾತಾಡಿದೀನಿ, ಅದಕ್ಕೆ ನನ್ನ ಕೆಲ್ಸದಲ್ಲಿ ಈ ತರ ಆಗಿದೆ, ನನಗೆ ಯಾಕೋ ಇವತ್ತು ಅದಕ್ಕೇನೆ ಸರಿಯಾಗಿ ರಾತ್ರಿ ಏನೋ ನೆಮ್ಮದಿ ಅನ್ನಿಸ್ಲಿಲ್ಲ, ಏನು ಈ ತರ ಅವತ್ತಿಂದ ನೋಡ್ತಾ ಹೋದಂಗೆಲ್ಲ ಗೊತ್ತಾಗ್ತಾ ಹೋಗುತ್ತೆ ನಾನು ಎಲ್ಲಿ ಮಾಡ್ತಾ ಇದ್ದೀನಿ, ಎಲ್ಲಿ ತಪ್ತಾ ಇದ್ದೀನಿ, ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅಂತ. ಅದಕ್ಕೆ ಭಗವಂತ ಈ ಜನ್ಮದಲ್ಲಿ ಜನನ ಮರಣ ಚಕ್ರದಿಂದ ಮುಕ್ತಿಯನ್ನು ಪಡಿಬೇಕು, ಮೋಕ್ಷವನ್ನು ಪಡಿಬೇಕು, ಮೂಲ ಜಾಗವನ್ನು ನಾನು ಸೇರ್ಬೇಕು, ನಿನ್ನನ್ನೇ ಸೇರ್ಬೇಕು ಅಂದ್ರೆ ಈ ಭೂಮಿಯಲ್ಲಿ ಪೃಥ್ವಿಯಲ್ಲಿ ಇರುವಾಗ್ಲೇನೆ ಏನ್ ಕೊಡ್ಬೇಕು ಅದ್ ಕೊಡೋಣ, ಏನ್ ತಗೋಬೇಕು ಅದ್ ತಗೊಳೋಣ, ಏನ್ ಬಿಡ್ಬೇಕು ಅದು ಬಿಡೋಣ, ಏನ್ ಮಾಡ್ಬೇಕು ಅದ್ ಮಾಡೋಣ, ಏನೆಲ್ಲಾ ಮಾಡಿಸ್ಬೇಕು ಅಂತಿದ್ಯೋ ಈ ಪೃಥ್ವಿಯಲ್ಲಿ ಅದ್ ಎಷ್ಟೇ ಕಷ್ಟ ಇರ್ಲಿ, ಏನೇ ಇರ್ಲಿ, ನಾನ್ ರೆಡಿ ಇದ್ದೀನಿ ಭಗವಂತ, ನಾನ್ ರೆಡಿ ಇದ್ದೀನಿ, ನೀವು ಕೊಡಿ, ನಾನ್ ರೆಡಿ ಇದ್ದೀನಿ, ಇಷ್ಟು ಹೇಳ್ತಾ ಹೋಗ್ತೀನಿ ಪ್ರತಿದಿನ. ಅದೇನೇ ಇದ್ರು ಅದು ಈ ಜೀವನದಲ್ಲಿ ಈ ಒಂದು ಜನ್ಮದಲ್ಲೇ ಅದು ಮುಗಿಲಿ, ಇನ್ನೊಂದ್ ಜನ್ಮ ಇರ್ಲಿ, ಇನ್ನೊಂದ್ ಜನ್ಮ ಬರ್ಬೇಕು, ಇನ್ನೊಂದ್ ಜನ್ಮ ಸಿಗ್ಲಿ, ಅದೇನಾದ್ರೂ ಆಗ್ಲಿ, ಆ ಜನ್ಮ ಬಂದ್ರು ಅದು ನಿನ್ಗೋಸ್ಕರ ಬರ್ಬೇಕು, ಆಧ್ಯಾತ್ಮಕ್ಕೋಸ್ಕರ ಬರ್ಬೇಕು, ನಿನ್ನ ಕಲ್ಯಾಣಕ್ಕೋಸ್ಕರ ಬರ್ಬೇಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಬಸಪ್ಪ ಸರ್ ಹ್ಯಾಂಡ್ ರೈಸ್ ಮಾಡಿದ್ರು, ಬಸಪ್ಪ ಸರ್ ಮಾತಾಡಿ. ಅನ್ಮ್ಯೂಟ್ ಕೊಟ್ಟಿದೆ ತಮ್ಗೆ, ಅನ್ಮ್ಯೂಟ್ ಇನ್ನೊಮ್ಮೆ ಹ್ಯಾಂಡ್ ರೈಸ್ ಮಾಡ್ತೀರಾ ಸರ್? ಓಕೆ, ಸುಮಾ ಮ್ಯಾಮ್. ಬಸಪ್ಪ ಸರ್ ಇನ್ನೊಮ್ಮೆ ಹ್ಯಾಂಡ್ ರೈಸ್ ಮಾಡಿ. ಅಷ್ಟರಲ್ಲಿ ಸುಮಾ ಮೇಡಮ್ಗೆ ಕೊಟ್ಟಿರ್ತೇನೆ, ಇನ್ನೊಮ್ಮೆ ಹ್ಯಾಂಡ್ ರೈಸ್ ಮಾಡಿ ಸರ್. ನಮಸ್ತೆ ಮೇಡಮ್. ಕರ್ಮ ಸಿದ್ಧಾಂತ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸಾಂಪಲ್ ಜೊತೆ ಹೇಳ್ಕೊಟ್ರು. ನಾನ್ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರೋ ಅಂತ ಒಂದು ಕರ್ಮ ಸಿದ್ಧಾಂತದ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ನಾನು ಯಾವಾಗ್ಲೂ ಮಾತ್ರ ವೆರಿ ಶಾರ್ಟ್. ಅದೇ ಇದು ಏನೋ ಸತ್ಯವನ್ನೇ ಹೇಳೋದು, ಏನೇ ಬಂದ್ರು ಸುಳ್ಳು ಹೇಳೋದು ಬೇಡ ಅಂತ. ನನ್ಗೆ ಬೇರೆಯವ್ರು ಸುಳ್ಳು ಹೇಳೋದು ಗೊತ್ತಾಗುತ್ತೆ ಮೇಡಮ್. ಅವ್ರು ಹೇಳ್ದಾಗ ನಾನು ಸುಮ್ನೆ ಹೇಳ್ತೀನಿ, ಏನು ಹೇಳಲ್ಲ, ಬಟ್ ಅದ್ರ ಆನ್ಸರ್ ಅವ್ರು ಸುಳ್ಳು ಅನ್ನೋದು ಅವ್ರ ಬಾಯಿಂದನೇ ಇನ್ನೊಂದ್ಸರಿ ಬರುತ್ತೆ. ಅದಕ್ಕೆ ನಾವು ಸತ್ಯನೇ ನೋಡ್ಬೇಕು, ಸತ್ಯವನ್ನೇ ಕೇಳಿದ್ರೆ
ಅದು ಯಾವಾಗ್ಲೂ ಜೀವಂತ ಇರುತ್ತೆ. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಥ್ಯಾಂಕ್ ಯು. ಕೇಳ್ಬೇಕು ಮೇಡಮ್. ಕೇಳಿದ್ರೆ ಹೆಚ್ಚಿಗೆ ಮಾತಾಡ್ಬಾರ್ದು. ಅವ್ರ ಬಗ್ಗೆ ಏನು ಅಂತ ಗೊತ್ತಿರುತ್ತಲ್ವಾ. ನೀವು ಮತ್ತೆ ಮಾತಾಡಿದ್ರೆ ಕರ್ಮಕ್ಕೆ ಸಿಕ್ಕಾಕೊಳ್ತೀರಾ. ನಾವ್ ಎಷ್ಟು ಹುಷಾರಾಗಿರ್ಬೇಕು, ತುಂಬಾ ಹುಷಾರಾಗಿರ್ಬೇಕು. ನೀವು ಮತ್ತೆ ಕರ್ಮಕ್ಕೆ ಸಿಕ್ಕಾಕೋಬಾರ್ದು ಅಂದ್ರೆ ಅವ್ರು ಏನು ಅಂತ ಗೊತ್ತಿರುತ್ತಾ, ಹೌದಾ ಅನ್ಬೇಕು, ನಗ್ತಾ ಇರ್ಬೇಕು, ಹೌದಾ ಓಕೆ ಓಕೆ ಅಂತಿರ್ಬೇಕು ಅಷ್ಟೇ. ಬಿಟ್ರೆ ಜ್ಞಾನಿಗಳೆಲ್ಲ ನೋಡ್ರಿ ಎಲ್ಲೂ ಮಾತಾಡಲ್ಲ ಜಾಸ್ತಿ. ನಿಮ್ಮ ಪ್ರಶ್ನೆಗಳಿಗೆ ಒಂದು ವರ್ಡ್ ಅಲ್ಲಿ ಏನಾದ್ರೂ ಹೇಳೋದಿದ್ರೆ ಹೇಳ್ತಾರೆ ಹೊರತು ಜಾಸ್ತಿ ಮಾತಾಡೋದೇ ಇಲ್ಲ. ಎಸ್. ನಾವು ಮಾತಾಡ್ಬಾರ್ದು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಬಸಪ್ಪ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಮೇಡಮ್, ಈ ನಮ್ಮ ಕರ್ಮ ಸಿದ್ಧಾಂತ ಅಂದ್ರೆ ನಾವು ಈ ಧ್ಯಾನ ಮಾಡೋದ್ರಿಂದ ಏನಾದ್ರು ಅದನ್ನ ತಡಿಬಹುದಾ? ಹಾ ಸರ್, ಅದೇ ಇದಕ್ಕೆ ಇವಾಗ ನೀವು ಬಂದಿರೋದು. ನೀವೆಷ್ಟು ಧ್ಯಾನ ಮಾಡ್ತಾ ಮಾಡ್ತಾ ಹೋಗ್ತಿರೋ ನಿಮಗೆ ಏನು ಬೇಕೋ ಅದನ್ನ ನಿಮಗೆ ಸಿಗ್ತಾ ಹೋಗುತ್ತೆ. ಏನು ಬೇಡವೋ ಅದು ತೆಗಿತಾ ಹೋಗುತ್ತೆ. ಇದು ಒಂದು ಧ್ಯಾನ. ನೀವು ಹೆಚ್ಚೆಚ್ಚು ಧ್ಯಾನ ಸ್ಥಿತರ ಆದಾದಂಗೆ ನಿಮ್ಮ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತಲ್ಲ, ಅವಾಗ ನಿಮ್ಮ ಒಂದು ಈ ಜೀವನಕ್ಕೆ ಏನ್ ಬೇಕೋ ಅದಷ್ಟೇ ಅದು ಒಳಗಡೆ ಹೋಗ್ತಾ ಹೋಗುತ್ತೆ. ಬೇಡವಾಗಿದ್ದನ್ನೆಲ್ಲ ತೆಗಿತಾ ಹೋಗುತ್ತೆ. ಅದು ನಿಮ್ಮ ರೂಟ್ ಅನ್ನ ಒಂದು ಹೈವೇ ರೂಟ್ ಮಾಡ್ತಾ ಹೋಗುತ್ತೆ. ಎರಡೂ ಇರ್ಬೇಕು ಸರ್, ಶುದ್ಧತೆನೇ ಇರ್ಬೇಕು. ನಿಮ್ಮ ಮಾತು, ನಡೆ, ನುಡಿ ಎಲ್ಲ ಶುದ್ಧತೆ ಇರ್ಬೇಕು. ಧ್ಯಾನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಈ ಒಂದು ಸತ್ಸಂಗದಲ್ಲಿ ಭಾಗ್ಯ ಆಗ್ತಾ ಹೋಗ್ಬೇಕು. ಇದನ್ನ ಕಂಟಿನ್ಯೂಟಿ ಇಟ್ಟಾಗ ನೀವು ನಿಜವಾಗ್ಲೂ ಏನ್ ಹೇಳ್ತಿದ್ದೀರಾ ಅದರಿಂದ ನಾವು ಹೊರಗಡೆ ಬರ್ಬೋದು ಸರ್. ಶೂನ್ಯ ಸ್ಥಿತಿ ಬರೋದಿಲ್ಲ ಮೇಡಮ್, ಏನ್ ಮಾಡೋದು ಅದಕ್ಕೆ? ಮಾಡ್ಬೇಕು ಸರ್. ಈ ದೊಡ್ಡ ದೊಡ್ಡ ಜ್ಞಾನಿಗಳು ಅವರೆಲ್ಲ ಒಂದು ದಿನಕ್ಕೆ 1 ವರ್ಷಕ್ಕೆ ಬಂದಿಲ್ಲ. ಈಗ ನಮ್ಮ ಹರಿಶಂಕರ್ ಸರ್ ಹೇಳ್ತಾರೆ 3 ವರ್ಷದ ತನಕ ನನಗೆ ಧ್ಯಾನ ಕೂತ್ಕೊಳಕ್ ಆಗ್ಲಿಲ್ಲ ಅಂತ. ಈ ಗ್ರೇಟ್ ಮಾಸ್ಟರ್ಸ್ ಅವರು 28 ವರ್ಷದ ಸಾಧಕರು 3 ವರ್ಷದ ತನಕ 1 ಗಂಟೆ ನಮಗೆ ಧ್ಯಾನದಲ್ಲಿ ಕೂತ್ಕೊಳಕ್ ಆಗ್ಲಿಲ್ಲ ಅಂತೆ. ಈಗ ಯಾರು 8 ವರ್ಷದಿಂದ ಅವ್ರಿಗೆ ಅನುಭವ ಆಗಿರ್ಲಿಲ್ಲ ಅಂತ, ಈಗ ಅನುಭವ ಆಗಿದೆ ಅಂತಾರೆ. ಹಂಗೆ ಶೂನ್ಯ ಸ್ಥಿತಿ ಹೋಗ್ಬೇಕು ಅನ್ನೋದಕ್ಕೆ ಆತರ ಅದು ಆಗ್ಲಿಲ್ಲ, ಇದಾಗ್ಲಿಲ್ಲ, ಅದು ಸಿಗ್ಲಿಲ್ಲ. ನೀವು ಮಾಡ್ತಾ ಹೋಗಿ ಸರ್. ನಿಮ್ಮ ಮಾಡ್ತಾ ಮಾಡ್ತಾ ನೀವು ತಲುಪ್ತೀರಾ. ಅದು ಯಾವ್ದು ಆಗ್ಲಿಲ್ಲ ಅಂತ ಅನ್ಕೊಂಡ್ಬೇಡಿ. ಆಗ್ತಾ ಇರುತ್ತೆ ಅದು ಸಣ್ಣದಾಗಿ. ಎಲ್ಲಾ ಮಾಸ್ಟರ್ಸ್ಗಳು ಇದನ್ನೇ ಹೇಳ್ತಾರೆ ಸರ್. ಭಾಸ್ಕರ್ ಸರ್, ಅದ್ರ ಬಗ್ಗೆ ನೀವು ಬಸಪ್ಪ ಸರ್, ನೀವು ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡಿ. ನೀವು ಕೂತಿರ್ತೀರಲ್ಲ ಎಲ್ಲಾ ಧ್ಯಾನದಲ್ಲಿ, ಎಲ್ಲಾ ಕ್ಲಾಸ್ ಅಲ್ಲಿ ನೀವು ಕಣ್ಮುಚ್ಚಿ ಹೇಳದ ಇನ್ಸ್ಟ್ರಕ್ಷನ್ ಕೇಳ್ಕೊಂಡು ಶಾಂತವಾಗಿ ಕೂತಿರ್ತಿರಲ್ಲ. ನೀವು ಮತ್ತೆ ಆಗುದಿಲ್ಲ ಅಂತ ಯಾಕೆ ಅದನ್ನ ಹೇಳ್ತೀರಾ? ಆಗುತ್ತೆ. ಮೇಡಮ್ ಹೇಳಿದಂಗೆ ಯಾರು ಒಂದು ದಿನಕ್ಕೆ ಎಷ್ಟು 1 ವರ್ಷ ಆಯ್ತಾ ತಾವು ಬಂದು? ಜಾಸ್ತಿ ಆಯ್ತಾ? 1 ವರ್ಷ ಆಯ್ತು ಮೇಡಮ್. ಅಷ್ಟೇ ಅಲ್ವಾ? ಮೇಡಮ್ ಹೇಳ್ತಾ ಇದ್ದಾರೆ 3 ವರ್ಷದಿಂದ ಆಗದಂತ ಗ್ರೇಟ್ ಮಾಸ್ಟರ್ಸ್ ಇದ್ದಾರೆ ಅಂತ. ಡೋಂಟ್ ಬಿ ಇನ್ ಎ ಹರಿ. ಅವಸರ ಮಾಡಬೇಡಿ, ಮಾಡ್ತಾ ಇರಿ, ಖಂಡಿತ ಬರುತ್ತೆ. ಒಂದು ಮಾವಿನ ಮರ, ಅದು ಒಂದು ಬೀಜ ಹಾಕ್ತೀರಾ, ಅದು ಸಸಿ ಆಗ್ಬೇಕು. ಅದು ಒಂದು ಮರ ಆಗ್ಬೇಕು, ಅದು ಒಂದು ಬೀಜ ಆಗ್ಬೇಕು. ಆ ಮರ ಅದು ಕಾಯಿ ಆಗ್ಬೇಕು. ಕಾಯಿ ಆಗಿ ಬಿಡಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಸರ್, ಅಲ್ವಾ? ಹಂಗೆ ಒಂದೊಂದು ಶೂನ್ಯ ಸ್ಥಿತಿ ಅಂದ್ರೆ ಸುಮ್ನೆ ಅಲ್ಲ. ನೀವು 1 ಗಂಟೆ ಕುತ್ಕೊಳ್ಳೋದು ಸುಮ್ನೆ ಅಲ್ಲ. ಅರ್ಧ ಗಂಟೆ ಕುತ್ಕೊಳ್ತೀರಾ ಒಂದು ಜಾಗದಲ್ಲಿ, ಅದು ಗ್ರೇಟ್ ಅಲ್ವಾ? ಧ್ಯಾನಕ್ಕೆ ಬಂದಿದ್ದೀರಾ. ಶೂನ್ಯ ಸ್ಥಿತಿ, ಆ ಸ್ಥಿತಿ, ಈ ಸ್ಥಿತಿ ಬೇಡ. ನೀವು ಈ ಧ್ಯಾನಕ್ಕೆ ಬಂದಿದ್ದೀರಾ, ಧ್ಯಾನ ಮಾಡ್ತಿದ್ದೀರಾ, ಅದು ದೊಡ್ಡ ಗ್ರೇಟ್. ಅದೇ ಒಂದು ಒಳ್ಳೆ ಸ್ಥಿತಿ. ಓಕೆ, ಕಂಟಿನ್ಯೂ ಮಾಡಿ, ಧ್ಯಾನ ಕಂಟಿನ್ಯೂ ಮಾಡಿ. ಅನಿತಾ ಮ್ಯಾಮ್. ನಮಸ್ತೆ ಮ್ಯಾಮ್. ನಮಸ್ತೆ. ಕೇಳ್ತಾ ಇಲ್ಲ? ಕೇಳಿಸ್ತಾ ಇಲ್ವಾ? ಕೇಳ್ತಾ ಇದೆ ಇವಾಗ. ಈಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಮೇಡಮ್, ಕರ್ಮ ಸಿದ್ಧಾಂತನ ನಾವ್ ಹೇಗೆ ಅರ್ಥ ಮಾಡ್ಕೊಳ್ಳೋದು? ನೀವು ಧ್ಯಾನ ಮಾಡಿ ಮೇಡಮ್. ಧ್ಯಾನ ಮಾಡ್ಕೊಂತ ಈಗ ಏನ್ ಜ್ಞಾನ ಪಡ್ಕೊಂಡ್ರಲ್ವಾ, ಅದೇ ತರ ನಾವು ಅನುಸರಣೆ ಮಾಡ್ಬೇಕು. ಈ ಸೃಷ್ಟಿ ವಿರುದ್ಧ ನಾವೀಗ ಏನ್ ಹೇಳ್ತಿದ್ದಾರೆ, ಸತ್ಯದಲ್ಲೇ ನುಡಿಬೇಕು. ಬೇರೆಯವರಿಗೆ ಕೆಟ್ಟದನ್ನ ಬಗ್ಗೆಬಾರ್ದು, ಬೇರೆ ಬಗ್ಗೆ ಮಾತಾಡ್ಬಾರ್ದು. ಒಂದು ನಾವ್ ಏನು ಈ ಒಳ್ಳೆದನ್ನ ಏನ್ ಸಂದೇಶ ಕೊಡ್ತಾ ಇದಾರಲ್ಲ, ಗ್ರೇಟ್ ಮಾಸ್ಟರ್ಸ್ ಗಳೆಲ್ಲ ಕೊಡ್ತಾ ಇದಾರಲ್ಲ, ಅದೇ ತರ ನಾವು ಅಳವಡಿಸ್ಕೊಳ್ತಾ ಹೋಗ್ಬೇಕು ಮೇಡಮ್. ಅದೇ ಕರ್ಮ ಸಿದ್ಧಾಂತ. ಈಗ ಕೃಷ್ಣ ಭಗವಂತ ಏನ್ ಹೇಳಿದ್ದಾರೆ, ನೀನ್ ಏನ್ ಕೊಡ್ತೀಯೋ ಅದು ನಿನಗೆ ಬರುತ್ತೆ ಅಂತ. ನೀವ್ ಏನ್ ಕೊಡ್ತೀರಾ? ಪ್ರೀತಿ ಕೊಡ್ತೀರಾ? ಪ್ರೀತಿ ಸಿಗುತ್ತೆ. ದ್ವೇಷ ಕೊಡ್ತೀರಾ? ನಿಮ್ಗೆ ದ್ವೇಷನೇ ಸಿಗುತ್ತೆ. ಇದು ಕರ್ಮ. ನೀವೇನ್ ಮಾಡ್ತೀರಾ? ನೀವು ಒಳ್ಳೇದ್ ಕರ್ಮ ಮಾಡಿದ್ರೆ, ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದು ಸಿಗುತ್ತೆ. ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟದ್ದು ಸಿಗುತ್ತೆ. ನಿಮಗೆ ನೆಮ್ಮದಿ ಬೇಕು ಅಂದ್ರೆ ನೆಮ್ಮದಿ ಆಗಿರೋಂಥ ಕೆಲಸಗಳನ್ನೇ ಮಾಡಿ. ಇನ್ನೊಬ್ಬರಿಗೆ ನೆಮ್ಮದಿ ಕೊಡಿ. ನಿಮಗೆ ನೆಮ್ಮದಿ 4 ಬರುತ್ತೆ. ಅರ್ಥ ಆಯ್ತಾ? ಆಕ್ಚುಲಿ ಕೆಲವೊಮ್ಮೆ ನಮಗೆ ರಿಯಲೈಸೇಷನ್ ಅಂತ ಬರುತ್ತಲ್ಲ, ನಾವು ತಪ್ಪು ಮಾಡಿರ್ತೇವೆ, ಏನೇನೋ ಮಾಡಿರ್ತೇವೆ, ಆಮೇಲೆ ನಮ್ಗೆ ಗೊತ್ತಾಗುತ್ತೆ ಛೆ ಇದು ತಪ್ಪು ಅಂತ. ಅದೇ ಅಲ್ವಾ ಕರ್ಮ?
ಕೆಟ್ಟ ಕರ್ಮ. ಕೆಟ್ಟದ್ ನಾವು ಮಾಡಿರ್ತೇವಲ್ಲ ಅಲ್ಲಿ, ಯಾರಿಗೋ ಬೈದಿರ್ತೇವೆ, ಏನೋ ಹೇಳಿರ್ತೇವೆ, ಏನೋ ಹೊಟ್ಟೆ ಕಿಚ್ಚು ಮಾಡಿರ್ತೇವೆ, ಏನೋ ಗಾಸಿಪ್ ಮಾಡಿರ್ತೇವೆ, ಅದೆಲ್ಲವೂ ಕೆಟ್ಟ ಕರ್ಮಗಳೇ. ಮೇಡಮ್ ಹೇಳ್ತಾರಲ್ಲ, ನೀವು ಖಾರ ತಿಂದ್ರೆ ಏನ್ ಅನುಭವ ಆಗುತ್ತೆ ಮೇಡಮ್? ಖಾರ ತಿಂದ್ರೆ ಏನ್ ಅನುಭವ ಆಗುತ್ತೆ? ಎಸ್, ಖಾರನೇ ಬರುತ್ತೆ ಅಲ್ವಾ? ಸ್ವೀಟ್ ತಿಂದ್ರೆ ಸಿಹಿ ಅನುಭವ ಆಗುತ್ತೆ. ಇದೇ ಕರ್ಮ ಸಿದ್ಧಾಂತ. ಎಸ್. ರಾಮಕೃಷ್ಣ ಪರಮಹಂಸರು ಹೇಳಿದ್ದಾರೆ ಇದನ್ನ. ನೀನ್ ಏನ್ ಕೊಡ್ತೀಯೋ ಅದು ನಿನಗೆ. ನೀನ್ ಖಾರ ತಿಂತೀಯ, ನಿನಗೆ ಖಾರನೇ ಸಿಗುತ್ತೆ ಅಲ್ವಾ? ಸ್ವೀಟ್ ತಿಂದ್ರೆ ಸ್ವೀಟಿನ ಅನುಭವ ಆಗುತ್ತೆ. ಹಂಗೆ ನೀನು ಒಳ್ಳೇದನ್ನ ಮಾಡಿದ್ರೆ ಒಳ್ಳೇದೇ ಸಿಗುತ್ತೆ. ಕೆಟ್ಟದನ್ನ ಥ್ಯಾಂಕ್ ಯು. ಅನ್ನಪೂರ್ಣಮ್ಮ ಮ್ಯಾಮ್. ನಮಸ್ತೆ ರೇವತಿ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ತೆ ಮಂಗಳ ಮೇಡಮ್. ಮಂಗಳ ಮೇಡಮ್, ಈಗ ಇದು ಗ್ರಹಗತಿಗಳಿಂದ ಕಷ್ಟ ಕಾಡ್ತತಿ ಅಂತಾರಲ್ಲ, ಅದೆಲ್ಲ ಸುಳ್ಳ ಮೇಡಮ್? ಹಾ, ಹೇಳಿದಾರಲ್ಲ ಮೇಡಮ್. ಈಗ ಇದು ಅವರೇ ಪತ್ರಿಜಿ ಅವರು ಹೇಳಿರೋಂಥದ್ದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರ ಪುಸ್ತಕ. ಅವ್ರು ಹೇಳಿರೋ ಅಂತದ್ದೇ ತಟವರ್ತಿ ರಾಘವ್ ಸರ್ ಬರ್ದಿರೋ ಅಂತದ್ದು ಇದು ಕರ್ಮ ಸಿದ್ಧಾಂತ. ಅದಕ್ಕೆ ನಾನ್ ನೋಡಿದೀನಲ್ಲ, ಈಗ ಎಷ್ಟೋ ಜನ ಈಗ ಗಂಡು ಹೆಣ್ಣು ಎಲ್ಲ ಹುಡುಕ್ತಾ ಇದಾರೆ. ಗಂಡು ಸಿಗ್ಲಿಲ್ಲ, ಹೆಣ್ಣು ಸಿಗಲ್ಲ ಅಂತ ಎಷ್ಟೊಂದು ಪೂಜೆ ಮಾಡಿಸ್ತಾರೆ. ಅದು ಪೂಜೆ ಮಾಡಿದ ತಕ್ಷಣನೇ ಸಿಗ್ಬೇಕಲ್ವಾ? ಸಿಗದೇ ಇಲ್ಲ. ಸುಮ್ನೆ ವರ್ಷಾನ್ಗಟ್ಲೆ ಈ ತಿಂಗಳು ಇನ್ನೊಬ್ರು ಯಾರು ಇನ್ನೊಂದು ಪೂಜೆ ಹೇಳ್ತಾರೆ, ಇನ್ನೊಂದು ಪೂಜೆ ಹೇಳ್ತಾರೆ, ಇನ್ನೊಂದು ಪೂಜೆ ಹೇಳ್ತಾರೆ. ನಮ್ಮ ಕರ್ಮ ಮುಗಿಯೋವರೆಗೂ ಅದು ಸಿಗಲ್ಲ. ನಮ್ಮ ಕರ್ಮ ಮುಗಿಯೋವರೆಗೂ ದಕ್ಕಲ್ಲ. ಅದ್ ಯಾವಾಗೋ ಒಂದ್ ಟೈಮಿಗೆ ಸಿಗುತ್ತೆ. ಅವಾಗ ಏನಾಗುತ್ತೆ, ಯಾರೋ ಲಾಸ್ಟಿಗೆ ಒಬ್ರು ಸ್ವಾಮೀಜಿ ಸಿಕ್ಕಿರ್ತಾರೆ, ಅವ್ರು ಪೂಜೆ ಹೇಳಿರ್ತಾರೆ, ಅದರಿಂದ ನಿಮಗೆ ಇದರಿಂದ ಹೊರಗಡೆ ಬಂದೆ ಅಂತ ನೀವ್ ಅನ್ಕೊಂತೀರಿ. ಆದ್ರೆ ನಮ್ಮ ಕರ್ಮ ಮುಗಿಯೋವರೆಗೂ ನಮಗೆ ಏನ್ ಸಿಗ್ಬೇಕು ಅದು ಅವಾಗ್ಲೇ ಸಿಗೋದು, ಅಲ್ಲಿವರೆಗೂ ಸಿಗಲ್ಲ. ನಾವೇನ್ ಅನ್ಕೊಂತೀವಿ, ಈ ಪೂಜೆ ಮಾಡಿದ್ರೆ ಸಿಗುತ್ತೀವಿ, ಆ ಪೂಜೆ ಮಾಡಿದ್ರೆ ಸಿಗುತ್ತೀವಿ. ನೀವೇನೇ ಪೂಜೆ ಮಾಡಿದ್ರು ಅದು ಯಾವಾಗ ಸಿಗ್ಬೇಕೋ ಅವಾಗೇ ಸಿಗೋದು. ನಮ್ಮ ಕರ್ಮ ಮುಗಿಯೋವರೆಗೂ ಈ ಧ್ಯಾನ ಸಿಗಕ್ ಸಾಧ್ಯ ಇಲ್ಲ, ನಮ್ ಗುರುಗಳು ನೋಡಕ್ ಸಾಧ್ಯ ಇಲ್ಲ ಅಂತ. ಪಿರಮಿಡ್ ಮೇಲೆ ಕಾಲಿಡೋಕು ಒಂದು ಪುಣ್ಯ ಮಾಡಿರ್ಬೇಕಂತ. 3 ವರ್ಷ ಆದ್ರೂ ಅಲ್ಲಿಗೆ ಹೋಗಕ್ ಸಾಧ್ಯ ಇಲ್ಲ, ಎಷ್ಟು ಅಡೆತಡೆಗಳು ಬರುತ್ತೆ. ಹಂಗೆ ಅದು ಹೇಳೋದಂತೂ ದೊಡ್ಡ ಗ್ರೇಟ್ ಮಾಸ್ಟರ್ಸ್ಗಳಿಂದ ನಾನ್ ಪಡ್ಕೊಂಡಿರೋಂಥ ಜ್ಞಾನ ನನಗೆ ಕರೆಕ್ಟ್ ಅನ್ಸುತ್ತೆ. ಅವ್ರು ಹೇಳಿದ್ಮೇಲೆ ನಾನು ಅದನ್ನ ಅನುಭವದ ಮೂಲಕ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡೆ. ನಾನು ನನ್ನ ಮಕ್ಳಿಗೆಲ್ಲ ನೋಡ್ತಾ ಇದ್ದೆ, ಯಾರ್ಯಾರೋ ಹೇಳ್ತಾ ಇದ್ರು. ದಾನಕ್ಕೆ ಬಂದ್ 4 ವರ್ಷ ಆಯ್ತು. ನನ್ನ ಮಗನ್ ಮದ್ವೆ, 2 ಮಕ್ಳು ಮದ್ವೆ ಮಾಡಿದೆ ನಾನು. ಒಬ್ಬ ಮಗಂದು 1 ವರ್ಷ ಆಗಿದೆ, ಇನ್ನೊಬ್ಬ ಮಗಂದು 2 ತಿಂಗಳು ಹೋದ್ರೆ ಅವನದು 1 ವರ್ಷ ಆಗುತ್ತೆ. ಹೇಳ್ತಿದ್ರು ಎಲ್ಲ ಅಲ್ಲಿ ಪೂಜೆ ಮಾಡಿದ್ರೆ 25,000 ಕೊಟ್ಟು ಪೂಜೆ ಮಾಡಿಸಿದ್ರೆ ಹಿಂಗಾಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ, ಆ ತರ ಆಗುತ್ತೆ, ಈ ತರ ಆಗುತ್ತೆ ಅಂತ ನಾನ್ ಹೇಳ್ದೆ. ನನ್ನ ಗುರುಗಳು ಹೇಳಿದ್ದಾರೆ, ನನ್ನ ಕರ್ಮ, ನನ್ನ ಮಗ ಅವನು ಇದಕ್ಕೆ ಆಡ್ ಆಗಿರ್ತಾನೆ. ಅವನು ಏನ್ ಮಾಡಿರ್ತಾನೋ ಅದ್ರ ಮೇಲೆ ಅವನ ಜೀವನ ಏರ್ಪಡಾಗಿರುತ್ತೆ. ನಾನೇನ್ ಮಾಡಿರ್ತಾನೋ ಅದ್ರ ಜೀವನ ಏರ್ಪಡಾಗಿರುತ್ತೆ. ಅದಕ್ಕೆ ನಮ್ಮನ್ನೆಲ್ಲ ಒಂದ್ ಕಡೆ ನಾವು ಕಲೆಕ್ಟ್ ಮಾಡ್ಕೊಂಡಿರ್ತೀವಿ. ಅವ್ರು ನಮ್ಮನ್ನ ನರ್ಸ್ಕೊಂಡಿರ್ತಾರೆ, ನಾವು ಅವರು ನರ್ಸ್ಕೊಂಡಿರ್ತೀವಿ. ಹಂಗಾಗಿ ಅದು ಮುಗಿಯೋವರೆಗೂ ಅದು ಸಿಗಲ್ಲ. ಅದ್ರ ಜೊತೆಗೆ ಒಂದು ಧ್ಯಾನವನ್ನು ಇಟ್ಕೊಂಡು ಆ ಗುರುವಿನ ನಂಬಿದ್ದೆ ಆದ್ರೆ, ಆ ಭಗವಂತನ ನಂಬಿದ್ದೆ ಆದ್ರೆ, ನಾನ್ ಭಗವಂತನ ನಂಬಿದ್ದೆ, ನೀನ್ ನನ್ನ ಇದೀಯಾ, ನೀನ್ ನನ್ನನ್ನು ಕಾಪಾಡ್ತೀಯ, ನಿನ್ ನಂಬಿಕೆ ಇದೆ, ನಾನು ಯಾರು ನಂಬಲ್ಲ, ನಿನ್ನನ್ನು ಬಿಟ್ಟು ನಾನು ಯಾರು ನಂಬಲ್ಲ. ಒಂದೊಂದ್ಸತಿ ಬೇಜಾರಾಗ್ತಿತ್ತು, ಏನಪ್ಪಾ 1 ವರ್ಷ ಆಯ್ತು, 2 ವರ್ಷ ಆಯ್ತು, ಎಲ್ಲಿ ತಪ್ತಾ ಇದ್ದೀನಿ, ಏನ್ ಆಗ್ತಾ ಇದೆ, ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ ಕೇಳಿದ್ವಿ. ಒಳಗಡೆಯಿಂದ ಗೊತ್ತಾಗ್ತೀನಿ, ನೀನ್ ನನ್ ಕೆಲ್ಸ ಮಾಡು, ನಾನು ನಿನ್ ಕೆಲ್ಸ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಶಾರದಾ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಶಾರದಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶಾರದಾ ದಾವಣಗೆರೆ ಮೇಡಮ್, ನಿಮಗೆ ಅನ್ಮ್ಯೂಟ್ ಕೊಟ್ಟಿದೆ. ಹಾ, ಓಕೆ ಮೇಡಮ್. ರೇವತಿ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಇದು ನನಗೆ ನಿಂತ್ಕೊಂಡ ಪಾದ ಎಲ್ಲ ನಡುಗುತ್ತೆ, ನಾನ್ ಧ್ಯಾನ ಮಾಡ್ತೀನಿ. ಇದು ಕರ್ಮದಿಂದನೋ ಅಥವಾ ಆರೋಗ್ಯ ಸಮಸ್ಯೆ ಏನ ಬಂದು ಹಿಂಗಾಗಿರುತ್ತಾ ಅಂತ ನಾನು ಹಿಂಗೆ ಕೇಳಿದೀನಿ ಜ್ಯೋತಿಷರ ಹತ್ರ ಎಲ್ಲ. ಅದು ಕರ್ಮ ಅದಕ್ಕೆ ಹೇಳ್ತಾರೆ. ಜ್ಯೋತಿಷ್ಯ ಅವ್ರನ್ನ ಯಾರನ್ನೂ ಏನು ಕೇಳ್ಬೇಡಿ ಮೇಡಮ್, ಅವ್ರದ್ದೇ ಅವರಿಗೆ ಗೊತ್ತಿರೋದಿಲ್ಲ. ಈಗ ಒಬ್ರು ನಮ್ ರಿಲೇಟಿವ್ ಒಬ್ರು ಇದಾರೆ, ಜ್ಯೋತಿಷ್ಯ ಹೇಳ್ತಾರೆ, ಅವ್ರು ಹೇಳ್ತೀನಿ ಕೇಳ್ರಿ. ಅವ್ರದ್ದು 2 ಒಂದು ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಯ್ತು, ಅವ್ರದ್ದು ಒಂದು ಮದ್ವೆ ಆಯ್ತು, 2 ಮದ್ವೆ ಆಯ್ತು, 2 ಕ್ಯಾನ್ಸಲ್ ಆಗಿದೆ. ಅವ್ರಿಗೆ ಅವರೇ ಹೆಣ್ಣು ಹುಡ್ಕೊಂತ ಇದಾರೆ, ಅವರಿಗೆ ಹೆಣ್ಣು ಹುಡ್ಕೊಳಕ್ ಆಗಿಲ್ಲ. ಅವ್ರು ಮತ್ತೆ ಮೆಟ್ರೋಮನಿ ಮಾಡ್ಬಿಟ್ಟು ಶಾಸ್ತ್ರ ಹೇಳ್ತಾರೆ. ಅವ್ರಿಗೆ ಅವರೇ ಹುಡ್ಕೊಳಕ್ ಆಗಲ್ಲ, ಅವ್ರ ಬಗ್ಗೆ ಅವರಿಗೆ ಗೊತ್ತಿರಲ್ಲ. ಅವ್ರೇನ್ರಿ ನಮ್ ಬಗ್ಗೆ ಎಷ್ಟು 2 ಗಂಟೆ ಧ್ಯಾನ ಮಾಡ್ತೀನಿ ಮೇಡಮ್, ಬೆಳಗ್ಗೆ ಇಷ್ಟೊತ್ನಾಗೂ ಮಾಡ್ತೀನಿ, ಬೆಳಗ್ಗೆ ಮಾಡ್ತೀನಿ. ನಿಂತ್ಕೊಂಡ್ರೆ ಪಾದ ನಡುಗುತ್ತವೆ, ಬಾಡಿ ಬ್ಯಾಲೆನ್ಸೇ ಸಿಗಲ್ಲ ಮೇಡಮ್ ನಂಗೆ. ನೀವು ಧ್ಯಾನ ಮಾಡಿ ಪ್ರಶ್ನೆ ಕೇಳ್ಕೊಳ್ಳಿ ಮೇಡಮ್, ಗ್ಯಾರಂಟಿ ಅದಕ್ಕೆ ಉತ್ತರ ಸಿಗುತ್ತೆ. ಅದಕ್ಕೆ ಏನು ರೆಮಿಡಿ ಮಾಡ್ಬೇಕು ಅಂತ ಏನೋ ಸಿಗುತ್ತೆ. ಇದಕ್ಕೆ ನಾಗರತ್ನಮ್ಮ ವಿರೂಪಾಕ್ಷಪ್ಪ ಸರ್ ಅಂತ ನಾನು ಹೇಳಿದ್ನಲ್ಲ, ಗ್ರೇಟ್ ಮಾಸ್ಟರ್ಸ್ ಅವರು ಪ್ರತಿ ಊರಿಗೂ ಹೋಗಿ ಕ್ಲಾಸ್ ಕೊಡ್ತಾರೆ. ಅವ್ರು ರೀಸೆಂಟ್ ಆಗಿ 15 days ಬ್ಯಾಕ್ ಬಂದಿದ್ರು. ಅವ್ರಿಗೆ ಇದ್ದಕ್ಕಿದ್ದಂಗೆನೆ ಅವರು ತುಂಬಾ ಚೆನ್ನಾಗಿದ್ರಂತೆ, ಬೆಳಿಗ್ಗೆ ಚೆನ್ನಾಗಿದ್ದಾರೆ. ಅವರು ಎಲ್ಲ ಜ್ಞಾನ ಎಲ್ಲ ಪ್ರಸಾರ ಮಾಡಕ್ ಹೋಗ್ತಾರೆ, ಇದ್ದಕ್ಕಿದ್ದಂಗೆ ಬೆಳಿಗ್ಗೆ ಚೆನ್ನಾಗಿದ್ದಾರಂತೆ.
ಸಂಜೆ ಬರೋ ಅಷ್ಟೊತ್ತಿಗೆ ಕಾಲು ನಡ್ಕೊಂಡೋಗಿ ಬಾಗಿಲು ತೆಗಿಯಕ್ಕಾಗ್ಲಿಲ್ವಂತೆ, ತೆಳ್ಕೊಂಡು ಹೋಗಿ ಅವ್ರ ಯಜಮಾನ್ರು ಬಂದು ಬಾಗಿಲು ತೆಗಿಸಿದಂತೆ. ಯಾಕೆ ಹಿಂಗಾಯ್ತು ಅಂದ್ರೆ ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ರೆ ಬೇಡ ಅಂದ್ರಂತೆ, ಧ್ಯಾನ ಕೂತ್ಕೊಂಡ್ರಂತೆ. ಅವ್ರಿಗೆ ಧ್ಯಾನದಿಂದ ಸಂದೇಶ ಬಂದಂತೆ, ನೀನ್ ಬರೀ ನೀರ್ ಕುಡಿಬೇಕು, ಬರೀ ಧ್ಯಾನ ಮಾಡ್ತಾ ನೀರ್ ಕುಡಿತಾ ಹೋದ್ರಂತೆ ನೋಡ್ರಿ. 3 days ಆದ್ಮೇಲೆ ಅವ್ರಿಗೆ ಸ್ವಲ್ಪ ಎದ್ದೋಳ್ಲಿಕ್ಕೆ, ಬಾತ್ರೂಮ್ಗೆ ಹೋಗ್ಲಿಕ್ಕೆ ಎಲ್ಲ 3 days ಅವ್ರ ಮನೆಯವರು ಮಕ್ಳು ಕರ್ಕೊಂಡು ಹೋಗಿ ಬಾತ್ರೂಮಿಗೆ ಕಳ್ಸೋದ್ ಮಾಡೋರು. ಅದನ್ನೇ ಕಂಟಿನ್ಯೂಟಿವ್ ಮಾಡಿದ್ರಂತೆ ಒಂದು 21 days. ಅದರಿಂದ ಹೊರಗಡೆ ಬಂದ. ಅದಕ್ಕೆ ರೆಮಿಡಿ ಬೇಕು, ಬುಕ್ಕಿನ ಮೂಲಕ, ಮೊಬೈಲ್ ಮೂಲಕ, ನಿಮಗೆ ಯಾರ ಮೂಲಕ ನಿಮಗೆ ಅದಕ್ಕೆ ಉತ್ತರ ಸಿಗುತ್ತೆ. ಜಾಸ್ತಿ ಧ್ಯಾನ ಮಾಡಿ, ಜಾಸ್ತಿ ಅದ್ರಕ್ಕೆ ಉತ್ತರ ಸಿಗುತ್ತೆ. ಮಾಸ್ಟರ್ಸ್ ಯಾರಾದ್ರೂ ಇದ್ರೆ ಇದ್ರ ಬಗ್ಗೆ ಕೇಳಿ ಮೇಡಮ್, ನನಗೆ ಗೊತ್ತಿರೋದು. ನೀವು ಮೊನ್ನೆ ಕ್ಲಾಸಲ್ಲಿ ಇದ್ರ ಗುರುಗಳು ಕ್ಲಾಸ್ ತಗೊಂಡಿದ್ರಲ್ಲ, ವಿಟ್ನೆಸ್ ಬಗ್ಗೆ ಹೇಳಿದ್ರು ಅವ್ರು. ಯಾಕಂದ್ರೆ ನಮ್ಮ ಬಾಡಿಯಿಂದ ಸ್ವಲ್ಪ ದಿನದಿಂದ ನಾನು ಬೆಳಗ್ಗೆ ಹೊತ್ತೆಲ್ಲ ಕೂರಕ್ ಆಗ್ತಿಲ್ಲ ಧ್ಯಾನಕ್ಕೆ. ಅಲ್ಲ ನಾನ್ ಕೇಳ್ತಾ ಇರೋದು, ಗುರುಗಳು ಮೊನ್ನೆ ಸೋಮವಾರ ಕ್ಲಾಸ್ ತಗೊಂಡ್ರಲ್ಲ, ಆಗ ತಾವು ಇದ್ರ ಇದೇ ವೇದಿಕೆಯಲ್ಲಿ? ಇದ್ದಿಲ್ಲ ಮೇಡಮ್, ಇದ್ದಿಲ್ಲ. ನೋಡಿ, ಅದು ವಿಡಿಯೋವನ್ನ ನೋಡಿ, ಸೋಮವಾರದ ವಿಡಿಯೋವನ್ನ ನೋಡಿ, ಅದರಲ್ಲಿ ಸರ್ ಹೇಳ್ತಾರೆ, ನಾವು ನಿಮಗೆ ಎಲ್ಲಿ ನೋವಿದೆ ಅದನ್ನ ನೀವು ಧ್ಯಾನಕ್ಕೆ ಕೂತ್ಕೊಂಡಾಗ ಅದನ್ನ ಕಾನ್ಸಂಟ್ರೇಟ್ ಮಾಡಿ ಅಂತ, ಸ್ಕ್ಯಾನ್ ಮಾಡಿ ನಿಮ್ಮ ಮನ್ಸಲ್ಲೇ, ಅದರಲ್ಲೇ ಕಾನ್ಸಂಟ್ರೇಟ್ ಮಾಡಿ, ನಿಮ್ಮ ನೋವು ರಿಲೀಫ್ ಕೊಡ್ತದೆ ಅಂತ. ಯಾವ್ದೇ ಆ ವಿಡಿಯೋವನ್ನ ನೋಡಿ ಮ್ಯಾಮ್, ನಿಮ್ಗೆ ಹೆಲ್ಪ್ ಆಗುತ್ತೆ. ಎದ್ರಲ್ಲಿ ಸಿಗುತ್ತೆ ಮೇಡಮ್ ಅದು ವಿಡಿಯೋ? ಬರುತ್ತೆ, ಇದೆ 9 to 10 ವಾಟ್ಸ್ಆಪ್ ಅಲ್ಲೂ ಬರುತ್ತೆ. ಅದೇ ಯೂಟ್ಯೂಬ್ ಅಲ್ಲಿ ಬರ್ತಿರ್ತವೆ, ಯೂಟ್ಯೂಬ್ ಅಲ್ಲೂ ಬರುತ್ತೆ. ಸೋಮವಾರದ ವಿಡಿಯೋದ ಅದೇ ನೋಡ್ತೀನಿ ಮೇಡಮ್. ಓಕೆ, ಧ್ಯಾನ ಮಾಡೋ ಬಗ್ಗೆ ಮೇಡಮ್ ಇದನ್ನು ಕೇಳ್ಕೊಳ್ಳಿ ನೀವು, ಅಕಸ್ಮಾತ್ ಇದನ್ನು ಒಂದು ಕೇಳ್ಕೊಳ್ಳಿ. ಮೇಡಮ್ ಹೇಳಿದಂತೂ 100% ಕರೆಕ್ಟ್. ನಿಮ್ಮ ಮನಸ್ಸನ್ನ ಏನ್ ಈಗ ಉಸಿರಾಟದ ಕಡೆ ಕೊಡ್ತೀರಾ, ಅದನ್ನ ಯಾವ ಜಾಗದಲ್ಲಿ ಪೇನ್ ಇರುತ್ತೋ ಆ ಕಡೆ ಮನಸ್ಸನ್ನ ಕೊಡಿ ಒಂದು. ಆಮೇಲೆ ಹೋದ ಜನ್ಮದಲ್ಲಿ ಏನಾದ್ರೂ ಯಾರಿಗಾದ್ರೂ ಕಾಲಿಂದ ನೀವು ಯಾರಿಗಾದ್ರೂ ಹೊಡೆದಿದ್ರೆ, ಏನಾದ್ರೂ ಮಾಡಿದ್ರಿ, ಅದನ್ನ ಕೇಳ್ಕೊಳ್ಳಿ. ನಾನ್ ಮಾಡಿದೀನಿ, ಏನ್ ಗೊತ್ತಾ, ನಾನು ನಿಜವಾಗ್ಲೂ ಎಲ್ಲ ಪ್ರಾಕ್ಟಿಕಲ್ ಮಾಡ್ತೀನಿ, ಏನ್ ಜ್ಞಾನ ಪಡ್ಕೊಳ್ತೀನ. ಈಗ ಒಂದು ಸುಮ್ನೆ ಕೂತಿರ್ತೀನಿ, ಹಿಂಗೆ ಏನೋ ಹೊಟ್ಟೆ ಪೇನ್ ಬರುತ್ತೆ, ಎಲ್ಲೋ ಫುಡ್ ಇಂದ ಎಫೆಕ್ಟ್ ಆಗಿರುತ್ತೆ. ನಾನು ಕೇಳ್ಕೊಂತೀನಿ, ಗೊತ್ತಿಲ್ಲಪ್ಪ, ನಾನು ನಿನಗೆ ತುಂಬಾ ಹಿಂಸೆ ಕೊಟ್ಬಿಟ್ಟಿದೀನಿ ಇವತ್ತು, ನಾನು ಅಲ್ಲಿ ಜಾಸ್ತಿ ಊಟ ಮಾಡ್ಬಾರ್ದಾಗಿತ್ತು, ಮಾಡ್ಬಿಟ್ಟಿದ್ದೀನಿ, ಇನ್ನೊಂದ್ಸತಿ ನಾನು ಆತರ ಆಗ್ದಾಗ ನೋಡ್ಕೊಳ್ತೀನಿ, ಪ್ಲೀಸ್ ಸಾರಿ, ಕ್ಷಮೆ ಅಂತ ಕೇಳ್ಕೊಂಡ್ರೆ ಒಂದ್ 15 minutes ಬಿಟ್ಮೇಲೆ ಅದು ರಿಲೀಫ್ ಆಗ್ಬಿಡುತ್ತೆ. ಮಾಡಿ ಮ್ಯಾಮ್, ಅದನ್ನ ಪ್ರಾಕ್ಟೀಸ್ ಮಾಡಿ. ಮತ್ತೆ ಎಕ್ಸ್ಪೆಕ್ಟ್ ಮಾಡ್ಬೇಡಿ ಇವತ್ತು ನಾಳೆನಲ್ಲೇ ಆಗ್ಬಿಡ್ಬೇಕು ಅಂತ. ನೀವು ಮಾಡ್ತಾ ಹೋಗಿ ನಿಮಗೆ ಆ ರಿಸಲ್ಟ್ ಸಿಗುತ್ತೆ, ಅವಸರ ಬೇಡ. ಓಕೆ ಮ್ಯಾಮ್, ಓಕೆ, ಥ್ಯಾಂಕ್ ಯು ಮೇಡಮ್. ಆಕ್ಚುಲಿ ಧ್ಯಾನಕ್ಕೆ ತುಂಬಾ ಟೈಮ್ ಆಯ್ತು ಇವತ್ತು. ಎಲ್ರದ್ದು ಹ್ಯಾಂಡ್ ರೈಸ್ ಮುಗೀತು. ಮ್ಯಾಮ್, ಮಂಗಳ ಮೇಡಮ್ ಧ್ಯಾನ ಮಾಡಿಸ್ತೀರಾ ಅಥವಾ ಎಷ್ಟೊತ್ತು ಮಾಡಿಸ್ಬೇಕು ಮೇಡಮ್? 15 minutes? ಆಕ್ಚುಲಿ 40 minutes. ನೀವು ಕೂರ್ಸಿ ಬೇಕಾದ್ರೆ, ತಾವು ಹೋಗ್ಬೇಕಾದ್ರೆ ಹೋಗ್ಬೋದು, ನಾನು ಬೇಗ ಎಬ್ಬಿಸ್ತೇನೆ. ನೀವು ಇದ್ದು ಧ್ಯಾನ ಮಾಡಿಸಿದ್ರು ವಿಲ್ ಬಿ ವೆರಿ ಹ್ಯಾಪಿ. ನಿಮ್ಗೆ ಹೇಗಾಗುತ್ತೆ ಹಾಗೆ. ಎಷ್ಟು 10:40 ವರ್ಗ? ಹಾ, ನಾನು 30 ವರ್ಗೂ ಕೂತ್ಕೊಳ್ತೇನೆ ಮೇಡಮ್. ಓಕೆ ಮ್ಯಾಮ್, 15 minutes. ಇನ್ 15 minutes. ಓಕೆ, ನೋ ಪ್ರಾಬ್ಲಮ್. ನಿಮಗೆ ಮ್ಯೂಸಿಕ್ ಬೇಕಾ? ಬೇಡ ಮೇಡಮ್. ಸಂಗೀತ ಧ್ಯಾನ ಬೇಡವಾ? ಬೇಡ ಮೇಡಮ್. ಶೂನ್ಯ ಧ್ಯಾನ ಮಾಡಿಸ್ತೀರಾ? ಓಕೆ ಮ್ಯಾಮ್. ಓಕೆ ಮ್ಯಾಮ್. ಓಕೆ, ಅದ್ರ ಮೊದಲು ಯಾಕಂತಂದ್ರೆ ನಾವೆಲ್ಲರೂ ಸಹ ಧ್ಯಾನಕ್ಕೆ ಹೋದ್ಮೇಲೆ ಕೆಲವರು ಹೇಳ್ತಾರೆ, ಮತ್ತೆ ಧ್ಯಾನವನ್ನ ಮುಂದುವರಿಸೋರು ಇರ್ತಾರೆ. ಅದಕ್ಕೋಸ್ಕರ ನಿಜವಾಗ್ಲೂ ಬಹಳ ಒಳ್ಳೆಯ ಒಂದು ಸ್ವಾಧ್ಯಾಯನ ಕೊಟ್ರಿ. ಜೊತೆಗೆ ಸಾಕಷ್ಟು ಜನ ಇದನ್ನ ಪ್ರಶ್ನೆಯನ್ನ ಕೇಳಿ ಒಳ್ಳೆಯ ಉತ್ತರವನ್ನು ಸಹ ಪಡ್ಕೊಂಡ್ರು. ಈ ಮಹತಾರ್ ಫೌಂಡೇಶನ್ ಪರವಾಗಿ, ಎಲ್ಲ ಧ್ಯಾನ ಬಂಧುಗಳ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತಮಗೆ ಅನಂತ ಧನ್ಯವಾದವನ್ನ ಹೇಳ್ತೇನೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ಲರಿಗೂ ನಾನು ಅನಂತ ಕೋಟಿ ಪ್ರಣಾಮಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಎಲ್ಲರೂ ಸ್ಥಿರ ಸುಖ ಆಸನದಲ್ಲಿ ಕುಳಿತುಕೊಳ್ಳಿ ಮಾಸ್ಟರ್ಸ್. ಸ್ಪೆಕ್ಟ್ ಇದ್ರೆ ತೆಗೆದು ಬಿಡಿ. ನಿಮ್ಗೆ ಯಾವ್ದು ಸುಖಮಯವಾಗಿರುತ್ತೆ. ಕೆಳಗಡೆ ಕುಳಿತುಕೊಳ್ಳೋದಾದ್ರೆ ಕೆಳಗಡೆ ಆರಾಮಾಗಿ ಕುತ್ಕೊಳ್ಳಿ. ಒಂದು ಆಸನವನ್ನು ಬಳಸ್ಕೊಳ್ಳಿ. ಸೋಫಾದ ಮೇಲೆ ಕುತ್ಕೊಳ್ಳೋರು ಸೋಫಾದ ಮೇಲೆ ಕುಳಿತುಕೊಳ್ಬಹುದು. ಕಾಲ್ನ ಕ್ರಾಸ್ ಮಾಡ್ಕೊಳ್ಳಿ, ಕೈನ ಮುಂದೆ ಬಂದು ಸೇರಿಸಿ. ನಿಧಾನವಾಗಿ ಕಣ್ಣನ್ನು ಮುಚ್ಚಬೇಕು ಮಾಸ್ಟರ್ಸ್. ಯಾವಾಗ್ಲೂ ಸುಮ್ನೆ ಯಾಂತ್ರಿಕವಾಗಿ ಯಾವ್ದನ್ನು ಮಾಡ್ಬೋದು. ನೀವು ಕೈ ಬೆರಳುಗಳನ್ನ ಸೇರಿಸ್ಬೇಕಾದ್ರೆ ಬೆರಳುಗಳನ್ನ ಸೇರಿಸ್ತಾ ಇದೀನಿ ಅನ್ನೋ ತರ ನಾವು ಬೆರಳುಗಳನ್ನ ಸೇರಿಸ್ಬೇಕು. ಕಾಲ್ನ ಕ್ರಾಸ್ ಮಾಡ್ತಾ ಇರುವಾಗ ಆ ಕಡೆ ಗಮನ ಕೊಟ್ಟೇ ಕ್ರಾಸ್ ಮಾಡ್ಬೇಕು. ಯಾಂತ್ರಿಕವಾಗಿ ಬೇಗ ಕೈ ಸೇರಿಸ್ಬಿಡೋದು, ಹಿಂಗ್ ಕ್ರಾಸ್ ಮಾಡ್ಬಿಡೋದು, ಹಿಂಗ್ ಪಡಕ್ಕಂತ ಕಣ್ಣು ಮುಚ್ಬಿಡೋದು, ಆ ತರ ಅಲ್ಲ. ಯಾವಾಗ್ಲೂ ಕೈ ಬೆರಳುಗಳು ಸೇರಿಸುವಾಗ ಸೇರಿಸ್ತಾ ಇದ್ದೀನಿ ಅಂತ ಆ ಕಡೆ ಗಮನ ಇರಬೇಕು. ಕಾಲ್ ಕ್ರಾಸ್ ಮಾಡುವಾಗ ಕಾಲ್ ಕಡೆ ಗಮನ ಇರಬೇಕು. ಕಣ್ಣನ್ನು ಮುಚ್ಚುವಾಗ ನಿಧಾನವಾಗಿ ಕಣ್ಣನ್ನ ಮುಚ್ತಾ ಹೋಗ್ಬೇಕು.
ಸ್ಪೆಕ್ಟ್ ಇದ್ರೆ ತೆಗ್ದ್ಬಿಡಿ. ಆನ ಅಂದ್ರೆ ಉಸಿರು ತಗೊಳ್ಳೋದು, ಅಪಾನ ಅಂದ್ರೆ ಉಸಿರು ಬಿಡೋದು, ಸತಿ ಅಂದ್ರೆ ಎರಡರ ಜೊತೆಯಲ್ಲಿ ಇರೋದು, ನಮ್ಮ ಜೊತೆಯಲ್ಲಿ ನಾವಿರೋದು ಮಾಸ್ಟರ್. ಒಂದೊಂದು ಉಸಿರು ತುಂಬಾ ಅಮೂಲ್ಯ ಮಾಸ್ಟರ್ಸ್. ಒಂದು ಆಲೋಚನೆ ಇಲ್ಲದಾಗಿ ಒಂದೊಂದು ಉಸಿರನ್ನು ಗಮನಿಸ್ಬೇಕು. ಒಳ ಹೋಗುವ ಉಸಿರು, ಹೊರ ಬರುವ ಉಸಿರನ್ನು ನಾವು ಗಮನಿಸೋಣ ಮಾಸ್ಟರ್. ಒಳಗೆ ಹೇಗೆ ಹೋಗ್ತಾ ಇದೆ, ಹೊರಗಡೆ ಹೇಗೆ ಬರ್ತಾ ಇದೆ. ಒಳಗೆ ಹೋಗುವಾಗ ತಣ್ಣನೆ ಅನುಭವ ಆಗುತ್ತೆ, ಹೊರಗಡೆ ಬರುವಾಗ ಬಿಸಿ ಅನುಭವ ಆಗುತ್ತೆ. ಯಾವ ಜಪ ಬೇಡ, ಶ್ಲೋಕ ಬೇಡ, ಯಾವ ಚಿತ್ರ ಬೇಡ, ಕೇವಲ ಶ್ವಾಸ ಜೊತೆಗಿರೋಣ ಮಾಸ್ಟರ್ಸ್. ನಮ್ಮ ಗುರು ಯಾರು? ನಮ್ಮ ಶ್ವಾಸವೇ ನಮಗೆ ಗುರು ಅಂತ ತಿಳಿಸಿಕೊಟ್ಟ ನಮ್ಮ ಪತ್ರಿಜಿ ಗುರುಗಳಿಗೆ ಇನ್ನೊಮ್ಮೆ ನಾವು ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಾವು ಶ್ವಾಸಾನುಸಂಧಾನವನ್ನು ಮಾಡೋಣ. ನಾನು ಮನಸ್ಸು ಅಲ್ಲ, ನಾನು ಬುದ್ಧಿ ಅಲ್ಲ, ನಾನು ಶರೀರ ಅಲ್ಲ, ನಾನೊಂದು ಕಾನ್ಶಿಯಸ್. ಉಸಿರೇ ಪ್ರಾಣದೇವರು, ಪ್ರಾಣಶಕ್ತಿ ಮಾಸ್ಟರ್ಸ್. ನಮ್ಮ ಜೊತೆ ನಾವಿರೋಣ ಮಾಸ್ಟರ್ಸ್. ಯೋಚನೆಗಳು ಬಂದ್ರೆ ಅಲ್ಲದಲ್ಲೇ ತುಂಬಿಸಿ ಮತ್ತೆ ನಾವು ಉಸಿರಾಟದ ಕಡೆ ಗಮನ ಕೊಡೋಣ.
ಮಾಸ್ಟರ್ಸ್, ಇನ್ನು ಕೇವಲ 5 ನಿಮಿಷಗಳ ಧ್ಯಾನವನ್ನ ಮುಂದುವರಿಸೋಣ. ಯಾರು ಕಣ್ಣು ತೆರೆಯಬೇಡಿ. ಮಾಸ್ಟರ್ಸ್, ಕೇವಲ 30 ಸೆಕೆಂಡುಗಳ ಶೂನ್ಯ ಧ್ಯಾನವನ್ನು ಮುಂದುವರಿಸೋಣ. ಯಾರು ಸಹ ಕಣ್ಣು ತೆರೆಯಬೇಡಿ. ಐದು, 4, 3, 2, 1. ಎಲ್ಲರೂ ಸಹ
ತಮ್ಮ ಕೈ ಹಾಗೂ ಕಾಲುಗಳನ್ನು ಬಿಡಿಸಿಕೊಂಡು ತಮ್ಮ ಎರಡೂ ಹಸ್ತಗಳನ್ನು ತಮ್ಮ ಎರಡೂ ಕಣ್ಣುಗಳ ಮೇಲೆ 5 ಸೆಕೆಂಡುಗಳ ಕಾಲ ಇಟ್ಟುಕೊಳ್ಳಿ. 5, 4, 3, 2, 1, 0. ತಮ್ಮ ಎರಡೂ ಹಸ್ತಗಳನ್ನು ಮುಗುಳು ನಗುವಿನೊಂದಿಗೆ ನೋಡುತ್ತಾ ಎರಡು ಕಣ್ಣುಗಳನ್ನು ತೆರೆಯಿರಿ. ಧ್ಯಾನವನ್ನ ಮುಂದುವರಿಸುವವರು ಮುಂದುವರಿಸಬಹುದಾಗಿದೆ. ಧ್ಯಾನದಿಂದ ಎಚ್ಚರಿಕೆಗೊಂಡವರು ತಮ್ಮ ರೂಮಿನ ಲೈಟ್ ಹಾಗೂ ವಿಡಿಯೋವನ್ನ ಆನ್ ಮಾಡಿಕೊಳ್ಳಿ. ಧ್ಯಾನವನ್ನು ಮಾಡಿದ ಎಲ್ಲ ಧ್ಯಾನ ಬಂಧುಗಳಿಗೆ ಧನ್ಯವಾದಗಳು. ಧ್ಯಾನಕ್ಕೆ ಸಹಕರಿಸಿದ ಪ್ರಕೃತಿ ಮಾತೆಗೆ ಧನ್ಯವಾದಗಳು. ಹಾಗೇನೆ ಈ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹಕ್ಕೂ ಚಪ್ಪಾಳೆಯೊಂದಿಗೆ ಧನ್ಯವಾದವನ್ನ ಹೇಳೋಣ. ಇಲ್ಲಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ. 9 ಗಂಟೆಯಿಂದ ಇಲ್ಲಿಯವರೆಗೆ 40 ನಿಮಿಷಗಳ ಕಾಲ ಮಂಗಳಾ ಮೇಡಮ್ ಅವರು ಅದ್ಭುತವಾದ ಜ್ಞಾನ ಹಂಚಿಕೆಯನ್ನು ಮಾಡಿದರೆ ಅವರಿಗೆ ಧನ್ಯವಾದಗಳು. ಹಾಗೇನೆ ತಾವೆಲ್ಲರೂ ಸಹ ಅದ್ಭುತವಾದ ಧ್ಯಾನವನ್ನ ಮಾಡಿದ್ರಿ, ತಮ್ಗೆಲ್ಲರಿಗೂ ಧನ್ಯವಾದಗಳು. ಹಾಗೇನೆ ಈ ಕಾರ್ಯಕ್ರಮ ಯಶಸ್ವಿಗೆ ತಾವೆಲ್ಲರೂ ಕಾರಣಕರ್ತರು, ತಮ್ಗೆಲ್ಲರಿಗೂ ಸಹ ಧನ್ಯವಾದಗಳು. ಈ ಒಂದು ಅದ್ಭುತವಾದ ವೇದಿಕೆಯನ್ನ ನಿರ್ಮಾಣ ಮಾಡಿ ನಮಗೆಲ್ಲ ಸದಾವಕಾಶವನ್ನ ಕಲ್ಪಿಸಿಕೊಟ್ಟಿರತಕ್ಕಂತಹ ಮಹಾವತಾರ್ ಫೌಂಡೇಶನ್ ಫೌಂಡರ್ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಸಹ ಧನ್ಯವಾದಗಳು. ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನು ನಾವು ಸಂಪನ್ನಗೊಳಿಸೋಣ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ನಾಳೆ ನಮ್ಮ ಕಾರ್ಯಕ್ರಮದ 41 ದಿನದ ಕಾರ್ಯಕ್ರಮಗಳ ಕೊನೆಯ ದಿನ ಆಗಿದೆ. ತಾವು ತಮ್ಮ ಅಭಿಪ್ರಾಯ ಅಥವಾ ಈ ಕಾರ್ಯಕ್ರಮ ಹೇಗೆ ನಡೆಯಿತು, ಇದರ ಅಗತ್ಯತೆ ಏನು ಕಲ್ತ್ಕೊಂಡ್ರಿ ಅಂತ ಹೇಳತಕ್ಕಂಥ ಒಂದು ಅನುಭವವನ್ನ ಹಂಚಿಕೊಳ್ಳಕ್ಕೆ ಈ ಮೂಲಕ ನಾನು ಕೋರುತ್ತಾ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.